ನಾನು ನೆಮ್ಮದಿಯಲ್ಲಿ ಇರೋದಕ್ಕೆ ಬಹಳ ಸಂತೋಷ ಪಡ್ತೇನೆ. ಆ, ದೇವರು ಮಾಡುವಂತ ಕಾರ್ಯವನ್ನು ನಾವು ನೋಡುವಾಗ ನಮಗೆ ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ಆ, ಬಹಳಷ್ಟು ದೇಶಗಳಲ್ಲಿ ಈ ತರ ಕೂಡಿ ಬರುವಂತ ಅವಕಾಶ ಕೂಡ ಇರೋದಿಲ್ಲ. ಇನ್ ಮುಂದೆ ಹೇಗಿರುತ್ತೆ ಅಂತನೂ ಗೊತ್ತಿಲ್ಲ. ಆದ್ರೆ ದೇವರು ನಮಗೆ ಈ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ನಿಮಗೆಲ್ಲರಿಗೂ ಯೇಸುವಿನ ಮೇಲೆ ಆ ನಂಬಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತೆ ಅದನ್ನ ಕಾಪಾಡ್ಕೊಳ್ಬೇಕು. ಪೌಲ ಕೂಡ ತನ್ನ ಜೀವಿತ ಮುಗಿಸೋ ಮೊದಲು ಹೇಳ್ತಾರೆ, ನಾನು ಒಳ್ಳೆ ಹೋರಾಟವನ್ನ ಮಾಡಿದ್ದೇನೆ, ನನ್ನ ನಂಬಿಕೆಯನ್ನ ಕಾಪಾಡ್ಕೊಂಡಿದ್ದೀನಿ. ಏನ್ ನಂಬಿಕೆ? ಯೇಸು ಸ್ವಾಮಿಯಲ್ಲಿ ಇದ್ದಂತಹ ನಂಬಿಕೆ. ಆ ನಂಬಿಕೆ ಏನ್ ಮಾಡುತ್ತೆ? ಪ್ರಾರಂಭ ಆಗುತ್ತೆ. ಸ್ವಾಮಿ, ನೀನ್ ನನಗಾಗಿ ಸತ್ತಿದೀಯಾ, ನನಗಾಗಿ ನಿನ್ನ ಜೀವವನ್ನು ಕೊಟ್ಟಿದೀಯಾ, ನನಗಾಗಿ ನೀನು ತಗ್ಗಿಸ್ಕೊಂಡಿದೀಯ, ನನಗಾಗಿ ನೀನು ದೇವರ ಸ್ಥಾನವನ್ನು ಬಿಟ್ಟು ಮನುಷ್ಯನಾಗಿ ಬಂದಿದೀಯ, ದಾಸನಾಗಿ ಜೀವಿಸಿದೀಯ, ಒಬ್ಬ ಅಪರಾಧಿಯಂತೆ ಸತ್ತಿದೀಯ. ಅಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ಪ್ರಾರಂಭ ಆಗಿ ಹಾಗೆಯೇ ಆ ನಂಬಿಕೆ ಬೆಳ್ಕೊಂಡು ಹೋಗುತ್ತೆ, ಸ್ವಲ್ಪ ಸ್ವಲ್ಪವಾಗಿ. ಬ್ರದರ್ ಹೇಳಿದಾಗೆ ನಮ್ಗೆ ಎಷ್ಟು ದಾಹ ಇದೆ ಅಷ್ಟರ ಮಟ್ಟಿಗೆ ಆ ನಂಬಿಕೆ ಬೆಳ್ಕೊಂಡು ಹೋಗುತ್ತೆ. ನಂಬಿಕೆ ಅಂದ್ರೆ ಸುಮ್ಮನೆ ನಾನು ಮನಸ್ಸಿನಲ್ಲಿ ನಂಬ್ತೀನಿ ಅನ್ನೋದಲ್ಲ. ನಂಬಿಕೆ ಒಂದು ಬಲ, ನಂಬಿಕೆ ಒಂದು ಕಾರ್ಯ ನಡೆಸುವಂಥದ್ದು. ಈ ಮನುಷ್ಯನ ನಂಬಿಕೆ ಅಲ್ಲ, ನಾನ್ ನಂಬ್ತೀನಿ ಅಂತಲ್ಲ. ನಂಬಿಕೆ ಅನ್ನೋದು ದೇವರ ವರ. ದೇವರು ಆ ವರ ನಿಮಗೆ ಕೊಟ್ಟಿದ್ರೆ ಅದು ಬೆಳ್ಕೊಂಡು ಹೋಗುತ್ತೆ. ಅದು ನಿಮ್ಮನ್ನು ಹೆಚ್ಚೆಚ್ಚು ದಾಹಕ್ಕೆ ನಡೆಸುತ್ತೆ, ಹೆಚ್ಚೆಚ್ಚು ಸೂಕ್ಷ್ಮತೆಗೆ ನಡೆಸುತ್ತೆ, ಹೆಚ್ಚೆಚ್ಚು ದೇವರ ಜೊತೆ ಸಂಬಂಧಕ್ಕೆ ನಡೆಸುತ್ತೆ. ದೇವರ ರಾಜ್ಯ ಅಂತ ಹೇಳ್ತೀವಿ. ಏನು ದೇವರ ರಾಜ್ಯ? ದೇವರ ರಾಜ್ಯ ದೇವರ ರಾಜ್ಯ ಅಂದ್ರೆ ದೇವರ ಜೊತೆ ಸಂಬಂಧ ಇರುವಂಥದ್ದು. ದೇವರ ಜೊತೆ ಸಂಬಂಧ ನಮಗಿರಬೇಕು. ಮತ್ತೆ ದೇವರಿಗೆ ನಮ್ಮ ಬಗ್ಗೆ ಆ ಒಂದು ಸಂತೋಷ ಇರಬೇಕು. ಮತ್ತೆ ದೇವ್ರ ಜೊತೆ ಆ ಆ ಆ ಒಂದು ದೇವ್ರ ರಾಜ್ಯ ಅಂದ್ರೆ ದೇವ್ರ ಜೊತೆ ಸಂಬಂಧ ಇದ್ದಾಗ ಏನಾಗುತ್ತೆ? ದೇವರಿಗೆ ನೋವು ಪಡಿಸುವಂಥದ್ದು ಎಲ್ಲವನ್ನು ನಾವು ಬಿಡ್ಲಿಕ್ಕೆ ತಯಾರಾಗ್ತಾ ಹೋಗ್ತೀವಿ, ಸ್ವಲ್ಪ ಸ್ವಲ್ಪವಾಗಿ. ಅದು ದೇವರ ರಾಜ್ಯ. ದೇವರ ರಾಜ್ಯ ಅನ್ನುವಾಗ ನನಗೆ ಈ ವಚನ ನೆನಪು ಬರುತ್ತೆ. ಲೂಕ 12:32 ನೋಡ್ಕೊಳ್ಳೋಣ. ಚಿಕ್ಕ ಹಿಂಡೆ. ಯೇಸು ಸ್ವಾಮಿ ಬಹಳ ಭಾರದಿಂದ ಮಾತಾಡ್ತಿರೋದು. ಯಾಕೆಂದ್ರೆ 28ನೇ ವಚನದಲ್ಲಿ, ಎಲೈ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದ್ರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಾರಲ್ಲ ಅಂದ್ರೆ ನಿಮ್ಗೆ ನಂಬಿಕೆ ಕಡಿಮೆ ಆಗ್ಬಿಡ್ತಾ? ದೇವರು ಬಹಳವಾಗಿ ಕಾಳಜಿ ವಹಿಸ್ತಾರೆ. ಇವತ್ತು ಈ ಲೋಕದಲ್ಲಿ ನಾವು ನೋಡ್ತೇವೆ, ಯಾಕೆ ಅವರಿಗೆ ನಂಬಿಕೆ ಬರ್ತಾ ಇಲ್ಲ? ಜನರಿಗೆ ನಂಬಿಕೆ ಬರಲ್ಲ, ದೇವರಿಂದ ನಂಬಿಕೆ ಬರಲ್ಲ, ಮಾನಸಾಂತರಕ್ಕೆ ನಡೆಸುವಂತ ನಂಬಿಕೆ ಬರೋದಿಲ್ಲ, ಶಿಷ್ಯರಾಗುವಂತ ನಂಬಿಕೆ ಬರಲ್ಲ, ಕ್ಷಮೆಯನ್ನ ಸ್ವೀಕರಿಸುವಂತ ನಂಬಿಕೆ ಬರಲ್ಲ. ಯಾಕೆ ಅಂದ್ರೆ ಅವ್ರ ಭಾಷೆ, ಅವ್ರ ಮಾತಾಡದೇ ಇರ್ಬೋದು, ಆದ್ರೆ ಅವರ ಆತ್ಮ ಏನಾಗಿದೆ ಅಂದ್ರೆ, ದೇವ್ರು ಏನ್ ಮಾಡಿದ್ದಾರೆ ನನಗಾಗಿ? ದೇವ್ರು ಏನ್ ಮಾಡಿದ್ದಾರೆ? ದೇವ್ರು ಏನೂ ಮಾಡಿಲ್ಲ. ನೋಡಿ, ಆ ಕೃತಜ್ಞತೆ ಅನ್ನೋದಿಲ್ಲ. ಯಾವಾಗ ಒಬ್ಬ ಮನುಷ್ಯನಿಗೆ ಕೃತಜ್ಞತೆ ಇಲ್ಲ, ಆವಾಗ ಅವನು ದೇವರಿಂದ ದೂರ ಹೋಗ್ತಾ ಇರ್ತಾನೆ, ಪಾತಾಳಕ್ಕೆ ಇಳಿತಾ ಇರ್ತಾನೆ, ಸೈತಾನನ ಕಡೆ ಇಳಿತಾ ಇರ್ತಾನೆ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ಏನು ನಾವು ಕಲಿಸ್ಬೇಕು ಅಂದ್ರೆ, ಒಂದು, ತಂದೆ ತಾಯಿಗೆ ಒಳಪಡೋದು. ಅಂದ್ರೆ ತಂದೆ ತಾಯಿಗೆ ಗೌರವಿಸುವಂಥದ್ದು. ಅಂದ್ರೆ ಯಾವುದೇ ಇರ್ಲಿ, ನನಗದಿಲ್ಲ, ನನಗಿದಿಲ್ಲ, ಆ ಮನೇಲಿ ಇದಿಲ್ಲ, ಆ ಮನೇಲಿ ಇದೆ, ನನ್ನ ಫ್ರೆಂಡ್ ಹತ್ರ ಇದಿದೆ, ಅದಿದೆ, ಏನಾದ್ರೂ ಇರ್ಲಿ, ದೇವರು ನಮ್ಗೆ ಇಷ್ಟು ಕಾಪಾಡಿದ್ದಾರೆ, ನಮಗೆ ದೇವರು ಕೊಟ್ಟಿರೋದ್ರಲ್ಲಿ ನಾವು ತೃಪ್ತಿಯಾಗಿರೋಣ. ಅದು ಮಕ್ಳು ಕಲಿಸ್ಬೇಕು. ಪ್ರತಿ ಮಕ್ಕಳಿಗೆ ನಾವು ಅದನ್ನ ಕಲಿಸ್ಬೇಕು. ಯಾವಾಗ ಮಕ್ಕಳಲ್ಲಿ ಆ ತೃಪ್ತಿ ಮತ್ತೆ ಆ ಒಂದು ಕೃತಜ್ಞತೆ ಮನೋಭಾವ ಹೋಗುತ್ತೆ, ಆವಾಗ ಸೈತಾನನ ಕಾರ್ಯಗಳು ಹೆಚ್ಚಾಗಿ ಬರಕ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಆವಾಗ ಎದುರು ಬೀಳೋ ಅಂತ ಆತ್ಮ ಬರುತ್ತೆ, ಸುಳ್ಳು ಹೇಳುವಂತ ಆತ್ಮ ಬರುತ್ತೆ. ಅದಕ್ಕಾಗಿ ಬ್ರಜಾಕ್ ಕೂಡ ಬಹಳ ಸಲ ಹೇಳ್ತಾರೆ,
ನನ್ನ ಮಕ್ಕಳು ಪ್ರಾಮಾಣಿಕವಾಗಿರ್ಬೇಕು, ಸತ್ಯ ಹೇಳಬೇಕು, ಮತ್ತೆ ಕೃತಜ್ಞರಾಗಿರ್ಬೇಕು. ಇದನ್ನು ನಾವು ಕಲಿಸ್ಬೇಕು. ಓಕೆ, ಯಾರು ಕಲಿಸಕ್ಕೆ ಯೋಗ್ಯರು? ಯಾರು ಕಲಿಸಕ್ಕೆ ಯೋಗ್ಯರು? ಇವಾಗ ನನ್ನ ಮಕ್ಕಳಿಗೆ ನಾನು ನೋಡಪ್ಪ, ಕೃತಜ್ಞನಾಗಿರ್ಬೇಕು, ಸುಳ್ಳು ಹೇಳಬಾರ್ದು, ಪ್ರಾಮಾಣಿಕವಾಗಿರ್ಬೇಕು ಅಂತ ಹೇಳಬೇಕು ಅಂದ್ರೆ ಮೊದಲು ನಾನಿರ್ಬೇಕಲ್ವಾ? ನಾವು ಬಾಯಲ್ಲಿ ಹೇಳೋದು ಸುಲಭ, ಆದರೆ ಜೀವಿತದಲ್ಲಿ ತೋರಿಸೋದು ಕಷ್ಟ ಅಂತ ಹೇಳೋದಕ್ಕಿಂತ ನಾನು ಅಸಾಧ್ಯ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಇದು ದೇವರಿಂದ ಬರುವಂತ ಕಾರ್ಯ. ಅದು ನಾವು ದೇವರ ಬಳಿ ಹೆಚ್ಚೆಚ್ಚು ಹೋಗ್ಲಿ, ದೇವರೇ ನಾನು ಸತ್ಯದಲ್ಲಿ ನಡಿಬೇಕು, ನನ್ನ ಹೃದಯದಲ್ಲಿ ನನ್ನ ಮಾತಿನಲ್ಲಿ ಸತ್ಯ ಇರಬೇಕು, ನನ್ನ ನಡವಳಿಕೆನಲ್ಲಿ ಸತ್ಯ ಇರಬೇಕು, ನನ್ನ ನಡವಳಿಕೆನಲ್ಲಿ ನಾನು ಕೃತಜ್ಞನಾಗಿರ್ಬೇಕು. ಯೇಸು ಸ್ವಾಮಿ ಹೇಳಿದ್ರು ಶಿಷ್ಯರಿಗೆ ನನ್ನ ಶಿಷ್ಯರಿಗೆ ನೀವು ಒಂದು ಲೋಟ ತಣ್ಣೀರು ಕೊಟ್ರು ದೇವರು ಅದನ್ನು ನೆನೆಸ್ಕೊಳ್ತಾರೆ ಅಂತ. ಯಾಕೆಂದ್ರೆ ಯೇಸು ಸ್ವಾಮಿ ನಡವಳಿಕೆನಲ್ಲಿ ಅಷ್ಟೊಂದು ಕೃತಜ್ಞತೆ ಇತ್ತು. ಕೃತಜ್ಞತೆ ಬಹಳ ಮುಖ್ಯ. 32ನೇ ವಚನದಲ್ಲಿ ಇಲ್ಲಿ ಹೇಳ್ತಾರೆ ಯೇಸು ಸ್ವಾಮಿ, ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಉಳ್ಳವನಾಗಿದ್ದ. ಅಂದ್ರೆ ಯೇಸು ಸ್ವಾಮಿ ಆ ಭಾರ, ದೇವರಿಗೆ ಇರುವಂತ ಭಾರವನ್ನ ಹಂಚ್ಕೊಳ್ತಾ ಇದ್ದಾರೆ. ನೀವು ಭಯಪಡಬೇಡಿ. ಆದರೆ ದೇವರ ರಾಜ್ಯ ಅಂದ್ರೆ ಏನು? ಅವ್ರ ಸಂಬಂಧ, ಪವಿತ್ರಾತ್ಮನ ಶಕ್ತಿ, ನಂಬಿಕೆ, ಅದ್ಭುತ, ಏನಾದ್ರೂ ಹೇಳ್ಬೋದು, ಅದ್ರ ಮೇಲೆ ಕಟ್ಕೊಂಡು ಹೋಗ್ಬೋದು ಎಷ್ಟೋ. ಆದ್ರೆ ಅದು ಪ್ರಾರಂಭ ಆಗೋದು ಎಲ್ಲಿ? ನಾವು ದೇವರಿಗೆ ಕೃತಜ್ಞತರಾಗಿ ದೇವರಲ್ಲಿ ಒಂದು ದಾಹ ಇಟ್ಕೊಂಡಿರೋದ್ರಿಂದ ಪ್ರಾರಂಭ ಆಗುತ್ತೆ. ಮತ್ತೆ ನಮ್ಮಲ್ಲಿ ಇದು ಇದೆಯಾ? ಕೃತಜ್ಞತೆ ಇದೆಯಾ? ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಕೃತಜ್ಞತೆ ಇರೋದು ಬಹಳ ಮುಖ್ಯ. ತಂದೆ ತಾಯಿಗಳಲ್ಲಿ ಮೊದಲನೇದಾಗಿರ್ಬೇಕು. ಎಲ್ಲ ಚಿಕ್ಕ ವಿಷಯದಲ್ಲೂ ನಾವು ಕೃತಜ್ಞರಾಗಿರ್ಬೇಕು. ಅದರ ನಂತರನೇ ನಾವು ಸತ್ಯದಾರಿಯಲ್ಲಿ ನಡಿಲಿಕ್ಕಾಗುತ್ತೆ. ಅದಕ್ಕಾಗಿ ಇನ್ನೂ ಒಂದು ವಚನ ನೋಡ್ತಾ ಇದ್ದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 13ನೇ ವಚನ, 3ನೇ ಅಧ್ಯಾಯ 13ನೇ ವಚನ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾಗಿರುವುದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಾ. ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರ್ರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಯಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೋ ಅದೆಲ್ಲವನ್ನೂ ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಇಲ್ಲಿ ಬಹಳ ಸಲ ಕೃತಜ್ಞರಾಗಿರಿ ಅಂತ ಬರುತ್ತೆ. ಮತ್ತೆ ಇತರರಿಗೆ ನೀವು ಕೃತಜ್ಞತೆ ಜೊತೆಲಿ ಏನ್ ಬರುತ್ತೆ? ನಾವು ಪ್ರೀತಿ ಉಳ್ಳವರು, ಸಹಿಸಿಕೊಳ್ಳುವರು, ಕ್ಷಮಿಸುವಂತವರು ಆಗಿರ್ತೀವಿ. ಅದಕ್ಕಾಗಿ ದೇವರು ನಮ್ಮನ್ನ ಕರ್ಕೊಂಡು ಬರ್ತಾರೆ ಸಭೆಯಾಗಿ. ಮೊದಲು ದೇವರ ಪ್ರೀತಿಯನ್ನ ತಿಳ್ಕೊಳ್ಳೋದು, ನಂತರ ನಾವು ಹೇಗೆ ಜೀವಿಸಬೇಕು ಕೃತಜ್ಞರಾಗಿ ಪ್ರೀತಿಯಿಂದ. ಮತ್ತೆ ಇಲ್ಲಿ 15ನೇ ವಚನದಲ್ಲಿ ನೀವು
ಸಮಾಧಾನ, ನಿಮಗೆ ಮನಸ್ಸಲ್ಲಿ ಸಮಾಧಾನ ಇಲ್ಲ ಅಂದರೆ ನಿಮ್ಮ ಹತ್ರ ದೇವರಿಲ್ಲ ಅಂತ ಅರ್ಥ. ಈ ಕೃತಜ್ಞತೆ, ಸಮಾಧಾನ, ಕ್ಷಮಿಸುವುದು, ಸಹಿಸಿಕೊಳ್ಳುವಂಥದ್ದು, ಇದೆಲ್ಲ ಒಟ್ಟಾಗಿ ಬರುವಂಥದ್ದು ಪವಿತ್ರಾತ್ಮನ ಒಂದು ಗುಣಗಳು. ನೋಡಿ, ಪವಿತ್ರಾತ್ಮ ವರಗಳ ಬಗ್ಗೆ ನಾವು ಮಾತಾಡ್ತೀವಿ. ಸೈತಾನನಿಗೆ ದೇವರು ವರವನ್ನು ಕೊಟ್ಟರು, ಆದರೆ ಇವತ್ತು ಕೂಡ ಆ ವರ ಅವನಿಗಿಂದ ವಾಪಸ್ ತಗೊಂಡಿಲ್ಲ. ಆದರೆ ಅವನು ದೇವರಿಂದ ದೂರ ಹೋಗ್ಬಿಟ್ಟ. ಬಟ್ ಆದರೆ ಯೇಸು ಸ್ವಾಮಿ 30 ವರ್ಷ ಯಾವ ಅದ್ಭುತವನ್ನು ಮಾಡಲಿಲ್ಲ. ಆದರೆ ಏನಿತ್ತು ಅವ್ರಿಗೆ? ಅವರಲ್ಲಿ ಪವಿತ್ರಾತ್ಮನ ಗುಣಗಳಿತ್ತು. ಅವರು 30 ವರ್ಷ ಯಾವ ಥರ ಜೀವಿಸಿದ್ರು ಅದನ್ನ ಬಂದ ಮೂರುವರೆ ವರ್ಷಗಳು ಅವರು ನಡ್ಸ್ಕೊಂಡು ಹೋದರು. ಬಹಳಷ್ಟು ವರಗಳನ್ನು ನಾವು ನೋಡ್ತೇವೆ. ಆದರೆ ಯಾವುದೇ ಮನುಷ್ಯನಿಗೆ ವರ ಇರೋದು ಮುಖ್ಯ, ಆದರೆ ವರಕ್ಕಿಂತ ಹೆಚ್ಚಾಗಿ ಗುಣ ಇರೋದು ಮುಖ್ಯ. ಗುಣ ಇದ್ದು ವರ ಇಲ್ಲ ಅಂದರೆ ಅವನಿಗೆ ಯೇಸು ಸ್ವಾಮಿ ಥರ 30 ವರ್ಷ ಕಾಲ ಯೇಸು ಸ್ವಾಮಿ ಹೆಂಗಿದ್ರು ಹಂಗೆ. ಬಟ್ ವರ ಇರಬೇಕಾ? ಓಕೆ, ವರ ಇರೋದು ಒಳ್ಳೇದು, ಅದು ಉಪಯೋಗ ಆಗುತ್ತೆ. ಯಾಕೆ? ಬೇರೆಯವ್ರ ಸೇವೆ ಮಾಡಲಿಕ್ಕೆ. ಬಟ್ ವರಕ್ಕಿಂತ ಗುಣ ಮುಖ್ಯ. ಈ ಸಹಿಸಿಕೊಳ್ಳುವಂಥದ್ದು, ನಾವು ಇವಾಗಲೇ ಹೋದ ಕೃತಜ್ಞರಾಗಿರುವಂಥದ್ದು, ಸಮಾಧಾನದಲ್ಲಿ ಇರುವಂಥದ್ದು, ಪ್ರೀತಿಯಲ್ಲಿ ಇರುವಂಥದ್ದು, ಇದೆಲ್ಲ ವರಗಳಲ್ಲ, ಇದೆಲ್ಲ ಗುಣಗಳು. ಸೊ ಅದಕ್ಕಾಗಿ ನಾವು ಯಾವುದನ್ನ ಬಯಸಬೇಕು ಹೆಚ್ಚಾಗಿ ಅಂದರೆ ಗುಣಗಳನ್ನು. ಅಂದರೆ ವರಗಳಿರಬಾರ್ದು, ಎಲ್ಲ ವರನೇ. ಗುಣದಿಂದನೇ ವರ ಬರುತ್ತೆ. ವರ ಏನಕ್ಕೆ? ವರ ನಿಮಗೋಸ್ಕರ ಅಲ್ಲ. ನೀವು ಯಾವುದೇ ಒಂದು ವರವನ್ನು ನೀವು ಬಯಸಿದರೆ ಆ ವರ ನಿಮ್ಮ ಸಹಾಯಕ್ಕಾಗಿ ಅಲ್ಲ. ಅದು ವರಗಳು ಯಾವಾಗಲೂ ಇನ್ನೊಬ್ಬರಿಗೆ ಸೇವೆ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ಏನೋ ಮಾಡಲಿಕ್ಕೆ. ಸೊ ಆದರೆ ವರಗಳು ಮಾತ್ರ ಇದ್ದು ಗುಣಗಳಿಲ್ಲ ಅಂದರೆ ಅದು ಮೋಸ ಆಗುತ್ತೆ. ಯಾಕೆಂದರೆ ಸೈತಾನನಿಗೆ ಇವತ್ತು ವರಗಳಿದೆ, ಅದರ ಗುಣಗಳಿಲ್ಲ. ಸೊ ಅದಕ್ಕಾಗಿ ನಾವು ಜಾಗೃತರಾಗಿರಬೇಕು ಈ ವಿಷಯದಲ್ಲಿ. ಮತ್ತೆ ಇನ್ನೊಂದು ವಚನ ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ಯೆಶಾಯ 42 ಮೊದಲನೇ ವಚನ. ಈಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ. ಇದು ಯೇಸು ಸ್ವಾಮಿ ಬಗ್ಗೆ ಹೇಳಲ್ಪಟ್ಟಿದೆ. ಇವನು ನನಗೆ ಇಷ್ಟನು, ನನ್ನ ಪ್ರಾಣಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಇವನು ಅನ್ಯ ಜನಗಳಲ್ಲಿ ಸದ್ಧರ್ಮವನ್ನು ಪ್ರಚುರಪಡಿಸುವನು. ಇವನು ಕೂಗುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ನೋಡಿ, ಯಾರ ಮೇಲೆ ಆತ್ಮ ಇದೆ? ಇದು ಯೇಸು ಸ್ವಾಮಿ ಬಗ್ಗೆ ಹೇಳಲ್ಪಟ್ಟು. ಯೇಸು ಸ್ವಾಮಿ ಮೇಲೆ ಪವಿತ್ರಾತ್ಮನು ಇದ್ದಾಗ ಏನಾಯ್ತು? ಇವನು ಕೂಗೋದಿಲ್ಲ, ಆರ್ಭಟಿಸೋದಿಲ್ಲ, ಅವನ ಧ್ವನಿ ಎಲ್ಲೂ ಕೇಳಿಸೋದಿಲ್ಲ. ಆದರೆ ಏನ್ ಮಾಡ್ತಾನೆ? ಯೇಸು ಸ್ವಾಮಿ ಮೇಲೆ ಪವಿತ್ರಾತ್ಮನು ಇದ್ದಂತ ಒಂದು ಗುರುತು ಏನು? ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗೊಂದಿದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ಈ ಥರ ಇದ್ದೀರಾ? ನನಗನ್ಸುತ್ತೆ ಬಹಳಷ್ಟು ಜನರಲ್ಲಿ ಈ ಆತ್ಮ ಇದೆ. ನೀವು ಯಾರೆಲ್ಲ ಬೇರೆಯವ್ರನ್ನ ಗಾಳಿಗಿಡಿದೆ ಕಾಪಾಡ್ತೀರಾ, ಕಟ್ಟುವಂತ ಪ್ರಯತ್ನ ಮಾಡ್ತೀರಾ? ದೇವರು ಇವಾಗ ಯೇಸು ಸ್ವಾಮಿ ಹೇಳಿದ್ರು, ನನ್ನ ಸಭೆಯನ್ನು ನಾನು ಕಟ್ತೀನಿ ಅಂತಾರೆ. ಹೆಂಗೆ ಕಟ್ತಾರೆ? ಇವಾಗ ನಮಗೆ ನಮ್ಮ ಮಕ್ಕಳನ್ನೇ ನೋಡ್ತೀವಿ. ಅಯ್ಯೋ, ನಮ್ಮ ಮಕ್ಕಳು ನಾವು ಬಯಸ್ದಂತೆ ಜೀವಿಸ್ತಾ ಇಲ್ಲ. ಏನು ಮಾಡ್ತೀರಾ? ಮನೆಯಿಂದ ಕಳಿಸ್ಬಿಡ್ತೀರಾ? ಕಳಿಸೋದಿಲ್ಲ ಅಲ್ಲ. ನಾನು ಯಾರಿಗೂ ಹೇಳ್ತಾ ಇದ್ದೆ, ನಾನು ಸಾಯೋವರೆಗೂ ನಾನು ಕಟ್ಟೋದನ್ನ ಬಿಡೋದಿಲ್ಲ. ಯಾಕೆಂದರೆ ನನ್ನ ಮಕ್ಕಳ ಮೇಲೆ ನಾನು ಯಾವತ್ತೂ ಭರವಸೆ ಕಳ್ಕೊಳ್ಳೋದಿಲ್ಲ. ಒಬ್ಬ ಮನುಷ್ಯನಿಗೆ ಜೀವ ಹೋದ್ಮೇಲೆ ಭರವಸೆ ಕಳ್ಕೊಬೋದು, ಬಟ್ ಜೀವ ಇರೋವರೆಗೂ ಭರವಸೆ ಕಳ್ಕೊಬಾರ್ದು. ಯಾಕೆಂದರೆ ಯಾವಾಗ ಬೇಕಾದ್ರೂ ನಾವು ಮಾನಸಾಂತರ ಪಡ್ಬೋದು. ಅದೇ ಯೇಸು ಸ್ವಾಮಿ ಹೇಳಿದ್ದು, ಜಜ್ಜಿ ಹೋದ ದಂಟನ್ನು ಮುರಿದು ಹಾಕೋದಿಲ್ಲ. ಇವಾಗ ಯಾವುದೇ ಆಗಲಿ, ಮಕ್ಕಳ ಮೇಲೆ ಯಾರು ಭರವಸೆ ಕಳ್ಕೊಂಬೇಡಿ. ಯಾಕೆಂದರೆ ಆ ವಯಸ್ಸಲ್ಲಿ ನಾವು ಕೂಡ ಹಾಗೆ ಇದ್ದು, ಚಿಂತೆ ಮಾಡಬಾರ್ದು. ದೇವರು ಕೂಡ ಹಾಗೆ ನೋಡ್ತಾರೆ. ಆದರೆ ಒಂದು ಬಯಸ್ತಾರೆ, ನೀನು ಕೃತಜ್ಞನಾಗಿರು, ನನ್ನ ಮೇಲೆ ನಂಬಿಕೆ ಇಡು, ನನ್ನ ಕಡೆ ನೋಡು, ನೀನು ನಿನ್ನ ಸ್ವಾರ್ಥದ ಮೇಲೆ ಆತ್ಕೊಂಡ್ಬೇಡ,
ಸುಳ್ಳು ಮೇಲೆ ಹತ್ಕೊಂಬೇಡ, ಲೋಕದ ಮೇಲೆ ಹತ್ಕೊಂಬೇಡ, ಸೈತಾನನ ಮೇಲೆ ಹತ್ಕೊಂಬೇಡ, ಇದೆಲ್ಲ ಹತ್ಕೊಳಕ್ ಹೋಗ್ಬೇಡ. ನೀನ್ ನನ್ನ ಹತ್ರ ಬಾ, ನಾನು ಕೊಡ್ತೀನಿ, ನಾನು ಶಕ್ತನಾಗಿದ್ದೀನಿ ಕೊಡ್ಲಿಕ್ಕೆ, ನಾನು ಕಾಯ್ತಾ ಇದ್ದೀನಿ. ಅವಾಗಲೇ ಓದಿದ್ವಲ್ಲ, ಯೇಸು ಸ್ವಾಮಿ ಏನು ಹೇಳಿದ್ರು? ಚಿಕ್ಕ ಹಿಂಡೆ ಹೆದರಬೇಡ, ದೇವರಿಗೆ ನೀನು ರಾಜ್ಯ ಕೊಡೋ. ರಾಜ್ಯ ಕೊಡೋದು ಅಂದ್ರೆ ನಾನು ನಿನ್ನ ಜೊತೆ ಸಂಬಂಧದಲ್ಲಿರೋದು, ನಿನ್ನನ್ನು ಕಟ್ಟಲಿಕ್ಕೆ ನಾನು ಆಸೆ ಪಡ್ತೀನಿ. ನೀನು ಭಯಪಡಬೇಡ, ನೀನು ಎಲ್ಲೂ ಹೋಗ್ಬೇಡ. ಅಬ್ರಹಾಮನಿಗೆ ಹಂಗಾಯ್ತು. ಅಬ್ರಹಾಮನಿಗೆ ಎಷ್ಟು ಮನಗುಂದು ಬಿಟ್ಟ ಅಂದ್ರೆ, ನನ್ನ ಹೆಂಡತಿ ಬಂಚೆ, ದೇವರು ವಾಗ್ದಾನ ಮಾಡಿದ್ದಾರೆ, ನನಗೂ ಶಕ್ತಿ ಇಲ್ಲ, ಏನು ಮಾಡೋದು ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾಡ್ದ ಅವನು, ನಾನು ತನ್ನನ್ನು ತಾನು ನೋಡೋದನ್ನ ನಿಲ್ಲಿಸ್ಬಿಟ್ಟೆ. ಓ, ನನ್ನಲ್ಲಿ ಶಕ್ತಿ ಇಲ್ವಲ್ಲ, ಆ ದೇವರಲ್ಲಿ ಶಕ್ತಿ ಇದೆ, ದೇವ್ರಿಗೆ ಮಾಡೋಕ್ಕಾಗುತ್ತೆ. ನೋಡಿ, ಅವನ ನಂಬಿಕೆ ಹೆಂಗೆ ಬಂತು? ತನ್ನನ್ನು ನೋಡಿದ್ರೆ, ಸಾರಳನ್ನ ನೋಡಿದ್ರೆ ಅವನಿಗೆ ನಂಬಿಕೆ ಬರ್ತಾ ಇರಲಿಲ್ಲ ಅಲ್ವಾ? ಅವನಿಗೆ ನಂಬಿಕೆ ಹೆಂಗೆ ಬಂತು? ದೇವ್ರನ್ನ ನೋಡೋದ್ರಿಂದ ನಂಬಿಕೆ ಬಂತು. ನಾವು ಹಾಗೆ, ನಾವು ನಮ್ಮ ನಮ್ಮ ಶಕ್ತಿಗಳನ್ನ ನೋಡಿಕೊಂಡು, ಅಯ್ಯೋ ನನಗೆ ಶಕ್ತಿ ಇಲ್ಲ, ನನಗೆ ಶಕ್ತಿ ಇಲ್ಲ ಅಂದರೆ ಇನ್ನೂ ಕಂಪ್ಲೇಂಟ್ ಜಾಸ್ತಿ ಆಗುತ್ತೆ, ಇನ್ನೂ ಹೆಚ್ಚು ಮನಗುಂದು ಬಿಡ್ತೀವಿ. ನಾವು ಏನು ನೋಡಬೇಕು? ಇಲ್ಲ ಇಲ್ಲ, ನಮ್ಮ ನಮ್ಮ ಸಭೆಯಲ್ಲಿ ಇದ್ದ ಸಹೋದರ ಸಹೋದರಿಗೆ ಶಕ್ತಿ ಇಲ್ಲದೆ ಇರ್ಬೋದು, ಆದರೆ ದೇವರು ಹೇಳಿರೋದು ನಿಮ್ಮ ಶಕ್ತಿಯಿಂದಲ್ಲ, ಪವಿತ್ರಾತ್ಮನ ಶಕ್ತಿಯಿಂದ ನಾನು ಮಾಡ್ತೀನಿ ಅಂತ. ಇವಾಗ ಪವಿತ್ರಾತ್ಮನಿದ್ದರೆ ನಮ್ಮಲ್ಲಿ ಆ ನಾವು ಮನಗುಂದೋದಿಲ್ಲ. ಮತ್ತೆ ಆ ಒಂದು ಆತ್ಮ ಇರುತ್ತೆ, ಏನು? ಕಟ್ಟುವಂಥ ಆತ್ಮ, ಒಬ್ಬರನ್ನೊಬ್ಬರನ್ನ ಕಟ್ಟುವಂಥ ಆತ್ಮ. ಯೇಸು ಸ್ವಾಮಿಲಿ ಅದೇ ಇದ್ದಿದ್ದು. ಇನ್ನು ನೋಡಿ, 43ನೇ ಅಧ್ಯಾಯ 18ನೇ ವಚನ, ಇಲ್ಲಿ ಏನು ಹೇಳ್ತಾರೆ? ಯೆಹೋವನು ಈಗನು ತಾನೆ, ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ಮಾಡಿಕೊಳ್ಳಬೇಡಿ. ನೋಡಿ, ಒಂದು ಕಡೆ ಎಕ್ಲಿಸಿಯಾಸ್ಟಲ್ಲಿ ಅನ್ಸುತ್ತೆ, ಪ್ರಸಂಗಿನಲ್ಲಿ, ದೇವರ ಕರುಣೆ ಪ್ರತಿ ದಿವಸ ಹೊಸದು. ಈ ವಚನ ನೋಡಿ, ಇಲ್ಲಿ ಏನು ಹೇಳುತ್ತೆ? ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿ, ಪುರಾತನ ಕಾರ್ಯಗಳನ್ನು ಬಿಟ್ಟು ಬಿಡಿ. ಅಂದ್ರೆ 50 ವರ್ಷ ಹಳೇದ? ಇಲ್ಲ ಇಲ್ಲ. ದೇವ್ರು ಹೇಳೋದು ಹೇಗೆ ಅಂದ್ರೆ, ನಿನ್ನೆ ನೀವು ಸೋತಿದ್ರು ಬಿಡ್ಬಿಡಿ, ನಿನ್ನೆ ಕೂಡ ನೆನ್ಸ್ಕೊಳ್ಬೇಡಿ. ಅಂದ್ರೆ ಎಲ್ಲರೂ ಮಾನಸಾಂತರ ಪಡಬೇಕು ಅಂದ್ರೆ ಪಡಿ, ಯಾರಿಗಾದ್ರೂ ಕ್ಷಮೆ ಕೇಳಬೇಕು ಕೇಳಿ, ಏನಾದ್ರೂ ಸರಿ ಮಾಡಬೇಕು ದೇವ್ರ ಕಡೆ ಮನುಷ್ಯನ ಕಡೆ ಮಾಡಿ. ಬಟ್ ಆದ್ರೆ ಅದನ್ನೇ ಇಟ್ಕೊಂಡಿರ್ಬೇಡಿ. ಬೇಗ ಸರಿ ಮಾಡಿಕೊಂಡು ದೇವ್ರಿಗೆ ಮನುಷ್ಯನಿಗೆ ಸಮಾಧಾನ ಮಾಡಿಕೊಂಡು ಬಿಟ್ಬಿಡಿ, ಮರ್ತು ಬಿಡಿ. ಯಾಕೆ ಅಂದ್ರೆ ನಾನು ಹೊಸ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಓಕೆ, ಇವತ್ತು ಬೆಳಗ್ಗೆ ಗಂಡ ಹೆಂಡತಿ ಏನೋ ಅಸಮಾಧಾನ ಆಯ್ತು, ಓಕೆ, ಬಿಟ್ಬಿಡಿ. ಏನ್ ಮಾಡಕ್ಕಾಗುತ್ತೆ? ಸೈತಾನ ಅದನ್ನೇ ಹೇಳ್ತಾ ಇರ್ತಾನೆ, ಹೇಳಿ ಹೇಳಿ ಹೇಳಿ, ಇದಿಲ್ಲ ಇದಿಲ್ಲ, ಇದು ಸರಿ ಇಲ್ಲ. ಕಡೆಗೆ ಏನ್ ಮಾಡ್ತಾನೆ? ನಿಮ್ಮಲ್ಲಿರೋ ಸ್ವಲ್ಪ ಆ ನಂಬಿಕೆ ಕೂಡ ಅದನ್ನು ತೆಗೆದು ಬಿಡ್ತಾನೆ. ಸೊ ಅದಕ್ಕೆ ಸ್ಥಳ ಕೊಡಬಾರ್ದು. ನಾ ಬೆಳಗ್ಗೆ ಆಗಿದ್ದು ಸರಿ, ಏನ್ ಮಾಡಕ್ಕಾಗುತ್ತೆ? ಓಕೆ, ಕ್ಷಮೆ ಕೇಳ್ಬಿಡ್ತೀವಿ. ಬೇಗ ತೊಳ್ಕೊಂಡು ಬಿಡ್ಬೇಕು. ಯಾವುದೇ ಇದ್ರು, ನಿನ್ನೆ ವಿಷಯ ಇರ್ಬೋದು, ಬೆಳಗಿನ ವಿಷಯ ಇರ್ಬೋದು, ಹೋದ ವಾರದ ವಿಷಯ, ಯಾವುದೇ ಇದ್ರೂ ಅದರ ಮೇಲೆ ನೀವು ಸೈತಾನನಿಗೆ ಸ್ಥಳ ಕೊಡ್ಬಾರ್ದು. ಸೈತಾನನು ಬಂದು ಇಲ್ಲ, ಹೀಗೆ ಮಾಡಿ ಸರಿ ಮಾಡ್ಕೊಂಬಿಡಿ. ಆದರೆ ಅಹಂಕಾರಿಗಳಿಗೆ ಸರಿ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ನಾನು ತಪ್ಪು, ನಂದು ತಪ್ಪಿದೆ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ. ಅವಾಗಲೇ ಕೊಲಸದಲ್ಲಿ ಏನು ಹೇಳಿದೆ? ನಿಮ್ಮ ತಪ್ಪಿಲ್ಲ ಅಂದ್ರೂ ನೀವು ಕ್ಷಮಿಸಿರಿ ಅಂತ ಹೇಳಿದೆ. ನಿಮ್ಮ ತಪ್ಪಿಲ್ಲ ಅಂದ್ರೂ ಕ್ಷಮಿಸ್ಬಿಡಿ. ಯಾಕೆ ಅದು ನಿಮ್ಮನ್ನ ಕೊರಿತಾ ಇದೆ? ಏನು ಮಾಡುತ್ತೆ? ನಿಮ್ಮ ಹೃದಯದಲ್ಲಿರುವಂಥ ಸಮಾಧಾನವನ್ನು ತೆಗೆದುಬಿಡುತ್ತೆ, ಕೃತಜ್ಞತೆಯನ್ನು ತೆಗೆದುಬಿಡುತ್ತೆ, ಪ್ರೀತಿಯನ್ನು ತೆಗೆದುಬಿಡುತ್ತೆ. ಅದು ತೆಗೆದುಬಿಟ್ಟಾಗ ಏನಾಗುತ್ತೆ? ನೀವು ಬೆಳೀಲಿಕ್ಕೆ ಆಗೋದಿಲ್ಲ. ಮತ್ತೆ ಅದೇ ಸೈತಾನನಿಗೆ ಬೇಕು. ಸೈತಾನನಿಗೆ ಏನು ಬೇಕು? ನೀವು ಅಲ್ಲೇ ಕೊಳಿತಾ ಇರಬೇಕು, ಕೊಳೆತು ನಾಶ ಆಗ್ಬಿಡ್ಬೇಕು. ನಿಮ್ಮಲ್ಲಿ ಕೃತಜ್ಞತೆ, ಸಮಾಧಾನ, ಪ್ರೀತಿ, ಕ್ಷಮಿಸುವಂಥದ್ದು ಹೋಗ್ಬಿಡ್ಬೇಕು. ಅದಕ್ಕಾಗಿ ಏನು ಮಾಡ್ತಾನೆ? ನಿಮ್ಮನ್ನ ಹಳೇ ಆ ಒಂದು ಹೊಲಸಿನಲ್ಲೇ ಇಟ್ಟಿರ್ತಾನೆ. ಆದರೆ ಯಾರು ದೀನರಾಗಿರ್ತಾರೆ ಏನು ಮಾಡ್ತಾರೆ? ದೀನರಾಗಿದ್ದವ್ರಿಗೆ, ಅದೇ ಸಹೋದರ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಡಿಗ್ನಿಟಿ ಎಲ್ಲ ಬಿಟ್ಬಿಡಿ. ದೀನರಾಗಿರೋರಿಗೆ ಡಿಗ್ನಿಟಿ, ನಂದು ಪ್ರಿಸ್ಟೇಜ್ ಅದೆಲ್ಲ ಇರೋದಿಲ್ಲ. ಯಾಕೆಂದ್ರೆ ಅವರು ದೇವ್ರ ಜೊತೆ ಸಮಾಧಾನ ಮಾಡ್ಕೊಬೇಕು, ಮನುಷ್ಯ ಜೊತೆ ಸಮಾಧಾನ ಮಾಡ್ಕೊಬೇಕು. ಈ ನಾನು ಹೆಂಡ್ತಿದ್ದೆ ತಪ್ಪಿರಲಿ, ಗಂಡಂದೇ ತಪ್ಪಿರಲಿ, ಅದೆಲ್ಲ ನನಗೆ ಸಮಾಧಾನ ಇಲ್ವಲ್ಲ. ಯಾರೋ ಕೆಲವ್ರಿಗೆ ಹೇಳ್ತಾ ಇರ್ತೀನಿ, ಅಲ್ಲ, ನೀವು ಅವ್ರು ತಪ್ಪು ಮಾಡಿದ್ರು, ಬಟ್ ಆದರೆ ಇವಾಗ ನಿಮಗೆ ಸಮಾಧಾನ ಇಲ್ವೇ? ತಪ್ಪು ಯಾರೇ ಮಾಡಿರಲಿ, ಬಟ್ ನಿಮ್ಮ ಹೃದಯ ಹಾಳಾಗ್ಬಿಟ್ಟಿದೆ ಅಲ್ಲ. ಅದು ನಾವು ಜಾಗೃತಿಯಾಗಿರ್ಬೇಕು. ಯಾಕೆಂದ್ರೆ ಪವಿತ್ರಾತ್ಮನು ನಮಗೆ ಎಲ್ಲಿ ನೆಲೆಸ್ತಾರೆ? ನಮ್ಮ ಹೃದಯಗಳಲ್ಲಿ ನೆಲೆಸ್ತಾರೆ. ಬಟ್ ಪವಿತ್ರಾತ್ಮನು ಬರ್ಲಿಕ್ಕೆ ನೀವು ಅದನ್ನ ಕ್ಲೀನ್ ಮಾಡ್ಬೇಕಲ್ಲ, ಶುದ್ಧಪಡಿಸ್ಬೇಕಲ್ಲ.
ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಈಗೋ ನಾ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣ್ತಾ ಇಲ್ವಾ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ, ಅಂದ್ರೆ ನಿಮ್ಮಲ್ಲಿ ಯಾವುದು ಸಾಧ್ಯ ಇಲ್ಲ ಅದನ್ನ ನಾನು ಮಾಡ್ತೀನಿ. ಅರಣ್ಯದಲ್ಲಿ ಮಾರ್ಗ ಮಾಡೋದು ಸುಲಭ ಅಲ್ಲ, ಆದ್ರೆ ದೇವ್ರು ಹೇಳ್ತಾರೆ ನಾನು ಮಾಡಕ್ ತಯಾರಿದ್ದೀನಿ. ಆದ್ರೆ ನೀವು ನಿಮ್ಮ ಕೊರತೆಯನ್ನು ಒಪ್ಕೊಂಡು ನನ್ನಲ್ಲಿ ನಂಬಿಕೆ ಇಡ್ಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ? ಅದನ್ನೇ ದೇವರು ಕೇಳ್ತಾ ಇದ್ದಾರೆ. ಹಾಗೆ ಆ ಯೆಶಾಯ 50ಕ್ಕೆ ಬರೋಣ. ಸೊ ನಾವು ನಮ್ಮ ಹೃದಯಗಳನ್ನ ಶುದ್ಧ ಮಾಡಿಕೊಂಡ್ರೆ, ಇಲ್ಲಿ ಯೇಸು ಸ್ವಾಮಿಗಳಿಗೆ ಹೇಳುತ್ತೆ, ಅವರು ಏನ್ ಮಾಡಿದ್ರು, 4ನೇ ವಚನ, ಬಳಲಿದವರನ್ನು ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗಿರುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ, ಇಲ್ಲಿ ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸ. ಇಲ್ಲಿ ಶಿಕ್ಷಿತರ ಅಂದ್ರೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಲ್ಲ. ಇಂಗ್ಲಿಷ್ನಲ್ಲಿ ಏನು ಹೇಳುತ್ತೆ, ಟಂಗ್ ಆಫ್ ಎ ಡಿಸೈಪಲ್, ಒಬ್ಬ ಶಿಷ್ಯನ. ಅದ್ರ ಒಳ ಅರ್ಥ ಹಾಗೇನೆ, ಆದ್ರೆ ನಮ್ಗೆ ಸರಾಗವಾಗಿ ಅರ್ಥ ಆಗ್ಬೇಕು ಅಂದ್ರೆ, ಒಬ್ಬ ಶಿಷ್ಯನ ಮನಸ್ಸನ್ನ, ನಾಲಿಗೆಯನ್ನ ನನಗೆ ಕೊಡು ಸ್ವಾಮಿ. ಶಿಷ್ಯನ ನಾಲಿಗೆ ದಯಪಾಲಿಸಿದ್ದಾನೆ. ಬೆಳಗು ನನ್ನನ್ನು ಎಚ್ಚರಿಸಿ, ಶಿಷ್ಯನಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಗಳನ್ನು ಜಾಗೃತಗೊಳಿಸಿ. ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ, ಕೃತಜ್ಞರಾಗಿರ್ಬೇಕು, ಪ್ರೀತಿ ಹೊಂದಿದವರಾಗಿರ್ಬೇಕು, ಸಮಾಧಾನ ಇರುವಂಥವ್ರಾಗಿರ್ಬೇಕು, ಕ್ಷಮೆ ಇರುವಂತ. ಯಾವಾಗ ಏನಾಗುತ್ತೆ, ದೇವರು ನಿಮ್ಗೆ ಮಾತುಗಳನ್ನ ಕೊಡ್ತಾನೆ. ನಾವು ವರಗಳ ಬಗ್ಗೆ ಮಾತಾಡ್ತೀವಿ, ಯಾವುದು ಬಹಳ ಅತ್ಯಂತ ಒಳ್ಳೆಯ ವರ ಸಭೆಯಲ್ಲಿ? ಸೊ ಪ್ರವಾದನೆಯ ವರ. ನೀವು ಇದು ಓದಿ, 1 ಕೊರಿಂಥ 14 ಹೇಳ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರವಾದನೆಯ ವರ. ಆದ್ರೆ ಪ್ರವಾದನೆಯ ವರ ಎಲ್ಲಿಂದ ಬರುತ್ತೆ? ಓಕೆ, ನೋಡ್ಬಿಡೋಣ. 1 ಕೊರಿಂಥ 14 ಬಹಳ ಮುಖ್ಯವಾದದ್ದು ಪ್ರವಾದನೆಯ ವರ ಸಭೆಯಲ್ಲಿ. 3ನೇ ವಚನ ಹೀಗೆ ಹೇಳುತ್ತೆ, ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ಹೃದಯವನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಓಕೆ, ಏನು ಬಹಳ ಅದ್ಭುತವಾದ ವರ ಇದು. ಅವರಿಗೆ ನೀವು ಬಾಯಿ ಬಿಟ್ರೆ, ನಾನು ಹೇಳ್ತಾ ಇರೋದು ಇಲ್ಲಿ ಪುಲ್ಪಿಟ್ನಲ್ಲ, ನೀವು ಒಬ್ರೊಬ್ರು ಮಾತಾಡುವಾಗ, ಫೋನಲ್ಲಿ ಮಾತಾಡ್ಬೋದು, ಒಬ್ರ ಹತ್ರ ಮಾತಾಡ್ಬೋದು. ಆ ಮಾತಾಡುವಾಗ ಏನಾಗುತ್ತೆ, ನೀವು ಬಾಯಿ ಬಿಟ್ರೇನೆ ಭಕ್ತಿ ವೃದ್ಧಿ, ಪ್ರೋತ್ಸಾಹ, ಸಂತೈಸುವಿಕೆ ಬರುತ್ತೆ. ಬಟ್ ಆದ್ರೆ ಎಲ್ಲಿ ಪ್ರಾರಂಭ ಆಗುತ್ತೆ? 1ನೇ ವಚನ ಏನ್ ಹೇಳುತ್ತೆ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು, ಅವುಗಳಿಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ನೋಡಿ, ಇದು ಪೌಲ ಹೇಳ್ತಾ ಇರುವಂತ ಮಾತು. ಸೊ ನೀವು ನಿಮ್ಮಲ್ಲಿ ಪ್ರೀತಿ ಇರಬೇಕು, ಈ ಇನ್ನೊಬ್ಬರ ಬಗ್ಗೆ ಪ್ರೀತಿ ಇರಬೇಕು. ಅವಾಗ್ಲೇನೆ ಪ್ರವಾದನೆಯ ವರ ಬರೋದು. ಅದು ದೇವ್ರ ಮಾತು ನಾವು ಇದುವರೆಗೂ ಕೇಳ್ದು. ದೇವರಲ್ಲಿ ಏನಿದೆ? ಪ್ರೀತಿ ಇದೆ. ಅದಕ್ಕಾಗಿ ಹೇಳ್ತಾರೆ, ನೀವು ಭಯಪಡಬೇಡಿ, ನಾನು ಸಹಾಯ ಮಾಡ್ತೀನಿ. ಇಲ್ಲಿ ಯೇಸು ಸ್ವಾಮಿ ಬಗ್ಗೆ ಏನು ಹೇಳ್ತಾ ಇದೆ, ಯೆಶಾಯ 50ರಲ್ಲಿ, ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗಿರುವಂತೆ ಕರ್ತನಾದ ಯೆಹೋವನು ಶಿಷ್ಯನ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಗು ನನ್ನನ್ನು ಎಚ್ಚರಿಸಿ, ಶಿಕ್ಷಿತರಂತೆ ನಾನು ಹೇಳುವ ಹಾಗೆ ನನ್ನ ಕಿವಿಗಳನ್ನು ಜಾಗೃತಗೊಳಿಸಿದ್ದೇನೆ. ನೋಡಿ, ಇದು ಮೊದಲನೇದಾಗಿ ಹೃದಯವನ್ನು ಶುದ್ಧಿ ಇಟ್ಕೊಂಡು, ಇನ್ನೊಂದು ದೇವರ ಮೇಲೆ ಹಾತ್ಕೊಂಡು, ಅದು ದೇವರಿಂದ ಬರುವಂತ ವರ. ಯೇಸು ಸ್ವಾಮಿ ಹಾಗೆ, ಯೇಸು ಸ್ವಾಮಿ ಕಿರ್ಚಾಡ್ಕೊಂಡು ಹೋಗಿ ಅದ್ಭುತಗಳು ಮಾಡ್ಕೊಂಡು ಇದು ಮಾಡ್ಕೊಂಡು ಇರಲಿಲ್ಲ. ಅವರಿಗೆ ಪ್ರವಾದನೆಯ ವರ ಇತ್ತು. ಅದನ್ನೇ ನಾವೆಲ್ಲರೂ ಬಯಸ್ಬೇಕು. ಸಭೆಯಲ್ಲಿ ಏನು ನೋಡಿ, 7 ದಿವಸ ನಾವು ಲೋಕದಲ್ಲಿ ಎಷ್ಟೊಂದು ಹೊಲಸುಗಳನ್ನ ಮುಟ್ಟಿ ಬರ್ತೀವಿ. ಮುಟ್ಟಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಹೊಲಸುಗಳು ಹೋಗ್ತಾ ಇರುತ್ತೆ. ಅದೆಲ್ಲ ಹಚ್ಚಿಸ್ಕೊಂಡು ನಮ್ಮ ಮಕ್ಕಳೇ ನಂಬಿಕೆ ಇಲ್ಲದೆ, ಒಂದು ಧೈರ್ಯ ಇಲ್ಲದೆ, ಸಂತೋಷ ಇಲ್ಲದೆ ಬಂದು ಕುಂತ್ಕೊಂಡಾಗ ಇಲ್ಲಿ ಏನ್ ಬೇಕು ನಮ್ಗೆ? ನಾನು ಪುಲ್ಪಿಟ್ನಲ್ಲಿ ಅಂತ ಹೇಳ್ತಾ ಇಲ್ಲ, ಹೀಗೆ ನಾವು ನೋಡಿ, ಕೂಟ ಮುಗಿದ್ಮೇಲೆ ನಾವೆಲ್ಲ ಫೆಲೋಶಿಪ್ ಮಾಡ್ತೀವಿ. ಏನ್ ಬೇಕು ನಮ್ಗೆ? ಬಳಲಿ ಹೋದವರನ್ನು ಎತ್ತಿ ಕಟ್ಟುವಂತ ಮಾತಿರ್ಬೇಕು. ಅದಕ್ಕೆ ಪವಿತ್ರಾತ್ಮನ ಅಭಿಷೇಕ ಬೇಕು. ಅದಕ್ಕೆ ಪೌಲ ಹೇಳ್ತಾ ಇರೋದು, ನೋಡಿ, ಈ ಲೋಕದಲ್ಲಿ ಬಹಳ ಹೊಲಸಿದೆ. ನೀವು ಹೊಲಸನ್ನ ಮುಟ್ಟಿ ತುಂಬಾ ಕೃತಜ್ಞರಾಗ್ತೀರಾ. ಅಂದ್ರೆ ಕೃತಜ್ಞರು ಅಂದ್ರೆ ದೇವರಿಗೆ ಒಂದು ಧನ್ಯವಾದ ಇಲ್ಲದೆ ಇರುವಂಥದ್ದು.
ಕಂಪ್ಲೇಂಟ್ಸು. ಇವಾಗ ನೋಡಿ, ಲೋಕದಲ್ಲಿ, ನಾನು ಅವಾಗಲೇ ಹೇಳಿದೆ, ಲೋಕದಲ್ಲಿ ಯಾಕೆ ಜನ ಲೋಕದಲ್ಲಿ ಇದ್ದಾರೆ, ಯಾಕೆ ಕ್ರಿಸ್ತನ್ ಕಡೆ ಬಂದಿಲ್ಲ? ಅವ್ರ ಹತ್ರ ಹೋಗಿ ಹೇಳಿದ್ರೆ ದೇವ್ರು ಏನ್ ಮಾಡಿದ್ದಾರೆ? ದೇವ್ರು ಏನೂ ಮಾಡಿಲ್ಲ. ನೋಡಿ ಎಷ್ಟೊಂದು ಹೊಲಸಿದೆ, ಎಷ್ಟೊಂದು ದುಷ್ಟತೆ ಇದೆ, ಹಂಗೆ ಹೇಳ್ತಾರೆ. ನಾವು ಹಂಗೆ ಇದ್ದೋ ಅಲ್ವಾ? ನಾವು ಹಾಗೆ ಇದ್ಕೊಂಡೇ ಬಂದಿದ್ದು. ಅವ್ರಿಗೇನು ಬೆರಳು ತೋರಿಸುವಂತ ಅವಶ್ಯಕತೆ ಇಲ್ಲ. ನಾವು ಅಲ್ಲೂ ಹೊಲಸಲ್ಲಿದ್ದು ಹೊಲಸನ್ನ ನೋಡ್ಕೊಂಡು ಹೊಲಸಂಗೆ ಇದ್ದೋ ನಾವು. ಇನ್ನೇನು ಮಾಡೋದು? ಎಲ್ಲರೂ ಸುಳ್ಳು ಹೇಳ್ತಾರೆ, ನಾನು ಸುಳ್ಳು ಹೇಳ್ತೀನಿ. ಎಲ್ಲರೂ ಮೋಸ ಮಾಡ್ತಾರೆ, ನಾನು ಮೋಸ ಮಾಡ್ತೀನಿ. ಹಂಗೆ ಇದ್ದೋ ನಾವೆಲ್ಲರೂ. ಆದರೆ ಇವಾಗ ಕ್ರಿಸ್ತ ನಂಬಿಕೆಯಲ್ಲಿ ಬಂದಿದ್ದೀವಿ. ಯಾಕೆ? ನಾವು ಆ ಒಂದು ಕರುಣೆಯನ್ನು ಸ್ವೀಕರಿಸಿದ್ದೀವಿ. ದೇವರು ನಮಗೆ ಕರುಣೆ ತೋರಿಸಿದ್ದಾರೆ. ಯೇಸು ಸ್ವಾಮಿ ಜೀವಿತದ ಮಾದರಿಯನ್ನು ತೋರಿಸಿದ್ದಾರೆ. ಯೇಸು ಸ್ವಾಮಿ ನಮಗಾಗಿ ಸತ್ತಿದ್ದಾರೆ, ನಮ್ಮ ಹೃದಯಗಳನ್ನು ಶುದ್ಧಿಪಡಿಸ್ತಾರೆ. ಇವಾಗ ನಾವು ಕೃತಜ್ಞರಾಗಿ ಆ ಪ್ರೀತಿಯಲ್ಲಿ ಒಬ್ರನ್ನೊಬ್ರನ್ನ ಸಹಿಸಿಕೊಂಡು ಒಬ್ರನ್ನೊಬ್ರು ಉತ್ತೇಜನ ಮಾಡಿಕೊಂಡು ಜೀವಿಸ್ಬೇಕು. ಅದಕ್ಕೆ ನಮಗೆ ವರ ಬೇಕು. ಯಾವ ವರ ಬೇಕು? ಪ್ರವಾದನೆ ಅಂದ್ರೆ ಅದನ್ನು ಕೂಡ ಹೊಲಸು ಮಾಡಿ ಇಟ್ಟಿದ್ದಾನೆ ಸೈತಾನೆ. ಏನಂದ್ರೆ, ಪ್ರವಾದನೆ ಅಂದ್ರೆ ದೇವ್ರು ಹಿಂಗೆ ಹೇಳಿದ್ರು, ಹಂಗೆ ಹೇಳಿದ್ರು, ಅದು ಮಾಡಿದ್ರು, ಇದು ಮಾಡಿ ಬಹಳಷ್ಟು ಪಾಸ್ಟರ್ಗಳದೆಲ್ಲ ಮಾಡಿಕೊಂಡು ಇನ್ನೂ ಹೊಲಸು ಮಾಡ್ತಾ ಇದ್ದಾರೆ ಜನರನ್ನ. ಅದೆಲ್ಲ ಅಲ್ಲ. ಪ್ರವಾದನೆ ವರ ಅಂದ್ರೆ ಯೇಸು ಸ್ವಾಮಿ ಹೇಳಿದಂಥದ್ದು, ದಣಿದವರನ್ನ ಸಹಿಸಿಕೊಳ್ಳುವಂಥದ್ದು, ಉತ್ತೇಜನ ಮಾಡುವಂಥದ್ದು, ಅವ್ರನ್ನ ಪ್ರೀತಿಗೆ ನಡೆಸುವಂಥದ್ದು, ಸಮಾಧಾನಕ್ಕೆ ನಡೆಸುವಂಥದ್ದು, ಕ್ಷಮೆಗೆ ನಡೆಸುವಂಥದ್ದು, ಕೃತಜ್ಞತೆಗೆ ನಡೆಸುವಂಥದ್ದು. ಇದು ನಿಜವಾಗಿ ಬೇಕಾಗಿರೋ ಆತ್ಮ ಸಭೆನಲ್ಲಿ. ನಾವೆಲ್ಲ ದೊಡ್ಡ ದೊಡ್ಡ ಏನೋ ಕಾರ್ಯಗಳನ್ನು ಮಾಡೋದು ಅದು ಏನು ಬೇಕಾಗಿಲ್ಲ. ಓಕೆ, ಇವಾಗ ಏನು ಗುಣಪಡಿಸುವಂತ ಸ್ವಸ್ಥತೆ ಇರಬೇಕವರ. ಹಾಗಿದ್ರೆ ಯಾಕೆ ಪೌಲನಿಗೆ ಸ್ವಸ್ಥತೆ ದೇವ್ರು ಕೊಡ್ಲಿಲ್ಲ? ನಾನು ಕೊಟ್ಟು ಬಿಡಪ್ಪ ಅಂತ ಕೇಳಿದಾಗ ನಾನು ಕೃಪೆ ಕೊಡ್ತೀನಿ ಅಂತ ಹೇಳಿದ್ರು. ಈ ಸ್ವಸ್ಥತೆ ಎಲ್ಲ ಯಾಕೆ ಅಂದ್ರೆ, ಆ ಸಮಯದಲ್ಲಿ ದೇವರ ವಾಕ್ಯ ಈ ಥರ ಪ್ರಿಂಟ್ ಆಗಿರಲಿಲ್ಲ. ಇವಾಗ ನೀವು ಹೋಗ್ಬಿಟ್ಟು ಯೇಸು ಸ್ವಾಮಿನ ನಂಬೇಕಪ್ಪ, ಆಗ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂದ್ರೆ ಅವಾಗ ಏನೂ ಇರಲಿಲ್ಲ, ತೋರ್ಸೋಕ್ಕೆ ಆಧಾರನೇ ಇರಲಿಲ್ಲ ಅವ್ರಿಗೆ. ದೇವ್ರ ವಾಕ್ಯ ತೋರ್ಸೋಣ ಅಂದ್ರೆ, ಅಥವಾ ಪೌಲನ್ ಜೀವಿತ ತೋರಿಸ್ಬೇಕು ಅಂದ್ರೆ ಯೇಸು ಸ್ವಾಮಿಯ ಜೀವಿತ ತೋರಿಸ್ಬೇಕು, ದಾವಿದನ ಜೀವಿತ ತೋರ್ಸಕ್ಕೆ ಏನೂ ಇರಲಿಲ್ಲ. ಅದಕ್ಕಾಗಿ ದೇವರು ಅದ್ಭುತಗಳನ್ನ ಮಾಡಿ ಅವ್ರ ಹೃದಯಗಳು ಓಪನ್ ಆಗಲಿ ಅಂದ್ಬಿಟ್ಟು ಮಾಡಿದ್ರು ಅಷ್ಟೆ. ಇವತ್ತು ಅದೆಲ್ಲ ಬೇಕಾಗಿಲ್ಲ. ನಿಮ್ಮ ಜೀವಿತನ ನೋಡ್ಬೋದು, ನೀವು ಫೋನಲ್ಲಿ ಮಾತಾಡ್ಬೋದು. ಅವಾಗ ಫೋನ್ ಇರಲಿಲ್ಲ. ಒಬ್ಬ ಮನುಷ್ಯ ಒಂದ್ಸಲ ಸಿಕ್ಬಿಟ್ರೆ ಆಮೇಲೆ ಮತ್ತೆ ಸಿಗ್ತಾನೋ ಇಲ್ವೋ ಅದು ಗ್ಯಾರಂಟಿನೇ ಇರಲಿಲ್ಲ. ಆ ಥರ ಇತ್ತು. ಆ ಪರಿಸ್ಥಿತಿಗಳಲ್ಲಿ ದೇವರು ಈ ಸ್ವಸ್ಥತೆಯ ವರಗಳನ್ನು ಕೊಟ್ಟರು. ಇವತ್ತು ಸ್ವಸ್ಥತೆಯ ವರ ಬೇಕಾಗಿಲ್ಲ. ಇವಾಗ ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಗೊತ್ತಾಗಬೇಕು, ಇದು ದೇವ್ರಿದ್ದಾರೆ. ಇಲ್ಲ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು, ಫೋನ್ ಮಾಡಿ, ಬ್ರದರ್ ನೀವು ಏನೋ ಹೇಳ್ತಾ ಇದ್ರೆ ನಂಗೆ ಅರ್ಥ ಆಗಿಲ್ಲ, ಮತ್ತೆ ಹೇಳ್ತೀರಾ ಅಂತ. ಇಲ್ಲ ಅಂದರೆ ನೀವು ಅಲ್ಲಿಂದನೇ ಹೇಳ್ಬೋದು, ಬೈಬಲ್ ಓಪನ್ ಮಾಡಿ ನೋಡಿ, ನಾನು ಹೇಳ್ತೀನಿ ವಚನಗಳನ್ನು ನೋಡಿ ಅಂತ ಹೇಳ್ಬೋದು. ಅದಕ್ಕಾಗಿ ನಾವು ಯೋಚನೆ ಮಾಡಬೇಕು, ಏನು ವರಗಳು ಅಂತ. ನಿಜವಾದ ವರ ಸಭೆಗೆ ಬೇಕಾಗಿರೋದು ಪ್ರವಾದನೆಯ ವರ. ಆ ಪ್ರವಾದನೆ ಅಂತ ಹೇಳುವಾಗಲೇ ನನಗೆ ಭಯ ಆಗುತ್ತೆ. ಯಾಕೆಂದರೆ ಅದು ಪ್ರವಾದನೆ ಅಂದರೆ ಭಾಳಷ್ಟು ಜನಕ್ಕೆ ಮೈಂಡಲ್ಲಿ ಹೋಗೋದು ಏನೋ ಮುಂದಿನ ಜೀವಿತಗಳ ಬಗ್ಗೆ ಹೇಳೋದು, ಅದು ಹೇಳೋದು, ಇದು ಹೇಳೋದು, ಇವ್ರನ್ನ ಮದುವೆ ಆಗಿ ಅವ್ರನ್ನ ಮದುವೆ ಆಗಿ. ಅದೆಲ್ಲ ಅಲ್ಲ ಪ್ರವಾದನೆ. ಅಲ್ಲ, ಪ್ರವಾದನೆ ಅಂದರೆ ಬಳಲಿದವರನ್ನು ಮೇಲೆತ್ತುವಂಥದ್ದು, ಸಹಿಸ್ಕೊಳ್ಳುವಂಥದ್ದು, ಕ್ಷಮಿಸುವಂಥದ್ದು, ಅವ್ರನ್ನ ನಂಬಿಕೆಗೆ ನಡೆಸುವಂಥದ್ದು, ಸಮಾಧಾನಕ್ಕೆ ನಡೆಸುವಂಥದ್ದು, ಕ್ಷಮೆಗೆ ಇವಾಗ ಗಂಡ ಹೆಂಡತಿ ಬೇಸರದಲ್ಲಿ ಇರ್ತಾರೆ, ಅವ್ರಿಗೇನು ಬೇಕು? ಏನು ಪ್ರವಾದನೆ ಅವ್ರಿಗೆ ಮಾಡ್ತೀರಾ? ಗಂಡ ಹೆಂಡತಿ ಬೇಸರದಲ್ಲಿ ಇರ್ತಾರೆ, ಜಗಳ ಮಾಡ್ಕೊಂಡಿರ್ತಾರೆ, ಅವ್ರಿಗೇನು ಪ್ರವಾದನೆ ಕೊಡ್ತೀರಿ? ಅವ್ರಿಗೇನು ಪ್ರವಾದನೆ ಕೊಡಬೇಕು ಅಂದರೆ, ನೀವು ಒಬ್ರನ್ನೊಬ್ರು ಪ್ರೀತಿಯಲ್ಲಿರಿ, ಒಬ್ರನ್ನೊಬ್ರು ಕ್ಷಮಿಸಿ, ಸಮಾಧಾನದಲ್ಲಿರಿ. ಇದೇ ಪ್ರವಾದನೆ. ಅದು ನಿಮ್ಮಿಂದ ಅವ್ರು ತಿಳ್ಕೊಂಡು ಮಾನಸಾಂತರಕ್ಕೆ ಬಂದರೆ ಅದೇ ದೇವ್ರ ರಾಜ್ಯ. ಅದು ದೇವ್ರ ರಾಜ್ಯಕ್ಕೆ ಬಂದ್ಬಿಡ್ತಾರೆ ಅವರು. ಸೊ ಅದು ನಾನು ನೋಡ್ತಾ ಇದ್ದೆ. ಮತ್ತೆ ನಂಬಿಕೆ ಬಗ್ಗೆ ಹೇಳುವಾಗ ಇನ್ನೊಂದು ವಚನ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಿನ್ನೆ ಸಹೋದರ ಹತ್ರ ಹಂಚ್ಕೊಳ್ತಾ ಇದ್ದೆ ನಾನು ಈ ಮಾತನ್ನು. 23ನೇ ವಚನ. ಯೋಹಾನನ ಸುವಾರ್ತೆ 23ನೇ ವಚನ, 2ನೇ ಅಧ್ಯಾಯ 23ನೇ ವಚನ. ಆತನು ಪಾಸ್ಕಾ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹುಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಏನ್ ನೋಡಿದ್ರು? ಸೂಚಕ ಕಾರ್ಯಗಳನ್ನು.
ಬಹಳ ಅದ್ಭುತ ಕಾರ್ಯಗಳು. ಓ, ಏನು ಯೇಸು ಸ್ವಾಮಿ ಇದ್ ಮಾಡ್ತಾರೆ, ಅದ್ ಮಾಡ್ತಾರೆ. ಬಟ್ ಅವ್ರು ಬಂದ ಉದ್ದೇಶ ಏನು? ನನ್ಗೇನೋ ಬೇಕು. ಯಾರೋ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು, ಸರಿ ನಿಮ್ ದೇವ್ರು ನನ್ಗೇನ್ ಕೊಡ್ತಾರೆ, ನನ್ಗೆ ಹೆಂಗ್ ಬೆನಿಫಿಟ್ ಆಗುತ್ತೆ, ನನಗೇನ್ ಸಿಗುತ್ತೆ? ನೋಡಿ, ಈ ಆತ್ಮ ಇದು ಏನಕ್ಕೆ ಅದು ಹೇಳುತ್ತೆ. ಅವರು ನಂಬಿಕೆ ಇಟ್ರು, ಆತನ ಹೆಸರಲ್ಲಿ ನಂಬಿಕೆ ಇಟ್ರು. ನೋಡಿ, ಇವರು ಬಿಲೀವರ್ಸ್, ವಿಶ್ವಾಸಿಗಳು. ಏನ್ ವಿಶ್ವಾಸಿಗಳು? ಸೂಚಕ ಕಾರ್ಯಗಳನ್ನು ನೋಡಿ ಆತನಲ್ಲಿ ಹೆಸರಲ್ಲಿ ನಂಬಿಕೆ. ಇವತ್ತು ಕೂಡ ಇಲ್ಲಿ ಏನೋ ಒಂದು ಸೂಚಕ ಕಾರ್ಯ ನಡೆದು ಬಿಡ್ಬೋದು. ಎಲ್ಲ ಬಂದ್ಬಿಟ್ಟು, ಓಕೆ ಓಕೆ, ಈ ಸಭೆನಲ್ಲಿ ಏನೋ ಸೂಚಕ ಕಾರ್ಯ ನಡೀತಾ ಇದೆ, ನಮ್ಗೂ ಏನೋ ಸಿಗುತ್ತೆ. ಅವ್ರಿಗೇನೋ ನೋಡಿ, ಅವ್ರಿಗೇನೋ ಕೆಲಸ ಸಿಕ್ಬಿಡ್ತಂತೆ, ಪ್ರೇಯರ್ ಮಾಡ್ಬಿಟ್ರು, ಇವ್ರಿಗೇನೋ ಗುಣ ಆಗ್ಬಿಡ್ತಂತೆ, ಇದಾಗ್ಬಿಡ್ತಂತೆ, ಅದಾಗ್ಬಿಡ್ತು. ಅದನ್ನೆಲ್ಲ ಪವಿತ್ರಾತ್ಮನ ಕಾರ್ಯಗಳು, ವರಗಳು ಅಂತ ಹೇಳ್ಕೊಂಡು ಹೋಗೋ ಸಾಧ್ಯತೆ ಇದೆ. ಬಟ್ ಆದರೆ ಇಲ್ಲಿ ಯೇಸು ಸ್ವಾಮಿ ಬಗ್ಗೆ ಏನು ಹೇಳುತ್ತೆ? ಯೇಸು ಎಲ್ಲವನ್ನು ಬಲ್ಲವನಾಗಿದ್ದರಿಂದ ಅವರಿಗೆ ವಶವಾಗಲಿಲ್ಲ ಅಂದ್ರೆ, ನಾನು ನಿಮ್ಮನ್ನು ನಂಬಲ್ಲ. ನಾವು ನಂಬ್ತೀವಿ ಯೇಸು ಸ್ವಾಮಿ, ಆದರೆ ನಾನು ನಿಮ್ಮನ್ನು ನಂಬಲ್ವಲ್ಲ, ನಾನು ನಿಮಗೆ ಒಳಪಡಲ್ಲ, ನಾನು ನಿಮ್ಮನ್ನು ಬಿಟ್ಕೊಡಲ್ಲ, ನಾನು ಒಪ್ಪಿಸ್ಕೊಡಲ್ಲ. ವಶವಾಗಲಿಲ್ಲ ಅಂದ್ರೆ ನಾನು ಒಪ್ಪಿಸ್ಕೊಡಲ್ಲ. ನಿಮ್ಮ ಬಗ್ಗೆ ನನಗೇನು ಇಂಟ್ರೆಸ್ಟ್ ಇಲ್ಲ. ಯಾಕೆಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರೋದು ನನ್ನಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇರೋದು ಯಾವುದರಲ್ಲಿ? ಸೂಚಕ ಕಾರ್ಯಗಳು. ನಿಮ್ಗೇನೋ ಬೇಕು ಅಷ್ಟೇ. ನಾನು ಬೇಡ, ನಿಮ್ಗೆ ಅದ್ಭುತಗಳು ಬೇಕು. ಸರಿ, ತಗೊಳ್ಳಿ, ಹೋಗಿ ನಾಶ ಆಗಿ. ಯಾಕೆಂದ್ರೆ ಬಹಳಷ್ಟು ಜನ ಅದ್ಭುತ ಕಾರ್ಯಗಳನ್ನು ಸ್ವೀಕರಿಸಿದವರು ಬಹಳಷ್ಟು ಜನ ನಾಶ ಆಗಿದ್ದಾರೆ. ಎಷ್ಟೋ ಜನ. ಯಾಕೆಂದ್ರೆ ಅವರೆಲ್ಲ ಶಿಷ್ಯರಾಗೋದಿಲ್ಲ. ಅದಕ್ಕೆ ಬರ್ತೀನಿ ನಾನು. ಪ್ರತಿ ಮನುಷ್ಯನ ಆಂತರ್ಯಗಳನ್ನು ತಿಳಿದನವಾದ ಕಾರಣ ಯಾವ ಮನುಷ್ಯನ ವಿಷಯದಲ್ಲಿ ಆತನಿಗೆ ಸಾಕ್ಷಿ ಹೇಳಬೇಕಾದ ಅವಶ್ಯವಿರಲಿಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿಗೆ ಗೊತ್ತಿತ್ತು ಇವರೆಲ್ಲ ಯಾಕೆ ಬರ್ತಾರೆ, ಇವರೆಲ್ಲ ಬರ್ತಾ ಇದ್ದಾರೆ, ಏನಕ್ಕೆ ಬರ್ತಾರೆ. ನಾವು ಒಂದೊಂದ್ಸಲ ಕೇಳ್ತೀನಿ, ಯಾರೋ ಯವನಸ್ಥರು ಕೆಲವರು ಕೇಳ್ತೀನಿ ಒಂದೊಂದ್ಸಲ, ಸಭೆಗೆ ಬರ್ತಾ ಇದೆಯಲ್ಲ, ಏನಕ್ಕೆ ಬರ್ತೀಯ? ಯೋಚನೆ ಮಾಡು. ಸಭೆಗೆ ಬರ್ತೀಯ, ಏನಕ್ಕೆ ಬರ್ತೀಯ? ಯೋಚನೆ ಮಾಡು. ಅಂದ್ರೆ ಇವಾಗ ಆಸ್ಪತ್ರೆಗೆ ಹೋಗ್ತೀಯ, ಏನಕ್ಕೆ ಹೋಗ್ತೀಯ? ಯಾಕೆಂದ್ರೆ ಆಸ್ಪತ್ರೆಗೆ ಹೋಗುವಾಗ ನಮಗೆಲ್ಲ ಗೊತ್ತು ಏನಕ್ಕೆ ಹೋಗ್ತೀವಿ ಅಂತ. ಆಸ್ಪತ್ರೆಗೆ ಹೋಗುವಾಗ ಸುಮ್ಮನೆ ಹೋಗ್ಬೇಕು, ಅಲ್ಲೊಂದು ಎರಡು ಆಡಬೇಕು, ಅವ್ರು ಹೇಳಿದ್ ಕೇಳಬೇಕು, ಅವ್ರನ್ನ ಹತ್ರ ಮಾತಾಡಬೇಕು, ಬರಬೇಕು, ಹಂಗೆ ಹೋಗಲ್ಲ ನಾವು. ಆಸ್ಪತ್ರೆಗೆ ಹೋಗುವಾಗ ನಮಗೆ ನಿರ್ದಿಷ್ಟವಾಗಿ ಗೊತ್ತು ಏನಕ್ಕೆ ಹೋಗ್ತೀವಿ, ಯಾರನ್ನ ಸಂಧಿಸ್ಬೇಕು, ಏನು ಮಾಡಬೇಕು, ಅದು ನಿರ್ದಿಷ್ಟವಾಗಿರುತ್ತೆ. ಯಾಕೆಂದ್ರೆ ಅದು ನಮ್ಮ ಅವಶ್ಯಕತೆ. ಆದ್ರೆ ಸಭೆಗೆ ಬರುವಾಗ ನಿರ್ದಿಷ್ಟತೆ ಇರೋದಿಲ್ಲ. ಅದಕ್ಕೆ ಏನೇನೋ ನಮ್ಗೇನು ಸಿಗುತ್ತೆ, ನಮ್ಗೇನು ಒಳ್ಳೇದು ಅದು ನೋಡ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಆದರೆ ನಮ್ಮ ಜೀವಿತ ಹಂಗೆ ಇರುತ್ತೆ, ಯೇಸು ಸ್ವಾಮಿ ಜೊತೆ ಕನೆಕ್ಷನ್ ಇರಲ್ಲ. ಸೊ ಇಲ್ಲಿ ಆ ಒಂದು ಥರದ ವಿಶ್ವಾಸಿಗಳು ಒಂದು ಕ್ಯಾಟಗರಿ. ಇನ್ನು ಮುಂದೆ 8ನೇ ಅಧ್ಯಾಯ ನೋಡಿ. 8ನೇ ಅಧ್ಯಾಯದಲ್ಲಿ ಕೂಡ ಅದೇ ಪರಿಸ್ಥಿತಿ, ಅದೇ ಮಾತು ಹೇಳಿದರು. 31ನೇ ವಚನಲ್ಲಿ 30ನೇ ವಚನ ನೋಡೋಣ. ಆತನು ಈ ಮಾತುಗಳನ್ನು ಆಡುವಾಗ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು. ನೋಡಿ, ಇಲ್ಲಿ ಕೂಡ ವಿಶ್ವಾಸಿಗಳು. ಯಾರು ವಿಶ್ವಾಸಿಗಳು? ಆತನ ಮಾತನ್ನ ಆಡಿದ್ಮೇಲೆ ನಂಬಿಕೆ ಇಟ್ಟರಂತೆ. ಏನ್ ಮಾತಾಡಿದ್ರು? 21ನೇ ವಚನ, ನಾನು ಹೋಗ್ತೇನೆ, ನೀವು ನನ್ನ ಹುಡುಕುವಿರಿ, ನೀವು ನಿಮ್ಮ ಪಾಪದಲ್ಲೇ ಸಾಯುವಿರಿ, ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ. 23ನೇ ವಚನ, ನೀವು ಕೆಳಗಿನವರು, ನಾನು ಮೇಲಿನವನು, ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ, ಆದ್ದರಿಂದ ನೀವು ನಿಮ್ಮ ಪಾಪಗಳಲ್ಲೇ ಸಾಯುವಿರಿ. 26ನೇ ವಚನ, ನಿಮಗೆ ಹೇಳಿದಂಥದ್ದೇ ನಿಮ್ಮ ವಿಷಯವಾಗಿ ಮಾತಾಡೋದಕ್ಕೂ ನಿಮ್ಮ ಮೇಲೆ ತೀರ್ಪು ಮಾಡೋದಕ್ಕೂ ಅನೇಕ ಸಂಗತಿಗಳು ನನಗುಂಟು. ನನ್ನನ್ನು ಕಳಿಸಿಕೊಟ್ಟವನು ಸತ್ಯವಂತನು, ಆತನಿಂದ ನಾನು ಕೇಳಿದನೆಲ್ಲ ಲೋಕಕ್ಕೆ ಹೇಳುತ್ತೇನೆ. 28ನೇ ವಚನ, ನೀವು ಮನುಷ್ಯ ಕುಮಾರನನ್ನು ಎತ್ತಲ್ಪಟ್ಟಾಗ ಇವನೇ ಆತನೆಂದು ತನ್ನಷ್ಟಕ್ಕೆ ತಾನೇ ಏನು ಮಾಡದೆ ತಂದೆಯು ತನಗೆ ಬೋಧಿಸಿದ ಹಾಗೆ ಅದನ್ನೆಲ್ಲ ಮಾಡಿದೆನೆಂದು ನೀವು ನನ್ನ ವಿಷಯವಾಗಿ ನಿಮಗೆ ತಿಳಿಯುವುದು. ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ, ನಾನು ಅವನಿಗೆ ಮೆಚ್ಚುಗೆಯಾಗಿದ್ದೇನೆ. ಅವನಿಗೆ ಮೆಚ್ಚುಗೆ ಆದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಬ್ಬಂಟಿಗನಾಗಿ ಬಿಡಲಿಲ್ಲ. ನೋಡಿ, ಈ ಮಾತುಗಳೆಲ್ಲ ಹೇಳುವಾಗ ಅವರು ಏನಪ್ಪ ಇವನು ತುಂಬ ಹಾರ್ಡಾಗಿ ಮಾತಾಡ್ತಾನೆ ಅಂತ ಹೋಗ್ಬಿಡ್ಲಿಲ್ಲ. ಅಲ್ಲಿ ಮುಂದೆ ಹೇಳುತ್ತೆ, ಈ ಮಾತುಗಳನ್ನು ಕೇಳಿದಾಗ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು. ಅವಾಗ ಅವ್ರಿಗೆ ಯೇಸು ಸ್ವಾಮಿ ಏನು ಹೇಳ್ತಾರೆ?
ನೋಡಿ ಅಲ್ಲಿ ಏನಾಯ್ತು, ಸೂಚಕ ಕಾರ್ಯಗಳನ್ನು ನೋಡಿ ನಂಬಿಕೆ ಇಟ್ಟರು. ಅವಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ, ಏನು ಹೇಳೋದಿಲ್ಲ, ಅವ್ರಿಗೆ ವರ್ಷವಾಗಲಿಲ್ಲ. ನೀವು ಗೆಟ್ ಲಾಸ್ಟ್, ನನಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಾನು ನಿಮ್ಗೆ ಒಪ್ಪಿಸ್ಕೊಡಲ್ಲ ಅಂತ ಹೇಳಿದ್ರೆ. ಆದರೆ ಇಲ್ಲಿ ಏನು ಹೇಳ್ತಾರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಅವ್ರು ಹೇಳ್ತಾ ಇದ್ದಾರೆ, ನೀವು ವಾಕ್ಯವನ್ನು ಕೇಳ್ತಾ ಇದ್ದೀರಾ, ನನ್ನಲ್ಲಿ ನಂಬಿಕೆ ಇಡ್ತಾ ಇದ್ದೀರಾ, ಬಿಡಬೇಡಿ, ಅದರಲ್ಲಿ ಮುಂದುವರಿಸಿ ಇದರಲ್ಲಿ ನೆಲೆಗೊಂಡ್ರೆ ನೀವು ನನ್ನ ಶಿಷ್ಯರಾಗ್ತೀರಾ, ಮತ್ತೆ ನೀವು ಸತ್ಯವನ್ನು ತಿಳ್ಕೊಳ್ತೀರಾ, ಈ ಸತ್ಯ ನಿಮಗೆ ಬಿಡುಗಡೆ ಮಾಡುತ್ತೆ. ನೋಡಿ, ಈ ವಿಶ್ವಾಸಿಗಳು ನಾವಾಗಿರ್ಬೇಕು. ಇದೇ ಬೇರೆ ಥರದ ವಿಶ್ವಾಸಿಗಳು. ಅಲ್ಲಿ ನೋಡಿದ ವಿಶ್ವಾಸಿಗಳು, ಓ ವರಗಳು, ಅದ್ಭುತಗಳು, ಅದು ಬೇಕು ಇದು ಬೇಕು. ಬಟ್ ಇಲ್ಲಿ ಇದು ಕ್ಯಾರೆಕ್ಟರ್, ಇದು ಗುಣ. ಏನು ಗುಣ? ನಾವು ಶಿಷ್ಯರಾಗಬೇಕು, ನಮ್ಮ ಸ್ವಾರ್ಥಕ್ಕೆ ನಾವು ಸಾಯಬೇಕು. ಇಲ್ಲಿ ನಾವು, ಓ ಯೇಸು ಸ್ವಾಮಿ ಮೇಲಿನವನು, ಕೆಳಗಿನ ವಿಷಯಗಳನ್ನು ನಾವು ಹುಡುಕಬಾರದು. ಸೈತಾನ್, ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾರೆ, ಏಯ್ ಸೈತಾನನ್ನೇ ತೊಲಗಿ ಹೋಗು. ಯಾಕೆ? ನಿನ್ನ ಮನಸ್ಸು ನಿಮ್ಮ ಲೋಕದ ಮೇಲೆ ಇಟ್ಟಿದೀಯಾ. ಅಲ್ಲಿ ಸೂಚಕ ಕಾರ್ಯ ನೋಡಿದವ್ರು ಯಾರು? ಅವರೆಲ್ಲ ಶಿಷ್ಯರಲ್ಲ. ಅವ್ರು ಏನಕ್ಕೆ? ಲೋಕದ ಕಾರ್ಯಗಳನ್ನು ಹುಡುಕಿ ಬಂದವರು. ಆದರೆ ಇಲ್ಲಿ ಇವರು ಲೋಕದ ಕಾರ್ಯಕ್ಕಾಗಿ ಹುಡ್ಕೊಂಡು, ಯೇಸು ಸ್ವಾಮಿ ಅಷ್ಟು ಕಠಿಣವಾಗಿ ಮಾತಾಡಿದ ಮೇಲೂ ನಂಬಿಕೆ ಇಟ್ರು. ಯಾಕೆ? ಅವ್ರಿಗೆ ಇಲ್ಲ ಇಲ್ಲ, ನಮಗೆ ಗುಣ ಬೇಕು, ಯೇಸು ಸ್ವಾಮಿ ಇಲ್ಲದಂಥ ಗುಣ ಬೇಕು, ಅಂಥ ನಂಬಿಕೆ ಇರುವಂಥವ್ರು ನಮಗೆ ಬೇಕು. ಸೊ ಇಲ್ಲಿ ಮುಂದೆ ಏನಾಯಿತು ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳಿದ್ದು, ನೀವು ಈ ಥರ ಇದ್ರೆ ಭಾಳ ಖುಷಿ. ನೋಡಿ, ಯೇಸು ಸ್ವಾಮಿಗೆ ಖುಷಿ ಆಯಿತು. ಅಲ್ಲಿ ನೋಡ್ತೀವಿ, ಯೇಸು ಸ್ವಾಮಿ ಮಾತಾಡಲೇ ಇಲ್ಲ, ಬಿಟ್ಬಿಟ್ಟು ಹೋಗ್ಬಿಟ್ರು ಅವ್ರನ್ನ. ಆದರೆ ಇಲ್ಲಿ ಯೇಸು ಸ್ವಾಮಿ ಮಾತಾಡ್ತಾರೆ. ನನಗೆ ಭಾಳ ಸಂತೋಷ ಆಯಿತು, ನೀವು ಈ ಮಾತುಗಳು ಕೇಳಿ ಕೂಡ ನನ್ನನ್ನು ನಂಬಿಕೆ ಇಟ್ಟಿದ್ದೀರ. ಆವಾಗ ಇದರಲ್ಲಿ ನೆಲೆಗೊಂಡ್ರೆ ನೀವು ನನ್ನ ಶಿಷ್ಯರಾಗಿ ಸತ್ಯವನ್ನು ತಿಳ್ಕೊಳ್ತೀರ, ಮತ್ತು ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ನಾನು ಬಂದಿರೋದೇ ನಿಮ್ಮನ್ನು ಬಿಡುಗಡೆ ಮಾಡೋಕ್ಕೆ. ಎಲ್ಲಿಂದ? ಈ ಲೋಕದ ಚಿಂತೆ, ಭಾರ, ಇದರಿಂದ ಬಿಡುಗಡೆ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ. ಆದರೆ ಅದನ್ನೆಲ್ಲ ನಾನು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ನೀವು ಶಿಷ್ಯರಾಗದ ಹೊರತು. ನೀವು ಶಿಷ್ಯರಾದರೆ ಸತ್ಯವನ್ನು ತಿಳ್ಕೊಳ್ತೀರಾ, ಅಂದರೆ ನನ್ನನ್ನು ತಿಳ್ಕೊಳ್ತೀರಾ, ಆಮೇಲೆ ನಿಮಗೆ ಒಂದೊಂದಾಗಿ ಬಿಡುಗಡೆ ಸಿಗುತ್ತೆ. ನೋಡಿ, ಅದಕ್ಕೆ ನಾವು ಸಭೆಗೆ ಬರುವಂಥದ್ದು. ನಾವು ಹೆಚ್ಚೆಚ್ಚು ಬಿಡುಗಡೆ ಹೊಂದಿದಂಥವ್ರನ್ನ, ಸಮಾಧಾನ ಇದ್ದವ್ರನ್ನ, ಅಂಥವರಾಗಿ ನಾವು ಪರಿವರ್ತನೆ ಆಗಬೇಕು. ನಮ್ಮನ್ನು ನೋಡಿದರೆ, ಇವಾಗ ನೋಡಿ, ಇವಾಗ ಯೋಹನ 13 ಒಂದು ಕಡೆ ಹೇಳಿದ್ರು ಯೇಸು ಸ್ವಾಮಿ, ಓ ನೀವೆಲ್ಲ ನನ್ನ ಶಿಷ್ಯರು ಅಂತ ಜನ ಹೇಳ್ತಾರೆ. ಯಾವಾಗ? ನೀವು ಒಬ್ರನ್ನೊಬ್ರು ಪ್ರೀತಿಸುವಾಗ, ನೀವು ಪ್ರೀತಿಯಲ್ಲಿ ನೆಲೆಗೊಂಡಿದ್ರೆ ನೀವು ಶಿಷ್ಯರು ಅಂತ ಹೇಳ್ತಾರೆ. ನೀವು ಅದ್ಭುತ ಮಾಡುವಾಗಲ್ಲ, ನೀವು ಅದು ಮಾಡ್ತೀರಾ ಇದು ಮಾಡ್ತೀರಾ, ಅದಿಲ್ಲ, ಇಲ್ಲ. ನೀವು ಒಬ್ಬರು ಪ್ರೀತಿಯಲ್ಲಿ ನೆಲೆಗೊಂಡಿದ್ರೇ ನೀವು ಶಿಷ್ಯರು. ಹಾಗಾದರೆ ಅಯ್ಯೋ ಸಭೆನಲ್ಲಿ ಎಲ್ಲರೂ ಸರಿ ಇಲ್ವಲ್ಲ, ಎಲ್ಲರೂ ಬಲಹೀನರಲ್ಲ. ಬಲಹೀನತೆಯಲ್ಲಿ ನೀವು ಒಬ್ರನ್ನೊಬ್ರು ಸಹಿಸ್ಕೊಂಡು ಪ್ರೀತಿಯಲ್ಲಿದ್ದರೆ ಮಾತ್ರ ಅದು ಪ್ರೀತಿ. ನಿಮಗೆ ಚೆನ್ನಾಗಿರೋರ ಹತ್ರ, ನಿಮಗೆ ಬಿರಿಯಾನಿ ಕೊಡ್ಸೋರ ಹತ್ರ ನೀವು ಚೆನ್ನಾಗಿದ್ರೆ ಅದು ಪ್ರೀತಿ ಅಲ್ಲ. ನೀವು ಬಲಹೀನರ ಜೊತೆ ಸಹಿಸ್ಕೊಂಡಿರ್ಬೇಕು ಅಂದರೆ ಪವಿತ್ರಾತ್ಮನ ಶಕ್ತಿ ಬೇಕು. ನಿಮ್ಮ ಗಂಡ ಹೆಂಡತಿ ಜೊತೆ ಸಮಾಧಾನವಾಗಿರ್ಬೇಕು ಅಂದರೆ, ನಾನು ಒಪ್ಕೊಳ್ತೀರಾ ಅನ್ಕೊಳ್ತೀನಿ, ನೀವು ಗಂಡ ಹೆಂಡತಿ ಜೊತೆ ಸಮಾಧಾನವಾಗಿರ್ಬೇಕು ಅಂದರೆ ಪವಿತ್ರಾತ್ಮನ ಶಕ್ತಿ ಬೇಕು ಅಲ್ವಾ? ಹೌದಾ? ನಿಜವಾಗ್ಲೂ. ಯಾಕೆಂದರೆ ಗಂಡ ಹೆಂಡತಿ ಸಮಾಧಾನವಾಗಿರೋದು ಭಾಳ ಕಷ್ಟ. ಯಾಕಂದರೆ ಭಾಳ ಹತ್ರವಾಗಿರ್ತಾರೆ, ಒಬ್ರೊಬ್ರು ಕೊರತೆಗಳನ್ನು ನೋಡ್ತೀವಿ, ಹೆಚ್ಚಾಗಿ ನೋಡ್ತೀವಿ. ಆವಾಗ ನಿಮ್ಗೆ ಅನಿಸ್ಬೇಕು, ಇನ್ನು ಸುಮ್ಮನೆ ಬೆರಳು ತೋರಿಸು, ನನ್ನ ಗಂಡ ಹಿಂಗೆ, ನನ್ನ ಹೆಂಡತಿ ಹಿಂಗೆ, ಮಕ್ಕಳು ಹಿಂಗೆ, ಕೈ ತೋರಿಸ್ಬೇಡಿ. ಪವಿತ್ರಾತ್ಮನ ಹಾತ್ಕೊಳ್ಳಿ. ಪವಿತ್ರಾತ್ಮನ ಶಕ್ತಿ ಇದ್ದರೆ ನೀವು ಸಹಿಸ್ಕೊಳ್ತೀರಾ, ಇರೋದ್ರಲ್ಲಿ ಕೃತಜ್ಞರಾಗಿರ್ತೀರ. ಇವಾಗ ಮಕ್ಕಳ ಬಗ್ಗೆನೇ ಯೋಚನೆ ಮಾಡಿ, ಎಷ್ಟೊಂದು ಅವರಲ್ಲಿ ನಾವು ನೋಡ್ತೀವಿ, ಕೊರತೆಗಳನ್ನು ನೋಡ್ತೀವಿ ಅಲ್ವಾ? ತಾಯಂದಿರು ಹೆಚ್ಚಾಗಿ ಮಕ್ಕಳಲ್ಲಿ ಕೊರತೆಗಳನ್ನು ನೋಡ್ತೀರಾ. ಬಟ್ ಆದರೆ ನೀವು ಕೊರತೆಗಳನ್ನೇ ಗುರಿಯಾಗಿಟ್ಕೊಳ್ಬೇಡಿ. ಪವಿತ್ರಾತ್ಮನ ಕೇಳಿ, ಪವಿತ್ರಾತ್ಮನೇ ಅವರಲ್ಲಿರೋ ಒಂದೊಂದು ಚಿಕ್ಕ ಚಿಕ್ಕ ಒಳ್ಳೆ ಗುಣಗಳನ್ನು ತೋರ್ಸಪ್ಪ. ಒಂದು ಸ್ಟೋರಿ ಕೇಳಿದ್ದೆ, ಹೇಳಿದ್ರೆ ನಿಮಗೆ ಖುಷಿ ಆಗ್ಬೋದು. ಒಂದು ಒಂದು ಇದು ಅಪಾರ್ಟ್ಮೆಂಟಲ್ಲಿ ಎಲ್ಲ ಒಂದು ದೊಡ್ಡ ಈ ತಾಯಂದಿರ ಕೂಟ ಇಟ್ರಂತೆ. ಏನಕ್ಕೆ ಅಂದರೆ,
ಅವ್ರ ಮಕ್ಕಳ ಬಗ್ಗೆ ಮಾತಾಡಲಿ ಅಂತ ಎಲ್ಲ ತಾಯಂದಿರು ಬಂದ್ಬಿಟ್ಟು ಒಬ್ಬೊಬ್ಬರಾಗಿ ಬಂದು ಹೇಳ್ತಾರಂತೆ, ಅಯ್ಯೋ ನನ್ನ ಮಕ್ಳು ಹಿಂಗೆ, ನನ್ನ ಮಕ್ಳು ಹಂಗೆ, ಬರೀ ಇದು ಮಾಡ್ತಾ ಇರ್ತಾರೆ, ತೊಂದರೆ ಕೊಡ್ತಾ ಇರ್ತಾರೆ, ಹಾಗೆ ಹೀಗೆ ಅಂತ ಒಬ್ಬರೇ ಬಂದು ಹಿಂಗೆ ಒಬ್ಬರು ಹೇಳಿದ್ರೆ ಇನ್ನೊಬ್ರು ಇನ್ನೂ ಹೆಚ್ಚಾಗಿ ಹೇಳ್ತಾರೆ, ಅಯ್ಯೋ ನನ್ನ ಮಕ್ಳು ಇನ್ನೂ ನಿಮ್ದಾರು ಪರವಾಗಿಲ್ಲ, ನಮ್ಮ ಮಕ್ಳು ಇನ್ನೂ, ಅಂದ್ರೆ ಮಕ್ಳು ಯಾರು ಇರ್ಲಿಲ್ಲ ಅನ್ಸುತ್ತೆ, ಮಕ್ಳು ಯಾರು ಇರ್ಲಿಲ್ಲ, ಮಕ್ಳು ಇಲ್ದಿರೋ ಸಮಯದಲ್ಲಿ ಬರೀ ತಾಯಂದಿರ ಕೂಟ ಇದು. ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೇಳಿದ್ರಂತೆ ಮಕ್ಕಳ ಬಗ್ಗೆ ಅದು ಇದು ಅಂತ, ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಕಡೆಗೆ ಒಂದು ತಾಯಿ ಬಂದ್ರಂತೆ, ನನಗೂ 15 ವರ್ಷ ಮಗ ಇದ್ದಾನೆ, ನಾನು 15 ವರ್ಷದಿಂದ ಕಾಯ್ತಾ ಇದ್ದೀನಿ, ಅವನ ಮನೆಯಲ್ಲಿ ಏನಾದರೂ ತಂಟೆ ಮಾಡಬೇಕು, ಏನಾದರೂ ಬೀಳಿಸ್ಬೇಕು, ಏನಾದರೂ ಒಡೆದಾಕ್ಲಿ, ಗಲಾಟೆ ಮಾಡಲಿ, ಏನಾದರೂ ಮಾಡಲಿ ಅಂತ ನಾನು ಕಾಯ್ತಾ ಇದ್ದೀನಿ, ಅವನು ಏನಾದರೂ ಮಾಡ್ತಾನೆ ಅಂತ ಕಾಯ್ತಾ ಇದ್ದೀನಿ. 15 ವರ್ಷದಿಂದ ಮಾಡಿಲ್ಲ, ಯಾಕೆಂದರೆ ಅವನು ಬುದ್ಧಿ ಸರಿ ಇಲ್ಲ, ಬುದ್ಧಿ ನೆಟ್ಟಗಿಲ್ಲ, ಅಂದರೆ ಬುದ್ಧಿ ಮಾಂದ್ಯತೆ ಅಂತಾರೆ, ಮೆಂಟಲಿ ಹ್ಯಾಂಡಿಕ್ಯಾಪ್ಟ್. ನಾನು ಕಾಯ್ತಾ ಇದ್ದೀನಿ ಅವನು ಏನಾದರೂ ತಂಟೆ ಮಾಡಲಿ. ಮಕ್ಕಳು ತಂಟೆ ಮಾಡೋದು ಅವರು ಸ್ವಭಾವ, ಅಂದರೆ ಕಲಿಸ್ಬೇಕು ಅವ್ರಿಗೆ ಏನು ಮಾಡಬಾರ್ದು ಏನು ಮಾಡಬೇಕು ಅಂದರೆ. ಆದರೆ ಮಕ್ಕಳಂತೆ ಇಲ್ಲ ನನ್ನ ಮಗ. ನಿಮಗೆಲ್ಲ ಇರುವಂಥದ್ದು ಒಬ್ಬ ಸಾಧಾರಣ ಸ್ವಾಭಾವಿಕವಾದ ಮಕ್ಕಳು, ಅವರೆಲ್ಲ ಮಾಡ್ತಾರೆ, ಅವ್ರ ಮಕ್ಕಳು. ಅದಕ್ಕೆ ನೀವು ಕೂಡ ಮಕ್ಕಳಾಗಿದ್ದಾಗ ಹಂಗೆ ಮಾಡಿದ್ರಿ, ಆದರೆ ನನ್ನ ಮಗ ಹಂಗೆ ಏನೂ ಮಾಡ್ತಾ ಇಲ್ಲ, ಅದೇ ನಾನು ಕಾಯ್ತಾ ಇದ್ದೀನಿ, ನಿಮ್ಮ ಮಕ್ಕಳಂತೆ ನನ್ನ ಮಗ ಆಗ್ಬಿಟ್ರೆ ಸಾಕು ಅಂತ ಹೇಳಿದ್ರು. ನೋಡಿ ನೋಡಿ, ಕೃತಜ್ಞತೆ ಅಂದರೆ ಇದು. ಅದು ಏನು, ಅದು ಮಕ್ಕಳಂತೆ ಇದ್ದಾರಲ್ಲ, ಅದಕ್ಕಾಗಿ ನಾವು ಕೃತಜ್ಞರಾಗಿರ್ಬೇಕು. ಅದನ್ನ ನಾವು ಕಲ್ತ್ಕೊಳ್ಬೇಕು. ಅದೇ ಇಲ್ಲಿ ನೋಡಿ, ನಾವು ಸೂಚಕ ಕಾರ್ಯಗಳಿಗಾಗಿ ಬರೋದಲ್ಲ, ಹಿಂಗಿರ್ಬೇಕು ಹಂಗಿರ್ಬೇಕು, ಬಟ್ ಇರೋದ್ರಲ್ಲಿ ಯೇಸು ಸ್ವಾಮಿಯ ಗುಣಗಳಿರ್ಬೇಕು, ನಾವು ಸಹಿಸ್ಕೊಳ್ಳುವಂಥವ್ರಾಗಿರ್ಬೇಕು, ಪ್ರೀತಿಯಲ್ಲಿ ಇರುವಂಥವ್ರಾಗಿರ್ಬೇಕು. ಹಾಗೆ ನಾನು ಕಡೆಗೆ ಒಂದು ನೋಡ್ತೀನಿ, ನಾವು ಪವಿತ್ರಾತ್ಮನ ಶಕ್ತಿ ಬಗ್ಗೆ ನಾನು ಹೇಳ್ತಾ ಇದ್ದೆ. 2 ಅರಸನಲ್ಲಿ 2ನೇ ಅಧ್ಯಾಯ, ಇಲ್ಲಿ ಎಲಿಯನು ತನ್ನ ಕಾರ್ಯಗಳನ್ನು ಮುಗಿಸಿ ಹೋಗ್ತಾ ಇದ್ದಾನೆ, ಅವನ ಶಿಷ್ಯನಾದ ಎಲೀಷನು ಇಲ್ಲಿ ಮುಂದೆ ಬರ್ತಾ ಇದ್ದಾನೆ. ಆ ಸಮಯ ಇದು ನೋಡಿ, ಈ ದಾಹ ನೋಡಿ. ಎಲೀಷನು ಕೂಡ ನಮ್ಮಂತೆ ಇದ್ದಂಥ ಮನುಷ್ಯ. ಇನ್ಫ್ಯಾಕ್ಟ್ ಒಂದ್ ಕಡೆ ಹೇಳುತ್ತೆ, ಎಲೀಷನು ಯಾರು, ಎಲೀಷನು ಎಲಿಯನಿಗೆ ನೀರು ಹಾಕ್ತಾ ಇದ್ದವನು, ಕೈಗೆ ನೀರು ಹಾಕ್ತಾ ಇದ್ದವನು ಅಂತ ಗುರುತಿಸಲ್ಪಡ್ತಾನೆ. ಅವನೇನು ಬಹಳ ದೊಡ್ಡ ಕೆಲಸ ಮಾಡುವಂಥವನಲ್ಲ, ದೊಡ್ಡ ಕಾರ್ಯಗಳು ಪ್ರವಾದನೆ ಮಾಡೋನು ಹಂಗಿಲ್ಲ. ಈವನ್ ಎಲಿಯನ್ ಬಗ್ಗೆ ಹೇಳುವಾಗ ಹಂಗೆ ಹೇಳ್ತಾರೆ, ಯಹೋಷಾಫಾಟನಿಗೆ ಯಾರು ಇದ್ದಾರ ಅಂತಂದಾಗ, ಅದು ಇಲ್ಲ, ಎಲಿಯನಿಗೆ ನೀರು ಹಾಕ್ತಾ ಇದ್ನಲ್ಲ ಕೈಗೆ, ಅವನು ಇದ್ದಾನೆ. ಏನು ಅವನು ಮಾಡ್ತಾನೆ, ಅವನ ಮೇಲೆ ಆತ್ಮನ ಅಭಿಷೇಕ ಇದೆ, ದೇವ್ರ ಮಾತುಗಳನ್ನು ಆಡ್ತಾನೆ. ನೋಡಿ, ದೇವ್ರ ಮಾತುಗಳನ್ನು ಆಡ್ತಾನೆ. ಅದಕ್ಕಾಗಿ ಆದರೆ ಎಲೀಷನಿಗೆ ಎಲ್ಲಿಂದ ಬಂತು ಹಂಗೆ ಶಕ್ತಿ? ನಾವೆಲ್ಲ ಏನೂ ಇಲ್ಲಪ್ಪ ಹಂಗೆ ಕುಂತ್ಕೊಬಾರ್ದು. ನೋಡಿ, ಎಲೀಷನಿಗೆ ಆ ಒಂದು ದಾಹ ಇತ್ತು. ಆ ದಾಹ ಇಲ್ಲಿ ನೋಡೋಣ. ಯೆಹೋವನು ಎಲಿಯನನ್ನು, 2ನೇ ಅಧ್ಯಾಯ 1ನೇ ವಚನ, ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಗ ಎಲಿಯನು ಎಲೀಷನಿಗೆ ಏನ್ ಹೇಳ್ತಾನೆ ನೋಡಿ, ದಯವಿಟ್ಟು ನೀನು ಇಲ್ಲೇ ಇರಪ್ಪ ಅಂತ ಹೇಳ್ತಾರೆ. ಇಲ್ಲೇ ಇರು, ನಿಮ್ ಪರಿಸ್ಥಿತಿನಲ್ಲಿ ಹಂಗೆ ಇರು, ನೀನು ಇಲ್ಲೇ ಇದ್ಬಿಡು ಅಂತೇಳಿ ದಯವಿಟ್ಟು ಅಂತ ಹೇಳ್ತಾರೆ. ನಾನು ಬೆತ್ತಲಿಗೆ ಹೋಗ್ತಾ ಇದ್ದೀನಿ ಅಂತ. ಆವಾಗ ಆ ಎಲೀಷನು ಏನು ಹೇಳ್ದ, ಇಲ್ಲ ಸ್ವಾಮಿ, ದೇವರಾಣೆ, ಜೀವದಾಣೆ, ಯೆಹೋವನಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ತರುವಾಯ ಅವರು ಬೆತ್ತಲಿಗೆ ಹೋದರು. ಬೆತ್ತಲಿನಲ್ಲಿ ಅಲ್ಲಿ ಬಹಳ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು, ಇವತ್ತು ಯಜಮಾನನ್ನು ನಿನ್ನ ಬಳಿಗೆ ಮೇಲಕ್ಕೆ ತೆಗೆದುಕೊಳ್ಳುವುದೇನು ನಿನಗೆ ಗೊತ್ತಾ ಅಂತ ಕೇಳಿದ್ರೆ, ಹೌದು ಗೊತ್ತುಂಟು ಅಂತ ಹೇಳ್ತೇನೆ, ಸುಮ್ಮನೆ ಇರಿ ಅಂತ ಹೇಳ್ತೇನೆ. ಆಮೇಲೆ ಮತ್ತೆ ಎಲೀಷನಿಗೆ ಹೇಳ್ತಾನೆ, ನೋಡಪ್ಪ, ನಾನು ಇಲ್ಲಿ ಬೆತ್ತಲಿನಿಂದ ಎರಿಕೋವಿಗೆ ಹೋಗ್ತೀನಿ, ನೀನು ಇಲ್ಲೇ ಇದ್ಬಿಡು ದಯವಿಟ್ಟು. ಮತ್ತೆ ಹೇಳ್ತಾನೆ, ದಯವಿಟ್ಟು ನೀನು ಇಲ್ಲೇ ಇದ್ಬಿಡು, ಬರಬೇಡ ನನ್ನ ಜೊತೆಲಿ ಅಂತ. ಕಡೆಗೆ ಅವನು ಅದೇ ಹೇಳ್ತಾನೆ ಮಾತು, 4ನೇ ವಚನ ಕಡೆ ಭಾಗ,
ಯೆಹೋವನಾಣೆ ಜೀವದಾಣೆ, ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ. ಮತ್ತೆ ಯೆರಿಕೋ ಹೋಗ್ತಾರೆ, ಅಲ್ಲಿ ಕೂಡ ನಿಲ್ಸೋದಿಲ್ಲ. ಮತ್ತೆ 6ನೇ ವಚನ ನೋಡಿ, ಮತ್ತೆ ಎಲಿಯನು ಹೇಳ್ತಾನೆ, ಇಲ್ಲ ನಾನು ಇಲ್ಲಿಂದ ಯೋರ್ದಾನಿಗೆ ಹೋಗ್ತೀನಿ, ಆಜ್ಞಾಪಿಸ್ತಾನೆ. ನೀನು ಇಲ್ಲೇ ಇರು ನೀನು ಅಂತ ಹೇಳ್ತಾನೆ. ನೋಡಿ, ಅವನು ಸೀನಿಯರ್, ಆ ಪ್ರವಾದಿ ಎಲೀಷನಿಗೆ ಹೇಳುವಾಗ ನೀನು ಸುಮ್ಮನೆ ಇರು ಅಂದ್ರೆ, ಇಲ್ಲ ಇಲ್ಲ ನಾನು ಸುಮ್ಮನೆ ಇರಲ್ಲ, ನಾನು ನಿನ್ನ ಜೊತೆ ಬರ್ತೀನಿ, ಕಷ್ಟ ಎಷ್ಟೇ ಕಷ್ಟ ಆದರೂ ಬರ್ತೀನಿ, ನಾನು ಬಿಡೋದಿಲ್ಲ. ಇಲ್ಲಿ ಎಲಿಯನಿಗೆ ಏನಂದ್ರೆ ಪರೀಕ್ಷೆ ಮಾಡ್ತಾ ಇದ್ದಾನೆ ಎಲೀಷನನ್ನು. ನಿನಗೆ ಇಷ್ಟೇ ಸಾಕಾ, ಇನ್ನೂ ಬೇಕಾ? ನೀವು ಕುಟುಂಬ ಜೀವಿತದಲ್ಲೇ ಇರ್ಬೋದು, ಹಿಂಗೆ ಇದೆ ಬ್ರದರ್, ಹಿಂಗೆ ಇದೆ ಬ್ರದರ್, ಇದಕ್ಕಿಂತ ಇಂಪ್ರೂವ್ ಆಗಂಗಿಲ್ಲ, ಹಂಗೆ ಅನ್ಕೊಂಬಾರ್ದು. ನೀವು ಪವಿತ್ರಾತ್ಮನ ಹತ್ರ ಹೋಗ್ಬೇಕು. ಸ್ವಾಮಿ ನಾನು ಬಿಡೋದಿಲ್ಲ ನಿನ್ನ, ನೀನು 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 ನನಗೆ ಹೆಚ್ಚಾಗಿ ಕೊಡೋವರೆಗೂ ನಾನು ಬಿಡೋದಿಲ್ಲ. ನೋಡಿ, ಆತ್ಮ ಇದೆ ನಮ್ಮಲ್ಲಿ, ಆ ಗುಣ ಬೇಕು ನನಗೆ. ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನನ್ನ ಹೆಂಡ್ತಿನ, ನನ್ನ ಗಂಡನನ್ನ, ಕಷ್ಟ ಆಗ್ತಾ ಇದೆ, ಮನೇಲಿ ಸಮಾಧಾನ ಇಲ್ಲ. ನೀವು ಹಂಗೆ ಇರ್ತೀರಾ? ಇವಾಗ ಎಲ್ಲಿ ಆ, ಆ, ಯೋಹನ 2ರಲ್ಲಿ ದ್ರಾಕ್ಷರಸ ಕಡಿಮೆ ಆಗ್ಬಿಡ್ತು ಮದುವೆನಲ್ಲಿ. ಹಂಗೆ ಇದೆ, ಓಕೆ ಬಿಡಪ್ಪ, ಎಲ್ಲರಿಗೂ ಉಳಿದವ್ರಿಗೆಲ್ಲ ನೀರು ಕೊಟ್ಬಿಡೋಣ ಅಂತ ಅನ್ಕೊಳ್ಳಿಲ್ಲ. ಅದಕ್ಕಾಗಿ ಅವ್ರಿಗೆ ಏನೋ ಕೇಳ್ತಾರೆ, ಯೇಸು ಸ್ವಾಮಿ ಬಳಿಗೆ ಬರ್ತಾರೆ. ಅದು ನೋಡಿ, ಬಂದಿದ್ದಕ್ಕೆ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೊ ಇಲ್ಲಿ ಕೂಡ ಹಾಗೆ ಎಲೀಷನು, ಇಲ್ಲ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. 6ನೇ ವಚನ, ಯೋರ್ದಾನಿಗೆ ಹೋಗ್ಬೇಕು, ನಾನು ಅಲ್ಲೂ ಬರ್ತೀನಿ. ನೋಡಿ, ಆಚೆ ದಡೆಗೆ ಹೋದಾಗ ಆಮೇಲೆ ನಾವು ನೋಡ್ತೇವೆ 9ನೇ ವಚನದಲ್ಲಿ ಎಲಿಯ ಹೇಳ್ತಾನೆ, ನಿನ್ಗೆ ಏನ್ ಬೇಕು ಅಂತ. ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆಂದು ಹೇಳುತ್ತೆ ಎಂದು ಕೇಳಿದ್ದೇನೆ. ಅದಕ್ಕೆ ಎಲೀಷ ಹೇಳ್ತಾನೆ, ನಿನಗಿರುವ ಆತ್ಮದಲ್ಲಿ 2 ಪಾಲು ನನಗೆ ಬೇಕು ಅಂತ. ಆದ್ರೆ ಎಲಿಯನ್ ಹೇಳ್ತಾನೆ, ಓಹ್ ಇದು ದುರ್ಲಭವಾದ ಕಾರ್ಯ, ಅಂದ್ರೆ ಡಿಫಿಕಲ್ಟ್ ಥಿಂಗ್, ಬಹಳ ಕಷ್ಟವಾದದ್ದನ್ನ ಕೇಳ್ತಾ ಇದೀಯ ನೀನು. ಆದ್ರೆ ನಿನಗೆ ಆ ದಾಹ ಇರೋದ್ರಿಂದ ನಿನಗೆ ದೊರಕುವುದು, ಆದರೆ ನೀನು ನಾನು ಮೇಲೆ ಎತ್ತಲ್ಪಡುವುದನ್ನ ನೋಡ್ಬೇಕು. ನಾವು ಕೂಡ ಯೇಸು ಸ್ವಾಮಿ, ಅಯ್ಯೋ ಸ್ವಾಮಿ ನೀವು ಪುನರುತ್ಥಾನರಾಗಿ ಎತ್ತಲ್ಪಟ್ಟಿದ್ದೀರಾ. ಯೇಸು ಸ್ವಾಮಿ ಹೇಳ್ತೇನೆ, ನಾನು ಮೇಲೆ ಹೋಗದ ಹೊರತು ಪವಿತ್ರಾತ್ಮನು ನಿಮಗೆ ಬರೋದಿಲ್ಲ ಅಂತ. ನಾವು ಅದರಲ್ಲಿ ನಾವು ತಲೆನರಾಗಿರ್ಬೇಕು. ಪೌಲ ಕೂಡ ಹೇಳ್ತಾರೆ, ಯೇಸು ಸ್ವಾಮಿ ಪುನರುತ್ಥಾನರಾಗಿರೋದು ನಿಮಗೆ ಬೆಳಕು ಸಿಕ್ಕಿದೆಯಾ? ಅದೇ ನೀವು ಅಪೊಸ್ತಲರ ಕೃತ್ಯ ಓದ್ಕೊಂಡು ಹೋದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಅವರೇನು, ಯಾರೆಲ್ಲ ಪವಿತ್ರಾತ್ಮನ ಪುನರುತ್ಥಾನದ ಒಂದು ಪ್ರಕಟಣೆ ಸಿಕ್ಕಿದೆ ಅಂಥವ್ರು ಮಾತ್ರ ಶಿಷ್ಯರಾಗ್ತಾ ಹೋದ್ರು. ಅವ್ರು ಮಾತ್ರ ಸೈತಾನ್ ಮೇಲೆ ಜಯ ಸಾಧಿಸಿದ್ರು. ನಿಮಗೆ ಕೂಡ ಏನಿರಬೇಕು, ಅಪ್ಪ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದಾನೆ, ಅದು ನಿಮ್ಮ ಹೃದಯದಲ್ಲಿ ಆ ಒಂದು ಪ್ರಕಟಣೆಯಾಗಿ ಬಂದ್ರೆ ನಿಮ್ಮಲ್ಲಿರೋ ಭಯ ಎಲ್ಲ ಹೋಗ್ಬಿಡುತ್ತೆ. ನಿಮ್ಮಲ್ಲಿರೋ ಭಯ ಯಾಕಿರುತ್ತೆ ಅಂದ್ರೆ, ಪುನರುತ್ಥಾನದ ಯೇಸು ಸ್ವಾಮಿಯನ್ನು ನೀವು ನೋಡಿಲ್ಲ. ಅವ್ರು ನೋಡಿದ್ರೆ ಎರಡಾಗುತ್ತೆ. ಒಂದು, ಪವಿತ್ರಾತ್ಮನ ಶಕ್ತಿ ನಿಮ್ಮಲ್ಲಿ ಇಳಿದು ಬರುತ್ತೆ. ಅದೇ ಇಲ್ಲಿ ಎಲಿಯನು ಹೇಳಿದ್ದು, ನಾನು ಮೇಲೆ ಎತ್ತಲ್ಪಡೋದನ್ನ ನೀನು ನೋಡಿದ್ರೆ ನಿನಗೆ ಪವಿತ್ರಾತ್ಮನ ಸಿಗುತ್ತೆ. ಹಂಗೆ ಯೇಸು ಸ್ವಾಮಿಯ ವಿಷಯವಾಗಿ ಕೂಡ ಹಾಗೆ, ನಾವು ಆ ಯೇಸು ಸ್ವಾಮಿ ಎತ್ತಲ್ಪಟ್ಟಿದ್ದಾರೆ, ಮತ್ತೆ ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ರು ಪವಿತ್ರಾತ್ಮನ ನಮ್ಮಲ್ಲಿ ಬರ್ತಾನೆ ಯೇಸು ಸ್ವಾಮಿ ಎತ್ತಲ್ಪಟ್ರೆ. ಸೊ ಆ ಒಂದು ಆ ಪ್ರಕಟಣೆ ನಿಮಗಿರ್ಬೇಕು. ಆವಾಗ ನಿಮ್ಮಲ್ಲಿ ಪವಿತ್ರಾತ್ಮ ನೆಲೆಸಿದ್ರೆ ನಿಮ್ಮಲ್ಲಿ ದೇವರ ಗುಣಗಳು, ವರಗಳು ನಿಮ್ಮಲ್ಲಿ ಇರುತ್ತೆ. ಆವಾಗಲೇ ಸಭೆ ಕಟ್ಟಲ್ಪಡೋದು. ಯಾರೂ ಇದನ್ನ ಅಲಕ್ಷ್ಯವಾಗಿ ತಗೊಳ್ಬೇಡಿ. ಪವಿತ್ರಾತ್ಮ ಭರಿತರಾಗಿರೋದು ನಿಮ್ಮ ಜನ್ಮಸಿದ್ಧ ಹಕ್ಕು. ಸೈತಾನ ಏನ್ ಮಾಡ್ತಾನೆ, ನಿಮ್ಮಲ್ಲಿ ಸಾಧ್ಯ ಆಗಲ್ಲ ಅಂತ ನಿಮ್ಮನ್ನೇ ತೋರಿಸಿ ನಿಮ್ಮಲ್ಲಿರೋ ನಂಬಿಕೆಯನ್ನ ತೆಗೆದು ಬಿಡ್ತಾನೆ. ನಿಮ್ಮ ಕೊರತೆಗಳನ್ನ ನೀವು ನೋಡಬೇಡಿ. ಓಕೆ, ಈ ಸಭೆಯಾಗಿ, ಸಭೆನಲ್ಲಿ ಕೊರತೆ ಇದೆಯಾ? ಕೊರತೆ ಇದೆ, ಯಾರಿಲ್ಲ ಇಲ್ಲ ಅಂತ ಹೇಳಿದ. ಆದ್ರೆ ನಿಮ್ಮ ಕೊರತೆನೇ ನೋಡ್ಕೊಂಡಿರ್ಬೇಡಿ. ನೀವು ದೇವ್ರ ಹತ್ರ ಹೋಗಿ ಹೇಳಿ, ಸ್ವಾಮಿ ನಮ್ಮ ಸಭೆಯನ್ನ ನಿನ್ನ ಪವಿತ್ರಾತ್ಮನಿಂದ ತುಂಬಿಸು. ನೀನು 1ನೇ ಶತಮಾನದಲ್ಲಿ ಸಭೆಯನ್ನ ಹೇಗೆ ನೀನು ಬಲಪಡಿಸಿ ನಡೆಸದೆ, ಇವಾಗ ನಾವು ಯಾವುದೋ ಒಂದು ಹಿಂಸೆಗೆ ಒಳಗಾಗಿಲ್ಲ. 1ನೇ ಶತಮಾನದಲ್ಲಿ ಪ್ರತಿ ದಿವಸ ಹಿಂಸೆನಲ್ಲಿದ್ರು. ಅವ್ರಿಗೆ ನಂಬಿಕೆ ಬಂದ ತಕ್ಷಣ ಅದ್ರ ಜೊತೆಲೇ ಹಿಂಸೆ ಬಂತು. ಕ್ರಿಸ್ತ ನಂಬಿಕೆಗೆ ಬಂದಾಗಲೇ ಅವ್ರಿಗೆ ಹಿಂಸೆ ಬಂತು. ಅವರು ದೇವ್ರಿಗಾಗಿ ಜೀವಿಸ್ಬೇಕು ಅಂದಾಗ ಹಿಂಸೆ ಬಂತು. ಆವಾಗ ಅವ್ರು ಯಾರನ್ನೂ ಶೇಕ ಆಗ್ಲೇ ಇಲ್ಲ. ಯಾಕೆ ಪವಿತ್ರಾತ್ಮ ಭರಿತರಾಗಿದ್ರು. ಯಾಕೆ ನಾವು ಎಲ್ಲ ನಿರಾಶೆ ಆಗಿರ್ತೀವಿ? ಯಾಕೆಂದ್ರೆ ನಾವು ಪವಿತ್ರಾತ್ಮ ಭರಿತರಾಗಿಲ್ಲ. ನಮ್ಗೆ ಯಾಕೆ ಕೃತಜ್ಞತೆ ಇಲ್ಲ?
ಪವಿತ್ರಾತ್ಮ ಭರಿತರಾಗಿಲ್ಲ. ನಮ್ಗೆ ಯಾಕೆ ಸಂತೋಷ ಇಲ್ಲ? ಪವಿತ್ರಾತ್ಮ ಭರಿತರಾಗಿಲ್ಲ. ಸಮಾಧಾನ ಯಾಕಿಲ್ಲ ಅಂದ್ರೆ ಬಲಹೀನತೆ ಇಲ್ವಾ? ಬಲಹೀನತೆ ಎಲ್ಲರಲ್ಲೂ ಇದೆ. ಯಾರು ಅದರಿಲ್ಲ. ನಾನು ನೋಡಿದ್ರೆ ನನಗೂ ಬಲಹೀನತೆ ಇದೆ. ಸಭೆಯಲ್ಲಿ ನೋಡಿದ್ರೆ ಬಲಹೀನತೆ, ಎಲ್ಲರೂ ಬಲಹೀನರೇ. ಯಾರಿಗೂ ಎಲ್ಲ ವರ ಇಲ್ಲ, ಯಾರಿಗೂ ಎಲ್ಲ ಶಕ್ತಿ ಇಲ್ಲ. ನಾವು ಸಭೆಯಾಗಿ ಒಬ್ಬರಿಂದ ಒಬ್ರು, ಇವಾಗ ಮೊನ್ನೆ ಕೂಡ ಯಾವುದೋ ಒಂದು ಆನಿವರ್ಸರಿ ನಡೀತು. ಅದರಲ್ಲಿ ಎಲ್ಲ ಸಹೋದರ ಸಹೋದರಿಯರು ಅವ್ರವ್ರಿಗೆ ತಕ್ಕಂತೆ ಮಾಡಿದ್ರು. ನಾನು ದೇವ್ರಿಗೆ ಹೇಳಿದ್ದು, ದೇವ್ರೇ ನನ್ನ ಕೈಯಲ್ಲಿ ಅದರಲ್ಲಿ 1% ಅಲ್ಲ, 0.5% ಕೂಡ ಮಾಡೋಕ್ಕಾಗಲ್ಲ. ದೇವರೇ, ಎಲ್ಲ ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ ಎಲ್ಲ ಸಹೋದರ ಸಹೋದರಿಯರಿಗೆ ಆ ಒಂದು ಆಶೆ, ಒಂದು ಪ್ರೀತಿ ಕೊಟ್ಟು ಹಂಗೆ ನಡ್ಸ್ಕೊಂಡು ಹೋಗ್ತಿರಲ್ಲ ಸ್ವಾಮಿ, ನಿನಗಾಗಿ ಧನ್ಯವಾದ. ಅದಕ್ಕಾಗಿ ನಾವು ಸಭೆಗೆ ಧನ್ಯವಾದವಾಗಿ, ಸಭೆಯಲ್ಲಿ ಇದ್ದ ಸಹೋದರ ಸಹೋದರಿಯರ ನಂಬಿಕೆ ಇದೆಯಲ್ಲ, ಅದನ್ನು ಕಾಪಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪವಾಗಿರಲಿ. ಮಕ್ಕಳಲ್ಲಿ ಕೂಡ ನೀವು ಕಂಪ್ಲೇಂಟ್ ಹೇಳ್ಬೇಡಿ. ಇರೋದು ಒಳ್ಳೇದು, ಸ್ವಲ್ಪ ಸ್ವಲ್ಪ ಇರೋದನ್ನು ಕಾಪಾಡಿ. ನಾವು ಏನು ನೋಡೋದು ಮೊದಲು, ಯೆಶಾಯ 42ರಲ್ಲಿ ಜಜ್ಜಿ ಹೋದಿದ್ದನ್ನು ಅವರು ಬಿಡೋದಿಲ್ಲ ದೇವರು. ಅದನ್ನು ಬೆಳೆಸ್ಬೇಕು. ಹೆಂಗೆ ಬೆಳೆಸ್ತೀರಾ ನೀವು? ಜಜ್ಜಿ ಹೋದ ಗಿಡನ ಯಾವತ್ತಾರು ಬೆಳೆಸಿ ನೋಡಿದ್ದೀರಾ? ಇಲ್ವಾ? ಕುಂದಿ ಹೋಗ್ತಾ ಇರೋ ದೀಪನ ಅದನ್ನು ಕಾಪಾಡೋಕ್ಕೆ ಪಕ್ಕದಲ್ಲೆಲ್ಲ ರಟ್ಟೇನಾದ್ರು ಇಟ್ಟು ನೋಡಬೇಕು. ಗಾಳಿ ಹೊಡೆದು ಹೋಗ್ಬಿಡಬಾರ್ದು. ಸ್ವಲ್ಪ ಸ್ವಲ್ಪ ಊದಿ ಹೆಚ್ಚು ಮಾಡಬೇಕು. ಹಂಗೆ ಸಭೆಯೂ ಕೂಡ ಹಾಗೇನೆ. ನಾವು ಬೆರಳು ತೋರಿಸೋದು ಬಹಳ ಸುಲಭ, ಆದರೆ ಕಟ್ಟೋದು ಬಹಳ ಕಷ್ಟ. ಕಟ್ಟೋದು ಯಾರು? ಅವ್ರು ಕಟ್ಟಬೇಕು, ಇವ್ರು ಯಾರು ಇಲ್ಲ, ನಾನು ಕಟ್ಟ. ಈ ಎಲ್ಲರೂ ಒಂದು ಅಪವಾದವನ್ನು ತಮ್ಮ ಮೇಲೆ ಹಾಕ್ಕೊಳ್ಬೇಕು. ಬೆರಳು ತೋರಿಸ್ಬಾರ್ದು, ಯಾರಿಗೂ ಬೆರಳು ತೋರಿಸ್ಬೋದು. ಇವಾಗ ಮಕ್ಕಳಿಗೆ ನೀವು ಬೆರಳು ತೋರಿಸ್ಕೊಂಡಿದ್ರೆ ಏನಾಗುತ್ತೆ? ಮಕ್ಕಳು ಕುಂದಿ ಹೋಗ್ತಾರೆ, ಆಮೇಲೆ ಅವ್ರಿಗೆ ನಂಬಿಕೆನೇ ಬರೋದಿಲ್ಲ. ಇರೋದನ್ನ ಕಾಪಾಡ್ಕೊಳ್ಬೇಕು, ಅದನ್ನು ಕಟ್ಟೋದು ಪ್ರಯತ್ನ ಮಾಡಬೇಕು. ಯೇಸು ಸ್ವಾಮಿ ಕೂಡ ಇವತ್ತು ಹಂಗೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಇವಾಗ ನಿಮ್ಮನ್ನೆಲ್ಲ ನೋಡಿ ನೀವೆಲ್ಲ ಹಿಂಗಿಲ್ಲ ಹಂಗಿಲ್ಲ ಅದೆಲ್ಲ ಹೇಳೋದಿಲ್ಲ. ಯೇಸು ಸ್ವಾಮಿ ಬಹಳ ಸಂತೋಷ ಪಡ್ತಾರೆ, ನೀವು ಬಂದು ಕುಂತಿದ್ದೀರ ಇಲ್ಲಿ. ಪರಲೋಕದಲ್ಲಿ ನಿಮ್ಮಲ್ಲಿ ಮಾನಸಾಂತರ ಇದ್ರೆ ಪರಲೋಕದಲ್ಲಿ ಬಹಳ ಸಂತೋಷ ಆಗುತ್ತೆ. ಅದೇ ಥರ ನಾವು ಇರಬೇಕು. ಯಾಕೆಂದರೆ ಹೊರಗಡೆ ಎಲ್ಲ ಕಂಪ್ಲೇಂಟ್ ಮಾಡೋರು, ದೂಷಣೆ ಹೇಳೋರು, ಬೆರಳು ತೋರಿಸೋರು ಅವರೆಲ್ಲ ಹೊರಗಡೆ ಇದ್ದಾರೆ. ಆದರೆ ಆ ಆತ್ಮ ಇಲ್ಲಿ ಒಳಗಡೆ ಬರಬಾರ್ದು. ಇಲ್ಲಿ ನಾವೆಲ್ಲರೂ ನಿಜ ಬಲಹೀನತೆ ಇಲ್ವಾ? ಇಲ್ಲ, ಇದೆ. ಬಲಹೀನತೆ ಇದೆ. ಆದ್ರೆ ಏನು ಮಾಡೋಣ? ಬೆರಳು ತೋರಿಸೋಣವಾ ಇಲ್ಲ ನಾವು ಪವಿತ್ರಾತ್ಮ ಮೇಲೆ ಆತ್ಕೊಳ್ಳೋಣವಾ? ದೇವರು ಸಹಾಯ ಮಾಡಲಿ. இந்த காலை வேளையில கேட்ட வார்த்தைகளுக்காக தேவனுக்கு நன்றி உள்ளவனா இருக்கிறேன். ಈ ಬೆಳಗಿನ ಜಾವದಲ್ಲಿ ಕೇಳಿದ ದೇವರ ವಾಕ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. அநேக ஜீவனுள்ள வார்த்தைகளை இந்த நாளிலே தேவன் கேட்கும்படி நம்மளுக்கு உதவி செய்திருக்கிறார். ಅನೇಕ ಜೀವಗಳ ಮಾತುಗಳನ್ನು ಈ ದಿನಗಳಲ್ಲಿ ಕೇಳಿ ದೇವರು ಸಹಾಯ ಮಾಡಿದ್ದಾರೆ. ஆண்டவர் தன்னுடைய சீஷர்களை பார்த்து ஒரு வார்த்தை சொல்கிறார். ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ನೋಡ್ಬಿಟ್ಟು ಒಂದು ಮಾತನ್ನ ಹೇಳ್ತಾರೆ. மத்தேயு 13வது அதிகாரம், ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 16வது வசனம், 14ನೇ ವಚನ, 16ನೇ ವಚನ. உங்கள் கண்கள் காண்கிறதுனாலும் உங்கள் காதுகள் கேட்கிறதுனாலும் அவைகள் பாக்கியமுள்ளவர்கள் என்றார். ನಿಮ್ಮ ಕಣ್ಣುಗಳು ಕಾಣ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದುದರಿಂದ ನೀವು ಧನ್ಯರೆಂಬುದಾಗಿ ಹೇಳ್ತಾರೆ. இன்றைக்கு சகோதரன் ஆரம்பத்தில் சொன்னது போல ಅನೇಕ இடங்களிலே நமக்கு இந்த மாதிரி ஒரு சுதந்திரம் இல்லை. ಸಹೋದರು ಪ್ರಾರಂಭದಲ್ಲಿ ಹೇಳಿದಾಗ ಅನೇಕ ಸ್ಥಳದಲ್ಲಿ ನಮಗೆ ಈ ರೀತಿಯಾದ ಸ್ವತಂತ್ರ ಇಲ್ಲ. ಇದು எவ்வளவு நாளைக்கு தேவன் நம்மளுக்கு கொடுப்பார் என்று நமக்கு தெரியாது. ಎಷ್ಟು ದಿನಗಳವರೆಗೆ ದೇವರು ನಮಗೆ ಈ ರೀತಿ ಸಹಾಯ ಮಾಡ್ತಾರೆ ಎಂಬುದಾಗಿ ಗೊತ್ತಿಲ್ಲ. ஆனா நாம் இதை ஜாக்கிரதை எடுத்துக்கொள்ள வேண்டும் என்று நான் வாஞ்சிக்கிறேன். ಆದ್ರೆ ನಾವು ಇದನ್ನು ಜಾಗ್ರತೆಯಿಂದ ತೆಗೆದುಕೊಳ್ಬೇಕೆಂಬುದಾಗಿ ಇಷ್ಟಪಡ್ತೇನೆ. ಸಂಗೀತಂ 107:20 ಕೂಡ, ಕೀರ್ತನೆ 120ರಲ್ಲಿ ಕೂಡ தேவன் அவரோட வார்த்தையை அனுப்பி நம்மளை குணமாக்கினார். ದೇವರು ಆತನ ವಾಕ್ಯದ ಮೂಲಕ ನಮಗೆ ಗುಣಪಡಿಸಿದ್ರು ಎಂಬುದಾಗಿ ನೋಡ್ತೇವೆ. ಅನೇಕ ವಾರ್ತೆகளை இந்த நாளிலே நம்ம கேட்டோம். ಅನೇಕ ವಾಕ್ಯಗಳನ್ನು ಈ ದಿನದಲ್ಲಿ ಕೇಳಿಸ್ಕೊಂಡಿದ್ದೇವೆ. நாம் தேவனோட வார்த்தைக்கு நாம் கீழ்ப்படிய வேண்டும். ನಾವು ದೇವರ ಮಾತುಗಳಿಗೆ ನಾವು ವಿಧೇಯರಾಗಬೇಕಾಗುತ್ತದೆ. அப்பொழுது தேவன் நம்மளுக்கு உதவி செய்வார். ಆ ರೀತಿಯಲ್ಲಿ ಇದ್ರೆ ದೇವರು ನಮಗೆ ಸಹಾಯ ಮಾಡ್ತಾರೆ. சோ உலகத்தில் இருக்கிற ஜனங்கள் இப்படிப்பட்ட மகத்துவங்களை கேட்க முடியாது. ಈ ಲೋಕದಲ್ಲಿರುವಂತ ಜನರು ಇಂಥ ಮಹತ್ತಾದ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. அதனால தான் அவர்கள் தவறான முடிவுகளை எடுத்து விடுகிறார்கள். ಆದ್ರಿಂದಲೇ ಅವರು ತಪ್ಪಾದ ನಿರ್ಧಾರಗಳನ್ನು ಅವ್ರು ತೆಗೆದುಕೊಳ್ತಾರೆ. அவர்கள் பிரச்சனையை சந்திக்க முடியவில்லை. ಅವರು ಸಮಸ್ಯೆಯನ್ನು ಎದುರಿಸಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. அவர்கள் திடீரென்று தன்னோட வாழ்க்கையை மாய்த்துக் கொள்கிறார்கள். ಅವರು ತಮ್ಮ ಜೀವಿತವನ್ನು ಕೊನೆಗಾಣಿಸಿಕೊಳ್ತಾರೆ ತಕ್ಷಣ. ಅವರು நம்மளுக்கு தேவன் அப்படி செய்யவில்லை. ದೇವರು ಆ ರೀತಿ ನಮ್ಮ ಜೀವಿತದಲ್ಲಿ ನಮಗೆ ಮಾಡಲಿಲ್ಲ.
நம்ம இருதயத்துக்கு ஏற்ற மெய்ப்பர்களை கொடுத்திருக்கிறார். ನಮಗೆ ಹೃದಯಕ್ಕೆ ತಕ್ಕಂತ ದೇವರು ಕುರುಬರನ್ನು ಕೊಟ್ಟಿದ್ದಾರೆ. அருமையான சபையை கொடுத்திருக்கிறார். ಒಳ್ಳೆ ಸಭೆಯನ್ನು ದೇವರು ಕೊಟ್ಟಿದ್ದಾರೆ. இப்படிப்பட்ட சத்தியங்களை கேட்பதில் நம்ம கண்களும் நம் காதுகளும் பாக்கியம் உள்ளவர்கள். ಇಂಥ ಸತ್ಯವನ್ನು ಕೇಳಲಿಕ್ಕೆ ನೋಡ್ಲಿಕ್ಕೆ ನಾವು ಧನ್ಯರೆಂಬುದನ್ನು ನೋಡ್ತೇವೆ. ஸோ இவ்வளவு மகத்தான சத்தியங்களை நம்ம கேட்டு கூட நம்ம வாழ்க்கையை வந்துட்டு ஒரு சீரியஸ்னஸா எடுக்காம விட்டு விட முடியும். ಇಂಥ ಒಳ್ಳೆ ಸತ್ಯವನ್ನು ಕೇಳಿಸಿಕೊಂಡು ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ಳದೆ ಇರಬಹುದು. நம்ம வாழ்க்கையை வந்துட்டு நஷ்டப்பட நாம் விடக்கூடாது. ನಮ್ಮ ಜೀವಿತ ನಷ್ಟಪಡಿಸಿಕೊಳ್ಳಲಿಕ್ಕೆ ನಾವು ಬಿಡಬಾರದು. தேவன் எவ்வளவு அருமையான மூப்பர்களை நமக்கு கொடுத்திருக்கிறார். ದೇವರು ಎಷ್ಟು ಒಳ್ಳೆ ಕುರುಬರು ನಾಯಕರು ನಮ್ಗೆ ಕೊಟ್ಟಿದ್ದಾರೆ. முதலாவதாக நம்ம நன்றி உள்ள ஒரு வாழ்க்கை செய்ய வேண்டும். ಮೊದಲನೇದಾಗಿ ನಾವು ಆ ಕೃತಜ್ಞತೆ ಉಳ್ಳಂತ ಜೀವಿತವನ್ನು ಜೀವಿಸಬೇಕಾಗಿದೆ. இஸ்ரவேல் ஜனங்களுக்கு தேவன் கற்றுக் கொடுத்த மிகப்பெரிய பாடம் அதுதான். ಇಸ್ರೇಲ್ ಜನರಿಗೆ ದೇವರು ಕಳಿಸಿಕೊಟ್ಟ ದೊಡ್ಡ ಪಾಠ ಅದಾಗಿತ್ತು. அவர் நன்றியை மறக்க கூடாது. ಆ ಕೃತಜ್ಞತೆಯನ್ನು ಮರಿಬಾರದು ನಾವು. அப்பொழுது நம்ம இருதயம் வந்து கடினப்படாமல் இருக்கும். ಆ ರೀತಿ ಇದ್ರೆ ಮಾತ್ರ ನಮ್ಮ ಹೃದಯ ಕಠಿಣ ಆಗದೇ ಇರುತ್ತೆ. ஒருவேளை நன்றி மறந்து போகும் பொழுது நம்ம இருதயம் கடினப்பட்டு விடும். ಒಂದು ವೇಳೆ ಆ ಕೃತಜ್ಞತೆ ದೇವರ ಉಪಕಾರವನ್ನು ಮರೆತಾಗ ನಮ್ಮ ಹೃದಯ ಕಠಿಣ ಆಗುತ್ತೆ. அந்த 10 குஷ்டரோகிகளை 9 பேர் நன்றியை மறந்து விட்டார்கள். 10 ಕುಷ್ಠರೋಗಿಯಲ್ಲಿ 9 ಜನ ಕುಷ್ಠ ರೋಗಿಗಳು ಆ ಕೃತಜ್ಞತೆಯನ್ನು ದೇವರನ್ನು ಮರೆತು ಬಿಟ್ರು. ಅವರು ಅವರು ரட்சிக்கப்படாமல் போனார்கள். ಅವರು 9 ಜನ ರಕ್ಷಣೆ ಹೊಂದದೆ ಹೋಗ್ಬಿಟ್ರು. அவர்களுக்கு சுகம் கிடைத்தது. ಅವ್ರಿಗೆ ಸ್ವಸ್ಥತೆ ಸಿಕ್ತು. உலகத்தில் என்ஜாய் பண்ணினார்கள். ಅವ್ರ ಲೋಕದಲ್ಲಿ ಎಂಜಾಯ್ ಮಾಡಿದ್ರು ಅವರು. ஆனால் அவர்கள் ரட்சிக்கப்படவில்லை. ಆದ್ರೆ ಅವ್ರ ರಕ್ಷಣೆಯನ್ನು ಹೊಂದಲಿಕ್ಕೆ ಆಗ್ಲಿಲ್ಲ. நித்திய ஜீவனை இழந்து போய்விட்டார்கள். ನಿತ್ಯ ಜೀವವನ್ನು ಅವ್ರು ಕಳ್ಕೊಂಡ್ಬಿಟ್ರು. அதனால்தான் நன்றி உள்ள இருதயம் நமக்கு மிகவும் அவசியமானது. ಆದ್ರಿಂದಲೇ ಆ ಕೃತಜ್ಞತೆ ಹೃದಯ ಬಂದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ஒருவன் மாத்திரம் நன்றி உள்ளவனாய் இருந்தான். ಅವರಲ್ಲಿ ಒಬ್ಬನು ಮಾತ್ರ ಕೃತಜ್ಞತೆಯನ್ನು ಹೊಂದಿದ್ದನು. அவன் ரட்சிக்கப்பட்டான். ಆ ಮನುಷ್ಯನ ರಕ್ಷಣೆ ಹೊಂದಿದನು. நம்ம வாழ்க்கையில கூட ನಮ್ಮ ಜೀವಿತದಲ್ಲಿ ಕೂಡ தேவ ஜனங்கள் நமக்காக செய்கிறதை ದೇವ ಜನರು ನಮಗೋಸ್ಕರ ಮಾಡುವಂತ ಕಾರ್ಯಗಳಲ್ಲಿ நாம மறந்து போய்விடக்கூடாது. ಆ ವಿಷಯವನ್ನು ನಾವು ಮರೆತು ಹೋಗ್ಬಾರದು. இப்படி மறந்து போய்விட்டால் நமக்கு என்ன நடக்கும் என்றால், ಈ ಮರೆತು ಹೋಗ್ಬಿಟ್ರೆ ನಮ್ಮ ಜೀವಿತದಲ್ಲಿ ಏನಾಗುತ್ತಂದ್ರೆ நம்ம ரட்சிப்பு எழுந்து போயிடும். ನಮ್ಮ ರಕ್ಷಣೆಯನ್ನು ಕಳ್ಕೊಳ್ತೇವೆ. நம்ம மிகவும் ஜாக்கிரதையா இருக்க வேண்டும். ಈ ವಿಷಯದಲ್ಲಿ ಬಹಳ ஒரு சிறிய ಜಾಗರೂಕರಾಗಿರ್ಬೇಕು. காரியம் தான் இது. ಇದು ಒಂದು ಚಿಕ್ಕ ಕಾರ್ಯ ಆಗಿರುತ್ತೆ. ஆனாலும் இதில் உண்மையுள்ளவர்களா நாம் இருக்க வேண்டும். ಅದರಲ್ಲಿ ಕೂಡ ನಾವು ಪ್ರಾಮುಖ್ಯರಾಗಿರ್ಬೇಕು. அப்படி அதன் பிறகு நம்ம ரட்சிக்கப்படுவோம். ಆ ರೀತಿಯಲ್ಲಿ ಇದ್ರೆ ಮಾತ್ರ ನಾವು ರಕ್ಷಣೆ ಹೊಂದ್ತೇವೆ. அதனால்தான் ஆண்டவர் நமக்கு இதை சொல்லி கொடுத்திருக்கிறார். ಆದ್ರಿಂದಲೇ ಯೇಸು ಸ್ವಾಮಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಕಳಿಸ್ಕೊಟ್ಟಿದ್ದಾರೆ. நம்ம நம்பிக்கை குறித்து அநேக காரியங்களை கேட்டோம். ನಾವು ನಂಬಿಕೆ ವಿಷಯದಲ್ಲಿ ಅನೇಕ ವಿಷಯಗಳನ್ನು ಕೇಳಿಸ್ಕೊಂಡಿದ್ದೇವೆ. நாம் கிறிஸ்துவை நம்புவது நமக்கு கிடைச்ச மிகப்பெரிய ஒரு ஸ்லாகியம். ಕ್ರಿಸ್ತನನ್ನು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದು ಒಂದು ದೊಡ್ಡ ಭಾಗ್ಯವಾಗಿದೆ. எவ்வளவு பெரிய பாக்கியம் அது. ಅದು ಎಷ್ಟು ದೊಡ್ಡ அது ಭಾಗ್ಯಕರವಾಗಿದೆ. மிகப்பெரிய ஒரு கொண்டாட்டமான ஒரு வாழ்க்கை. ಅದು ಒಂದು ಅದ್ಭುತ ಸಂತೋಷಕರವಾದಂತ ಜೀವಿತ ಅದು. நம் ஆண்டவர் நம்மளோட பாரங்கள் எல்லாம் அவர் மேல நம்ம அவர் பாதத்தில் இறக்கி வைத்து விட முடியும். ನಮ್ಮ ಭಾರವೆಲ್ಲ ಆತನ ಪಾದದಲ್ಲಿ ನಾವು ಕೆಳಗಿಡಬಹುದಾಗಿದೆ. மிகப்பெரிய ஒரு ஸ்லாகியத்தை தேவன் நம்மளுக்கு கொடுத்திருக்கிறார். ಇಂಥ ದೊಡ್ಡ ಭಾಗ್ಯವನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. எரேமியா சொல்றது போல ಯೆರೆಮೀಯನು ಹೇಳಿದ ಹಾಗೆ 17வது அதிகாரம் 17ನೇ ಅಧ್ಯಾಯ ஆண்டவர் வார்த்தை என்ன சொல்கிறது என்றால், ದೇವ್ರ ವಾಕ್ಯ ಏನ್ ಹೇಳುತ್ತದೆ ಅಂದ್ರೆ 17:5 17:5ನೇ ವಚನದಲ್ಲಿ, மனுஷன் மேல் நம்பிக்கை வைத்து மாம்சத்தை தன் புயமலமாக்கிக் கொண்டு கர்த்தரை விட்டு விலகிற இருதயமுள்ள மனுஷன் சபிக்கப்பட்டவன் என்று கர்த்தர் சொல்கிறார். ಮಾನವ ಮಾತ್ರದಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. 6வது வசனத்துல, அவன் அந்தர வெளியில் கரைகளாய் போன செடியை போல் இருந்து நன்மை வருகிறதை காணாமல் வனாந்தரத்தின் வறட்சியான இடங்களிலும் குடியில்லாத ஊர்வ நிலத்திலும் தங்குவான். 6ನೇ ವಚನದಲ್ಲಿ, ಇವನು ಅಡವಿಯಲ್ಲಿನ ಜಾಳಿಗೆ ಸಮಾನನು, ಶುಭ ಸಂಭವಿಸಿದರೂ ಅದನ್ನು ಕಾಣನು, ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿ ಅವನದು. ஊர் நிலத்தில் தங்குவதென்றால் வறட்சியான வாழ்க்கை. ಅವನು ಚೌಳು ನೆಲವಾಗಿರುವ ಆ ಸ್ಥಳದಲ್ಲಿ ವಾಸ ಮಾಡುವಂತವನಾಗಿರ್ತಾನೆ. ஏனென்றால் அவர்களுக்கு மனிதர் மேல் நம்பிக்கை, ಯಾಕೆಂದ್ರೆ ಮನುಷ್ಯ ಮಾತ್ರದಲ್ಲಿ ಅವನಿಗೆ ನಂಬಿಕೆ ಇರುತ್ತೆ. ஐஸ்வர்யத்தின் மேல இருக்கிற நம்பிக்கை. ಹೌದು, ಐಶ್ವರ್ಯದ ಮೇಲೆ ನಂಬಿಕೆ ಇರುತ್ತೆ. ಜನங்களோட கனத்தை தேடக்கூடியதுல ஒரு நம்பிக்கை. ಮನುಷ್ಯರ ಮಹಿಮೆಯನ್ನು ಹುಡುಕುವಂತ ನಂಬಿಕೆ. அவனோட வாழ்க்கை வந்துட்டு வறட்சியாகி போய்விடும். ಅವನ ಜೀವಿತ ಬಂದು ಬರಡಾಗಿ ಹೋಗ್ಬಿಡುತ್ತೆ. அதனால்தான் அவங்க ஆவிக்குரிய வாழ்க்கை வந்துட்டு
அதாவது செழிப்பாய் காணப்படுறதே கிடையாது. ಅವರು ಆತ್ಮಿಕ ಜೀವಿತ ಬಂದು ಒಂದು ಉತ್ತಮವಾಗಿ ನೋಡ್ಲಿಕ್ಕೆ ಆಗೋದೇ ಇಲ್ಲ ಅವ್ರ ಜೀವಿತದಲ್ಲಿ. பல வருஷங்களா தேவன் நமக்கு அநேக சத்தியங்களை வெளிப்படுத்தி கூட ಅನೇಕ ವರ್ಷಗಳ ಕಾಲ ದೇವರು ಅನೇಕ ಸತ್ಯಗಳು ನಮ್ಗೆ ತೋರಿಸಿಕೊಟ್ರು ಕೂಡ நம்ம வாழ்க்கை இன்னுமாய் வாடி போன ஒரு நிலைமையிலே இருக்குது. ನಮ್ಮ ಜೀವಿತ ಇನ್ನೂ ಕೂಡ ಬಾಡಿ ಹೋದಂತ ಜೀವಿತವಾಗಿದೆ. ஏன் எப்படி? ಯಾಕೆ ಅದಾಗಿದೆ? அவர்கள் தேவன் மேல் நம்பிக்கை வைப்பதில்லை. ಯಾಕೆಂದ್ರೆ ಅವರು ದೇವರಲ್ಲಿ ನಂಬಿಕೆ ಇಡ್ತಾ ಇಲ್ಲ. ಅವರು தேவனோட தாசர்களை சொன்ன வார்த்தைகளை அலட்சியம் பண்ணி விடுகிறார்கள். ದೇವರ ಮನುಷ್ಯರು ಹೇಳಿದಂತ ಮಾತುಗಳನ್ನು ಅವರು ಅಲಕ್ಷ್ಯ ಮಾಡ್ತಾ ಇದ್ದಾರೆ. அதனால தான் அவர் வாழ்க்கை வறட்சியாய் ಆದ್ರಿಂದಲೇ ಅವ್ರ ಜೀವಿತ ಬಂದು ಬಾಡಿ ಹೋಗಿದೆ. ஆனா 7வது வசனத்துல ಆದ್ರೆ 7ನೇ ವಚನದಲ್ಲಿ கர்த்தர் மேல் நம்பிக்கை வைத்து ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ கர்த்தரை தன் நம்பிக்கையாக கொண்டிருக்கிற மனுஷன் பாக்கியவான். ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನ ಭರವಸವಾಗಿದ್ದಾನೋ ಅವನೇ ಧನ್ಯನು. அவனோட வாழ்க்கை எப்படி இருக்கும் என்றால் 8வது வசனத்துல சொல்லுகிறபடி ಅವನ ಜೀವಿತ ಯಾವ ರೀತಿಯಲ್ಲಿ ಇರುತ್ತೆ 8ನೇ ವಚನದ ಹೇಳಿರೋ ಪ್ರಕಾರ அவன் தண்ணீரண்டலே நடப்பட்டதும் ನೀರಾವರಿಯಲ್ಲಿ ನೆಡಲ್ಪಟ್ಟ கால்வாய் ஓரமாய் தன் வேர்களை விடுகிறதும் ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ உஷ்டம் வருகிறதை காணாமல் ದಗೆಗೆ ಭಯಪಡದೆ இலை பச்சையாய் இருக்கிறதும் ಹಸಿರೆಳೆಯನ್ನು ಬಿಡುತ್ತಾ ಅದು ಕಂಟಿನ್ಯೂ பண்ணுங்க. ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. தேவன் மேல் நம்பிக்கை இருக்கிற மனுஷன் இப்படிப்பட்ட ஒரு வாழ்க்கை செய்வான். ದೇವರಲ್ಲಿ ನಂಬಿಕೆ ಇಟ್ಟಂತ ಮನುಷ್ಯನು ಇಂಥ ಜೀವಿತವನ್ನು ಜೀವಿಸ್ತಾನೆ. ஒருவேளை என்னோட வாழ்க்கை இப்படி இல்லைவென்றால், ಒಂದು ವೇಳೆ ನನ್ನ ಜೀವಿತ ಈ ರೀತಿಯಾಗಿ ಇಲ್ಲದೆ ಹೋದ್ರೆ ಅದಕ್ಕೆ ಕಾರಣ என்னென்று நமக்கே தெரியும். ಅದಕ್ಕೆ ಕಾರಣ ಏನೆಂಬುದಾಗಿ ನಮ್ಗೆ ಗೊತ್ತಿರುತ್ತೆ. தேவன் மேல் நம்பிக்கை உள்ளவர்களா நாம் இல்லை. ನಾವು ದೇವರಲ್ಲಿ ನಂಬಿಕೆ ಉಳ್ಳವರಾಗಿಲ್ಲ. தேவன் மேல் நம்பிக்கை இருக்கிற மனுஷன் இப்படிப்பட்ட ஒரு பசுமையான ஒரு வாழ்க்கை அவன் ஜீவிதத்துல செய்ய முடியும். ದೇವರಲ್ಲಿ ನಂಬಿಕೆ ಇಡಂತ ಮನುಷ್ಯನು ಇಂಥ ಹಸಿರಾದ ಒಂದು ಜೀವಿತವನ್ನು ಜೀವಿಸ್ತಾ ಇರ್ತಾನೆ. ಇಲ್ಲಿ ನೋಡಿದ ಹಾಗೆ நம்மளோட வாழ்க்கையில சகோதரர் சொன்னது போல நிறைய பலவீனங்கள் இருக்கும். ಸಹೋದರ ಹೇಳಿದಾಗ ನಮ್ಮ ಜೀವಿತದಲ್ಲಿ ಅನೇಕ ಬಲಹೀನತೆ ಇರಬಹುದು, ಅನೇಕ ಕೊರೆಗಳು இருக்கும், ಅನೇಕ ಕೊರತೆಗಳು ಇರಬಹುದು. இது எல்லாவற்றிலும் அவன் சந்தோஷமுள்ளவனாய் இருப்பான். ಆದ್ರೆ ಇವೆಲ್ಲದರಲ್ಲಿ ಆತನು ಸಂತೋಷವುಳ್ಳವನಾಗಿರ್ತಾನೆ. ஏன்னா ஆண்டவரே நமக்கு சொல்லியிருக்கிறார் அதை. ದೇವರೇ ನಮ್ಗೆ ಅದನ್ನ ಹೇಳಿದ್ದಾರೆ. உலகத்துல உங்களுக்கு உபத்திரம் உண்டு, ಈ ಲೋಕದಲ್ಲಿ ನಿಮ್ಗೆ ಸಂಕಷ್ಟ ಉಪದ್ರವ ಉಂಟೆಂಬುದಾಗಿ ಹೇಳಿದ್ದಾರೆ. இடர்கள் கூட உண்டு, ನಿಮ್ಗೆ ಉಪದ್ರವ ಕೂಡ ಇರುತ್ತೆ ಎಂಬುದಾಗಿ ಹೇಳಿದ್ದಾರೆ. இடர்கள் நம்மளை குறித்து அநேகர் பேசுவார்கள், ನಮ್ಮನ್ನ ಕುರಿತು ಅನೇಕರು ತಪ್ಪಾಗಿ ಹೇಳ್ಬಹುದು, ಮಾತಾಡಬಹುದು. ಆದರೂ ಕೂಡ திடங்கொள்ளுங்கள், ಧೈರ್ಯವಾಗಿರ್ರಿ, நான் உலகத்தை ஜெயித்தேன் என்று சொல்கிறார். ನಾ ಲೋಕವನ್ನು ಜಯಿಸಿದ್ದೀನಿ ಎಂಬುದಾಗಿ ಹೇಳಿದ್ದಾರೆ. தேவ பக்தியாய் நடக்கிற மனுஷர் யாவரும் துன்பப்படுவார்கள். ದೇವ ಭಕ್ತಿಯಲ್ಲಿ ಯಾರು ನಡ್ಲಿಕ್ಕೆ ಇಷ್ಟಪಡ್ತೋ ಅವ್ರು ಎಲ್ಲರೂ ಉಪದ್ರವಕ್ಕೆ ಒಳಪಡ್ತಾರೆ ಎಂಬುದಾಗಿ ನೋಡ್ತೇವೆ. தேவ பக்தி நமக்கு வேணும் என்றால் நம்ம துன்பத்தை அனுபவித்துதான் ஆக வேண்டும். ದೇವ ಭಕ್ತಿ ಜೀವಿತ ಬೇಕಂದ್ರೆ ಈ ಸಂಕಷ್ಟಕ್ಕೆ ಒಳಬೇಕಾಗಿರುತ್ತೆ. இல்ல தேவ பக்தியான ஒரு வாழ்க்கை எனக்கு வேண்டாம் என்றால் நம்ம ஒரு கம்ஃபர்டபுளான ஒரு வாழ்க்கை இந்த பூமியில நம்ம செய்யறதுக்கு நம்ம பிரயாசப்படுவோம். ಈ ದೇವ ಭಕ್ತಿಯಾದ ಜೀವಿತ ಬೇಡ ಅಂದ್ರೆ ಒಂದು ಒಳ್ಳೆ ಕಂಫರ್ಟ್ ಆದ ಜೀವಿತವನ್ನು ಜೀವಿಸ್ಲಿಕ್ಕೆ ನಾವು ಪ್ರಯಾಸ ಪಡ್ತೇವೆ. ஆனா இந்த வாழ்க்கை எனக்கு வேண்டும் என்றால், ಆದ್ರೆ ಈ ಜೀವಿತ ನನಗೆ ಬೇಕಾಗಿದ್ರೆ எனக்கு நிச்சயமாகவே நான் அந்த பாதையில் நடந்தே ஆக வேண்டும். ಖಂಡಿತವಾಗಿ ಅಂತ ಮಾರ್ಗದಲ್ಲಿ ನಡಿಬೇಕಾಗಿರುತ್ತೆ. தேவன் நமக்கு வழி வகுத்து வச்சது பாதை, ದೇವರು ನಮಗೆ ಸಿದ್ಧ ಮಾಡಿದಂತದ ಸ್ಥಳವಾಗಿರುತ್ತೆ. இதில் தான் நடக்க வேண்டும். ಅದರಲ್ಲಿ ನಾವು ನಡಿಬೇಕಾಗಿರುತ್ತೆ. இந்த பாதை தான் நம்ம போகும் இடத்தை சரியாய் நமக்கு நிர்ணயிக்கும். ಈ ಮಾರ್ಗವೇ ನಾವು ಹೋಗುವ ಸ್ಥಳಕ್ಕೆ ಸರಿಯಾಗಿ ನಡೆಸುತ್ತೆ. ஒருவேளை இந்த பாதை எனக்கு வேண்டாம், உலகத்தினுடைய சொகுசு வேணும், ಈ ಒಂದು ವೇಳೆ ನನಗೆ ಈ ಮಾರ್ಗ ಬೇಡ, ಲೋಕದ ಆಶಾಪಾಶಗಳು ನನಗೆ ಬೇಕು, மனுஷனோட கனம் எனக்கு வேண்டும், ಮನುಷ್ಯರ ಘನತೆ ನನಗೆ ಬೇಕಾಗಿದೆ, சபையில் இருக்கிற எல்லாரும் என்னை ஒரு பொருட்டு என்று எண்ண வேண்டும், ಸಭೆಯಲ್ಲಿ ಇರುವಂತ ಎಲ್ಲರೂ ನಾನು ಒಂದು ಉತ್ತಮ ಎಂಬುದಾಗಿ ಎಣಿಸಬೇಕು. அப்படி என்றால் அகலமான வாசலை தான் நம்ம நோக்கி போய் கொண்டிருக்கிறோம். ಆ ರೀತಿಯಲ್ಲಿ ಇದ್ರೆ ಅಗಲವಾದ ಮಾರ್ಗ ಕಡೆಗೆ ಹೋಗ್ತಾ ಇದ್ದೀನಿ ನಾನು. பணத்தின் மேல் நம்பிக்கை வைப்பது, ಆ ಹಣದ ಮೇಲೆ ನಂಬಿಕೆ ಇಡುವಂತದ್ದು. அநேகருக்கு பணம் மிகவும் குறைவுள்ளதா இருக்கும், ಅನೇಕರಿಗೆ ಹಣದ ಸ್ವಲ್ಪ ಕೊರತೆಯಲ್ಲಿ ಇರಬಹುದು. ஆண்டவர் ஒரு சர்க்கிளை அவங்களுக்கு நியமித்திருப்பார். ದೇವರು ಒಂದು ಸರ್ಕಲ್ ಅನ್ನು ಪ್ರತಿಯೊಬ್ಬರ ಜೀವಿತದಲ್ಲಿ ನೇಮಿಸಿರುತ್ತಾರೆ. அதை தாண்டி போக விரும்புகிறார்கள். ಅದನ್ನ ದಾಟಿ ಅವರು ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. இல்ல, எனக்கு ஆண்டவர் போட்ட இந்த சர்க்கிள் ரொம்ப சின்னது, நான் எனக்கு இதில் இருக்கிறதுக்கு எனக்கு இஷ்டம் இல்லை என்று சொல்கிறார். ದೇವರು ನನ್ನ ಜೀವಿತದಲ್ಲಿ ಇಟ್ಟಂತ ಈ ವೃತ್ತ ಬಂದು ಬಹಳ ಚಿಕ್ಕವಾಗಿದೆ, ಅದರಿಂದ ನಾನು ಬೇರೆ ಹೋಗ್ಬೇಕೆಂಬುದಾಗಿ ಇಷ್ಟಪಡ್ತಾರೆ.
அதனால்தான் அவர்களை பாம்பு கடிக்குது. ಆದ್ರಿಂದಲೇ ಅವರಿಗೆ ಬಂದು ಹಾವು ಕಡಿತ ಎಂಬುದಾಗಿ ನೋಡ್ತೇವೆ ನಾವು. பாம்பு கடி என்றால் என்ன என்றால் ಆ ಹಾವು ಆ ಕಡಿತ ಅಂದ್ರೆ ಏನಂದ್ರೆ ஆவிக்குரிய ஜீவிதத்திலே நம்ம மந்தமாய் போய் விடுவது. ಆತ್ಮಿಕ ಜೀವಿತದಲ್ಲಿ ನಾವು ಬಿದ್ದು ಹೋಗುವಂತದ್ದು. பாம்பு கடித்த உடனே நாம் உடனே மயங்கி கீழே விழுந்துருவோம். ನಾವು ಹಾವು ಕಡಿದ ತಕ್ಷಣ ನಾವು ಪ್ರಜ್ಞೆ ತಪ್ಪಿದವರ ಕೆಳಗೆ ಬಿದ್ದು ಬಿಡ್ತೇವೆ. நம்ம ஆவிக்குரிய ஜீவிதத்துல கூட மயங்கி கிடக்கிறோம். ಅದೇ ಆತ್ಮಿಕ ಜೀವಿತದಲ್ಲಿ ಕೂಡ ಪ್ರಜ್ಞೆ ತಪ್ಪಿದವರಾಗಿರುತ್ತೆ. ஏனென்றால் நம்ம சர்க்கிளை அந்த தேவன் அந்த குறித்த சர்க்கிளில் நமக்கு வாழ்வதற்கு நமக்கு இஷ்டம் இல்லை. ಯಾಕಂದ್ರೆ ದೇವರು ಕೊಟ್ಟಂತ ಸರ್ಕಲ್ ವೃತ್ತದಲ್ಲಿ ಜೀವಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. நான் தாண்டி போக விரும்புகிறேன். ನಾನು ಅದನ್ನ ದಾಟಿ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. பிசாசு கூட அப்படிதான் வாழ்ந்தான். ಸೈತನು ಕೂಡ ಆ ರೀತಿಯಲ್ಲಿ ಜೀವಿಸಿದನು. மிகப்பெரிய ஒரு சௌந்தரியமுள்ள ஒரு தூதன் அவன். ಅವನು ಒಳ್ಳೆ ಸುಂದರವಾದಂತ ಒಂದು ದೇವದೂತನಾಗಿದ್ದನು. அநேக பொறுப்புகளை பரலோகத்தில் அவனுக்கு கொடுக்கப்பட்டன. ಪರಲೋಕದಲ್ಲಿ ಅನೇಕ ಜವಾಬ್ದಾರಿಗಳು ಅವನು ಕೊಡಲ್ಪಟ್ಟಿತ್ತು. அதுல அவனுக்கு திருப்தி இல்லை. ಆದ್ರ ಆ ಮನುಷ್ಯ ಆ ದೇವದೂತನಿಗೆ ಆ ತೃಪ್ತಿ ಇರಲಿಲ್ಲ ಅದರಲ್ಲಿ. தேவனுக்கு மேலாய் தன்னை உயர்த்த விரும்பினான். ದೇವರಿಗೆ ಮೇಲಾಗಿ ಹೋಗ್ಲಿಕ್ಕೆ ಇಷ್ಟಪಟ್ಟನು ಆತನು. தேவன் அவனை வைத்துக்கொள்ள இஷ்டமில்லாதவராக இருந்தார். ದೇವರು ಆ ಮನುಷ್ಯನ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ಲಿಲ್ಲ. உடனே அவனை தள்ளிவிட்டார். ತಕ್ಷಣ ಆ ದೇವದೂತನ ದೇವ್ರು ತಳ್ಳಿದ್ರು. நம்மளோட வாழ்க்கையில கூட தேவன் நம்மளுக்கு குறித்த எல்லையில் நம்ம வாழ வேண்டும். ದೇವ್ರು ನಮ್ಮ ಜೀವಿತದಲ್ಲಿ ಕೊಟ್ಟಂತ ಆ ಸ್ಥಳದಲ್ಲಿ ಜೀವಿಸ್ಲಿಕ್ಕೆ ಇಷ್ಟಪಡಬೇಕು. அவர் மேல் நம்பிக்கையுள்ளவர்களா நாம் இருக்க வேண்டும். ಆತನಲ್ಲಿ ನಂಬಿಕೆ ಉಳ್ಳವರಾಗಿರ್ಬೇಕಾಗಿದೆ. உலகத்திலும் அதில் உள்ளவர்கள் அன்பு கூறாதிருங்கள் என்று வேதம் சொல்கிறது. ಲೋಕವು ಅದರಲ್ಲಿ ಇರುವ ಮೇಲೆ ಪ್ರೀತಿ ಮಾಡ್ಬೇಡ್ರಿ ಎಂಬುದಾಗಿ ದೇವ್ರು ಹೇಳಿದ್ದಾರೆ. தேவன் இப்படிப்பட்ட ஒரு வாழ்க்கையில அவர் கொடுத்த வாழ்க்கையில நம்ம திருப்தியா இருக்கும் பொழுது ದೇವರು ಈ ಕೊಟ್ಟಂತ ಈ ಜೀವಿತದಲ್ಲಿ ನಾವು ತೃಪ್ತಿ ಆಗಿರುವಾಗ உண்மையிலே நம்ம வாழ்க்கை ஆசீர்வாதமான ஒரு வாழ்க்கையா மாறும். ನಿಜವಾಗಿ ನಮ್ಮ ಜೀವಿತ ಆಶೀರ್ವಾದಕರವಾಗಿರುತ್ತದೆ. அந்த ஆற்று ஓரத்தில் இருக்கிற மரங்கள் எல்லாம் அது எப்பவுமே ஒரு கிரீனா இருக்கும். ಆ ಹೊಳೆಯ ದಡದಲ್ಲಿರುವಂತ ಆ ಮರಗಳು ಯಾವಾಗ್ಲೂ ಬಂದು ಹಸಿರಾಗಿರುತ್ತದೆ. அதுல அருமையான அது பாக்குறதுக்கே ஒரு செழிப்பா இருக்கும். ಅದು ನೋಡುವಾಗ್ಲೂ ಬಹಳ ಚೆನ್ನಾಗಿ ಕಾಣುತ್ತೆ ಅದು ಹಸಿರಾಗಿ. நம்ம கிறிஸ்துவ வாழ்க்கை கூட நம்மளுக்கு அவர் மேல் நம்பிக்கையுள்ள மனுஷன் இப்படிப்பட்ட வாழ்க்கை செய்ய முடியும். ಆತನಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಮನುಷ್ಯನು ಇಂಥ ಜೀವಿತವನ್ನು ಜೀವಿಸಬೇಕು. தேவன் அதை விரும்புகிறார். ದೇವರು ಇದನ್ನು ಇಷ್ಟಪಡ್ತಾರೆ. அப்படிப்பட்ட ஒரு வாழ்க்கை தான் தேவன் விரும்புகிறார். ಇಂಥ ಜೀವಿತವೇ ದೇವರು ಇಷ್ಟಪಡ್ತಾರೆ. நாம் 10 நாளைக்கு நல்லா இருக்குது, 10 நாளைக்கு தோல்வி அடைவது. 10 ದಿನ ಚೆನ್ನಾಗಿರುತ್ತೆ, 10 ದಿನ ಸೋತು ಹೋಗ್ತವೆ. அப்படிப்பட்ட வாழ்க்கை ஆண்டவர் விரும்பவில்லை. ಅಂತ ಜೀವಿತ ಬಂದು ದೇವರು ಇಷ್ಟಪಡೋದಿಲ್ಲ. நாம் எப்போதுமே ஆற்றோர நடப்பட்ட மரத்தை போல் பசுமா இருப்பதே தேவன் விரும்புகிறார். ಯಾವಾಗ್ಲೂ ಹೊಳೆ ದಡದಲ್ಲಿ ನೀರಿನ ದಡದಲ್ಲಿ ಹಸಿರಾಗಿರುವಂತ ಮರಗಳಾಗಿರ್ಲಿಕ್ಕೆ ದೇವರು ಇಷ್ಟಪಡ್ತಾರೆ. அதுக்கு தான் நம்மளுக்கு பரிசுத்த ஆவியானவர் கொடுத்திருக்கிறார். ಅದಕ್ಕೆ ದೇವರು ಪವಿತ್ರಾತ್ಮನ ಅಭಿಷೇಕ ನಮಗೆ ಕೊಟ್ಟಿದ್ದಾರೆ. ஏன்னா நாம் பரிசுத்த ஆவியானவரை இந்த காலத்தில் அதிகமாய் நாம் நாடுவதில்லை. ಪವಿತ್ರಾತ್ಮನು ಈ ದಿನಗಳಲ್ಲಿ ಅನೇಕ ಸಲ ನಾವು ಹುಡುಕ್ತಾ ಇಲ್ಲ. நம்ம சுயபலத்தில் நம்ம போராடுகிறோம். ನಾವು ಸ್ವಂತ ಬಲದಲ್ಲಿ ಹೋರಾಡ್ತಾ ಇದ್ದೇವೆ. அதனால தான் நம்ம வாழ்க்கை தோல்வி அடைந்து போகிறது. ಆದ್ರಿಂದಲೇ ನಮ್ಮ ಜೀವಿತದಲ್ಲಿ ನಾವು ಸೋತು ಹೋಗ್ತೇವೆ. பரிசுத்த ஆவியானவர் ஆவியானால் நிரப்பப்பட்ட ஒரு மனிதன் ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂತ ಒಬ್ಬ ಮನುಷ್ಯನು அவன் எப்போதுமே ಆತನು ಯಾವಾಗ್ಲೂ அவன் தோல்வி அடைந்தால் கூட ಆತನು ಸೋತ್ರು ಕೂಡ ಬಿದ್ರು ಕೂಡ அந்த அந்த ஃபோக்கஸ் அவனை விட்டு போகாது. ಆ ದೃಷ್ಟಿ ಬಂದ್ಬಿಟ್ಟು ಅವನನ್ನು ಬಿಟ್ಟು ಹೋಗೋದಿಲ್ಲ. கீழே விழுந்துருவான். ಆತನ ಕೆಳಗೆ ಬೀಳ್ಬೋದು. ஆனாலும் அவன் நிலத்தை பார்க்க மாட்டான். பூமியை பார்த்து கொண்டிருக்க மாட்டான். ಆದ್ರೂ ಆ ನೆಲವನ್ನು ಭೂಮಿಯನ್ನು ಆ ಮನುಷ್ಯನ ನೋಡೋದಿಲ್ಲ. அவன் தேவனை பார்க்கிற மனுஷனா இருப்பான். ಆ ದೇವರನ್ನು ನೋಡುವಂತ ಮನುಷ್ಯನಾಗಿರ್ತಾನೆ. உடனே எந்திரிச்சிடுவான். ಮತ್ತೆ ತಕ್ಷಣ ಎದ್ದೇಳ್ತಾನೆ. இப்படித்தான் நம்ம வாழ்க்கையை செய்ய தேவன் விரும்புகிறார் என்று நான் வாஞ்சிக்கிறேன். ಈ ರೀತಿಯಾಗಿ ದೇವರು ನಮ್ಮ ಜೀವಿತವನ್ನು ಜೀವಿಸ್ಲಿಕ್ಕೆ ಇಷ್ಟಪಡ್ತಾರೆ ಎಂಬುದಾಗಿ ನಂಬ್ತೇನೆ. எவ்வளவு நம்ம தோல்வி அடைந்திருந்தால் கூட ಎಷ್ಟಾಗಿ ನಾವು ಸೋತು ಹೋಗಿದವರಾಗಿದ್ರು ಕೂಡ அவர் நம்மளை நேசிக்கிறார். ಆತ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. நம்மளை தூக்க ஆண்டவர் விரும்புகிறார். ನಮ್ಮನ್ನು ಎತ್ತಲಿಕ್ಕೆ ದೇವರು ಇಷ್ಟಪಡ್ತಾರೆ. ஒரு பிரதர் ஒரு எக்ஸாம்பிள் எப்பவுமே சொல்லுவார். ஜாக் வந்து ಒಂದು ಉದಾಹರಣೆ ಯಾವಾಗಲೂ ಹೇಳ್ತಾರೆ. கிறிஸ்துக்குள் பிறந்த குழந்தை, அதாவது ஒரு சின்ன குழந்தை பிறக்கும் பொழுது ಒಂದು ಚಿಕ್ಕ ಮಗು ಹುಟ್ಟುವಾಗ அது உடனே ஓடுவதில்லை. ತಕ್ಷಣ ಅದು ಓಡುವುದಿಲ್ಲ. ಅದು கொஞ்சம் கொஞ்சமா தவழ்ந்து ಸ್ವಲ್ಪ ಸ್ವಲ್ಪವಾಗಿ ಹೋಗುತ್ತೆ. ಅದು ஒரு 5 வருஷம், ಒಂದು 5 ವರ್ಷ ಆಗುತ್ತೆ. ஓரளவுக்கு நடக்கும். அது ಸ್ವಲ್ಪವಾಗಿ ನಡೆಯುತ್ತೆ. 10 வருஷம் ஆன உடனே ஓரளவுக்கு சீரா நடக்க முடியும். 10 ವರ್ಷ ಆದ ಕೂಡಲೇ ನೆಟ್ಟಿಗೆ ನಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ஓட முடியும். ಓಡ್ಲಿಕ್ಕೆ ಸಾಧ್ಯ ಆಗುತ್ತೆ. 20 வருஷம் ஆன உடனே 20 ವರ್ಷ ಆದ ನಂತರ பெரும்பாலும் அது விழாமல் நடக்க பிரயாசப்படுவான். ಅದನ್ನು ಬೀಳದೆ ನಡಲಿಕ್ಕೆ ಪ್ರಯಾಸ ಪಡ್ತಾನೆ. ஆனாலும் நம்ம எங்கேயோ தடுக்கி விழ முடியும். ಆದ್ರೂ ಕೂಡ ಎಲ್ಲೋ ಒಂದು ತಕ್ಷಣ ಬೀಳ್ಬೋದು. அது எப்போ ஒரு முறை நம்ம அந்த மாதிரி நடக்கணும். ಅದು ಯಾವಾಗೋ ಒಂದ್ಸಾರಿ ಆಗುತ್ತೆ ಆ ರೀತಿಯಾಗಿ. கிறிஸ்துக்குள்ள இருக்கிற ஒரு மனுஷனும் அப்படித்தான் வாழ வேண்டும். ಕ್ರಿಸ್ತನಲ್ಲಿ ಇರುವಂತ ಮನುಷ್ಯನು ಆ ರೀತಿಯಾಗಿ ಜೀವಿಸಬೇಕಾಗಿರುತ್ತದೆ. நம் 20 வருஷம் ஆகி கூட 5 வருஷம் பிள்ளையை போல அடிக்கடிக்கு விழுந்து எந்திரிச்சு போனால், 20 ವರ್ಷ ಆದ್ರೂ ಕೂಡ 5 ವರ್ಷ ಮಗುವನಾಗಿ ಆಗಾಗ್ಗೆ ಬೀಳ್ತಾ ಇದ್ರೆ
அப்போ அந்த மனுஷனுக்கு ஏதோ தவறு இருக்குது என்று சொல்ல ಆ முடியும். ಮನುಷ್ಯನಿಗೆ ಏನೋ ಒಂದು ಸಮಸ್ಯೆ ಇದೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದು. சரீரத்தில் ஏதோ ஒரு கோளாறு இருக்குது. ಶರೀರದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಎಂಬುದಾಗಿ ತಿಳ್ಕೊಳ್ಬಹುದು. நம்ம வாழ்க்கையில கூட 30 வருஷமா சபையில் நம்ம உட்கார்ந்திருக்கிறோம். ನಮ್ಮ ಜೀವಿತದಲ್ಲಿ ಕೂಡ 30 ವರ್ಷಗಳ ಕಾಲ ಸಭೆಯಲ್ಲಿ ಕೂತಿರಬಹುದು. இன்னும் சின்ன எல்கேஜி குழந்தைகளை போல நம்ம கீழே விழுந்து கொண்டே சரீர பாவங்களை தொடர்ந்து செய்து கொண்டே இருந்தால் ಚಿಕ್ಕ ಮಗುವನಾಗೆ ಬೀಳುವುದು, ತಪ್ಪು ಮಾಡಿದ ಪಾಪವನ್ನೇ ಮತ್ತೆ ಪುನಃ ಮಾಡ್ತಾ ಇದ್ರೆ இதை பார்த்து தேவன் சந்தோஷமா இருப்பாரா? ಇದನ್ನ ನೋಡಿ ದೇವರು ಸಂತೋಷ ಪಡ್ತಾರ? நம்ம பிள்ளைகள் 20 வருஷம் ஆகி கூட கீழே விழுந்து விழுந்து எந்திரிச்சு போகும்பொழுது 20 ವರ್ಷದ ಮಗು, ನಮ್ಮ ಮಕ್ಕಳು ಬಿದ್ದು ಬಿದ್ದು ಹೋಗ್ತಾ ಇದ್ರೆ நாம் சந்தோஷமா இருப்போமா? பெற்றோர்கள் ನಾವು ತಂದೆ ತಾಯಿಗಳು ಸಂತೋಷವಾಗಿರ್ಬೋದಾ? என் பிள்ளையை கொண்டு போய் நல்ல ஹாஸ்பிட்டல்ல காமிக்கணும் அப்படின்னு சொல்லி நம்ம நினைப்போம். ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ ಒಳ್ಳೆ ಆಸ್ಪತ್ರೆ ತೋರಿಸಬೇಕಂತ ಯೋಚನೆ ಮಾಡ್ತೇವೆ. ஏனென்றால் அவன் தவறு, அவன் 20 வயசு ஆயிடுச்சு, ஆனா இன்னும் அவன் சரியா நடக்க முடியவில்லை. ಅದು ತಪ್ಪು. ಯಾಕಂದ್ರೆ ಅವ್ನು 20 ವರ್ಷ ಆದ್ರೂ ಕೂಡ ಅವ್ನು ಸರಿಯಾಗಿ ನಡೀತಾ ಇಲ್ಲ. இந்த கிறிஸ்துவ வாழ்க்கையில கூட நாம் பல வருடங்களா இந்த இடத்துல உட்கார்ந்திருக்கோம். ಕ್ರಿಸ್ತಿಯ ಜೀವಿತದಲ್ಲಿ ಕೂಡ ಅನೇಕ ವರ್ಷಗಳ ಕಾಲ ನಾವಿಲ್ಲಿ ಕೂತಿದ್ದೇವೆ. தேவன் சந்தோஷப்படுறதில்ல. ದೇವರು ಸಂತೋಷ ಪಡ್ತಾ ಇಲ್ಲ. தேவன் மன்னிக்கிறார். ದೇವರು ಕ್ಷಮಿಸ್ತಾರೆ. தேவன் மிகவும் துக்கமுள்ளவரா இருக்கிறார். ಆದ್ರೆ ದೇವರು ಬಹಳ ದುಃಖಕರವಾಗಿದ್ದಾರೆ. என்னோட பிள்ளைகள் வந்துட்டு 20 வருஷம் இங்க கேட்டால் கூட இன்னும் விடிய இருக்கிறார்களே என்று தேவன் துக்கமுள்ளவரா இருக்கிறார். ನನ್ನ ಮಕ್ಕಳು 20 ವರ್ಷಗಳ ಕಾಲ ಕೇಳ್ತಿದ್ರು ಕೂಡ ಈ ರೀತಿಯಲ್ಲಿ ಇದ್ದಾರೆ ಎಂಬುದಾಗಿ ದುಃಖ ಪಡ್ತಾರೆ. தேவனை நம்ம துக்கப்படுத்தக்கூடாது. ದೇವರನ್ನು ದುಃಖಪಡಿಸಬಾರದು. நம்ம தேவன் நம்மளை பார்க்கும்பொழுது சந்தோஷமுள்ளவரா இருக்கணுமா இல்ல துக்கமுள்ளவரா இருக்கணுமா? ದೇವರು ನಮ್ಮನ್ನು ನೋಡುವಾಗ ಸಂತೋಷ ಪಡಬೇಕಾ ಅಥವಾ ದುಃಖ ಪಡಬೇಕಾ? நம் தேவனை துக்கப்படுத்தாமல் வாழ வேண்டும் என்றால் ನಾವು ದೇವರನ್ನು ದುಃಖಪಡಿಸದೆ ಜೀವಿಸಬೇಕಂದ್ರೆ ஆண்டவர் பாதத்தில் அமர்ந்து ದೇವರ ಪಾದದಲ್ಲಿ ಕುಳಿತುಕೊಂಡು ஆண்டவரோட உதவியை நாட வேண்டும். ದೇವರ ಸಹಾಯವನ್ನು ಕೇಳಬೇಕಾಗಿ. பரிசுத்த ஆவியானவர் அதுக்கு தான் வந்திருக்கிறார். ಪವಿತ್ರಾತ್ಮನ ಅದಕ್ಕೆ ದೇವರು ಕಳಿಸ್ಕೊಟ್ಟಿದ್ದಾರೆ. நம்ம பலனடையும்படி தேவன் நமக்கு பரிசுத்த ஆவியானவரை கொடுத்திருக்கிறார். ನಾವು ಬಲವನ್ನು ಹೊಂದಿಕೊಳ್ಳಿಕ್ಕಾಗಿ ದೇವರು ಪವಿತ್ರಾತ್ಮನನ್ನು ಕೊಟ್ಟಿದ್ದಾರೆ. நாம் கீழானவைகளை தேடுவதற்காக அல்ல. ನಾವು ಈ ಲೋಕದ ವಿಷಯಗಳನ್ನು ಹುಡುಕುವುದಕ್ಕಾಗಲ್ಲ. நம்ம மேலானவைகளை தேடும்படி பரிசுத்த ஆவியானவர் நமக்கு கொடுக்கப்பட்டிருக்கிறார். ಮೇಲಾದ ವಿಷಯಗಳನ್ನು ಹುಡುಕ್ಲಿಕ್ಕೆ ದೇವರು ಪವಿತ್ರಾತ್ಮನನ್ನು ಕೊಟ್ಟಿದ್ದಾರೆ. அப்பொழுதுதான் தேவன் சந்தோஷமுள்ளவரா இருப்பார். ಆ ರೀತಿಯಲ್ಲಿ ಇದ್ರೆ ಮಾತ್ರ ದೇವರು ಸಂತೋಷವಾಗಿರ್ತಾರೆ. நம் ஒரு தோட்டத்துல நம்ம தெரியும், அந்த வசனம் நமக்கு எல்லாருக்கும் தெரியும். ಒಂದು ವಾಕ್ಯ ನಮ್ಗೆಲ್ಲರಿಗೂ ಗೊತ್ತಿದೆ. ஒரு தோட்டத்துல ஒரு மரத்தை பார்த்து இதை வெட்டி போடு அப்படின்னு சொல்லுகிறார் எஜமான். ಯಜಮಾನನ ಒಂದು ತೋಟದಲ್ಲಿ ಮರವನ್ನು ನೋಡ್ಬಿಟ್ಟು ಇದನ್ನು ಕಡಿದು ಬಿಡು ಎಂಬುದಾಗಿ ಹೇಳ್ತಾರೆ. அப்போ ஒரு தோட்டக்காரர் சொல்கிறார், இன்னும் கொஞ்சம் நாள் செல்லட்டும், இதை சுத்தம் பண்ணலாம், இதுக்கு எரு போடலாம். ಇನ್ನು ತೋಟಗಾರನ್ ಹೇಳ್ತಾನೆ, ಇನ್ನೂ ಒಂದು ವರ್ಷ ಸ್ವಲ್ಪ ದಿನ ಇರಲಿ, ಇದನ್ನು ಶುದ್ಧ ಮಾಡೋಣ, ಒಂದು ಏನೋ ಒಂದು ಗೊಬ್ಬರ ಹಾಕೋಣ ಎಂಬುದಾಗಿ ಹೇಳ್ತಾರೆ. ஆண்டவர் நமக்காக பிதாவினுடைய வலது பாரசத்திலே இன்றைக்கும் பரிந்து பேசிக் கொண்டிருக்கிறார். ಯೇಸು ಸ್ವಾಮಿ ನಮಗೋಸ್ಕರ ತಂದೆಯ ಬಳಿಯಲ್ಲಿ ಇವತ್ತು ಕೂಡ ನಮಗೋಸ್ಕರ ವಿಜ್ಞಾಪನೆ இந்த ಮಾಡ್ತಾರೆ. மனுஷன் 30 வருஷமா சபையில் உட்கார்ந்து கொண்டிருக்கிறான். ಈ ಮನುಷ್ಯನು 30 ವರ್ಷಗಳ ಕಾಲ ಸಭೆಯಲ್ಲಿ ಕುಳಿತುಕೊಂಡಿದ್ದಾರೆ. ஆனா ஒரு கனியற்ற வாழ்க்கை அவன் செய்கிறானே என்று பிதா வருத்தப்படுறதை ஆண்டவர் பார்த்து கொண்டிருக்கிறார். ಫಲ ಇಲ್ಲದ ಜೀವಿತವನ್ನು ಜೀವಿಸ್ತಾನೆ ಎಂಬುದಾಗಿ ದೇವರು ದುಃಖ ಪಡ್ತಾ ಇದ್ದಾರೆ. அப்ப இயேசுசாமி நமக்காக பரிந்து பேசுகிறார். ಯೇಸು ಸ್ವಾಮಿ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. இன்னும் கொஞ்சம் அவனுக்கு டைம் கொடுக்கலாம். ಇನ್ನು ಸ್ವಲ್ಪ ದಿನ ಆ ಮನುಷ್ಯನಿಗೆ ಸಮಯ ಕೊಡೋಣ. இன்னும் கொஞ்சம் அவங்களை உற்சாகப்படுத்தலாம். ಇನ್ನು ಸ್ವಲ್ಪ ಆ ಮನುಷ್ಯನ ಪ್ರೋತ್ಸಾಹ ಮಾಡೋಣ. இன்னும் அவனை வந்துட்டு கொஞ்சம் பலப்படுத்தலாம். ಇನ್ನು ಆ ಮನುಷ್ಯನನ್ನು ಬಲಪಡಿಸೋಣ. அடுத்த வருஷம் அவன் கனி கொடுப்பான். ಬರುವ ವರ್ಷದಲ್ಲಿ ಫಲ ಕೊಡಬಹುದು. தேவன் நம்ம மேல் நம்பிக்கையுள்ளவரா இருக்கிறார். ದೇವರು ನಮ್ಮ ವಿಷಯದಲ್ಲಿ ನಂಬಿಕೆಯುಳ್ಳವರಾಗಿದ್ದಾರೆ. நாம் தேவனை துக்கப்படுத்தாமல் நாம கனி கொடுக்கிற வாழ்க்கைக்கு நம்மளை ஒப்பு கொடுக்க வேண்டும். ದೇವರನ್ನು ದುಃಖಪಡಿಸದೆ ಫಲ ಭರಿತವಾದ ಜೀವಿತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕಾಗಿದೆ. நாம் வந்துட்டு பர்ஃபெக்ட் அப்படின்னு நம்ம சொல்லல. ನಾನು ಪರಿಪೂರ್ಣನೆಂಬುದಾಗಿ ಹೇಳ್ತಾ ಇಲ್ಲ. ஆண்டவராகிய இயேசு கிறிஸ்து இந்த பூமியில வானத்திலிருந்து பூமிக்கு வரும்பொழுது அது நடக்கும். ಕರ್ತನಾದ ಯೇಸು ಸ್ವಾಮಿ ಮೇಲಿಂದ ಕೆಳಗೆ ಲೋಕಕ್ಕೆ ಬರುವಾಗ ಅದನ್ನ ನಡೀತಿ ಸಾಧ್ಯ ಆಗುತ್ತೆ. ஒரு நாள் அது நடந்தே நடக்கும். ಒಂದು ದಿನ ಅದು ಸಾಧ್ಯ ಆಗೇ ಆಗುತ್ತೆ. நம்ம பூர்ணமுள்ளவர்களாய் மாறுவோம். ನಾವು ಪೂರ್ಣ ಒಳ್ಳೆಯವರಾಗಿ ಆಗ್ತೇವೆ. நம்ம இடத்துல ஆண்டவர் எதிர்பார்க்கிறது என்ன தெரியுமா? ದೇವರು ನಮ್ಮಿಂದ ಎದುರು ನೋಡುವಂತದ್ದು ಏನಾಗಿದೆ? நாம் இந்த வாழ்க்கை வாழ நம்மளுக்கு விருப்பம் இருக்க வேண்டும். ಈ ಜೀವಿತವನ್ನು ಜೀವಿಸ್ಲಿಕ್ಕೆ ನಾವು ಆ ಬಯಕೆ ಉಳ್ಳವರಾಗಿರೋದು. அதுதான் அவர் எதிர்பார்க்கிறார். ಅದನ್ನೇ ದೇವರು ಎದುರು ನೋಡ್ತಾ ಇದ್ದಾರೆ. அப்படி மனுஷன் ಅಂತ ಮನುಷ್ಯನು ஒரு நாளைக்கு 500 தடவை 490 தடவை விழுந்தாலும் 490 ಸಲ ಬಿದ್ದರೂ ಕೂಡ ಅಂತ ಮನುಷ್ಯನು அவனை தேவன் மன்னிப்பார். ಆ ಮನುಷ್ಯನ ದೇವರು ಕ್ಷಮಿಸ್ತಾರೆ. அவனுக்கு உதவி செய்வார். ದೇವರು ಸಹಾಯ ಮಾಡ್ತಾರೆ. ஏனென்றால் அவனுக்கு இந்த வாழ்க்கை வேண்டாம் ஆண்டவரே, எனக்கு நீர் விரும்புகிற வாழ்க்கை நான் வாழ விரும்புகிறேன் என்ற ஒரு வாஞ்சை அவனுக்குள்ள இருக்கு. ಯಾಕಂದ್ರೆ ಈ ಜೀವಿತ ಬೇಡ ದೇವರೇ, ನೀನು ಇಷ್ಟಪಡುವಂತ ಜೀವಿತ ನನಗೆ ಬೇಕೆಂಬ ಬಯಕೆ ಆ ಮನುಷ್ಯನ ಹೊಂದಿರುತ್ತಾನೆ. அதனால் தான் அவனை தொடர்ந்து தேவன் மன்னித்துக் கொண்டே இருக்கிறார். ಆದ್ರಿಂದಲೇ ಆತನು ಎಷ್ಟು ಸಲ ಬಿದ್ದರೂ ಕೂಡ ದೇವರು ಕ್ಷಮಿಸ್ತಾನೆ ಇರ್ತಾನೆ. ஒரு நாள் நிச்சயமா அவன் பூர்ணப்படுவான். ಒಂದು ದಿನ ಖಂಡಿತವಾಗಿ ಆ ಮನುಷ್ಯನು ಪೂರ್ಣವಾಗಿ ಮಾರ್ಪಡ್ತಾನೆ. அப்படிப்பட்ட மனிதனுக்கு நம்பிக்கை உண்டு. ಅಂತ ಮನುಷ್ಯನಿಗೆ ನಂಬಿಕೆ ಬೇಕಾಗಿದೆ. ஆனா அனலும் இல்ல குளிரும் இல்ல வெதுவெதுப்பான வாழ்க்கை வாழ்கிற மனுஷனுக்கு நம்பிக்கை இல்லை. ಸಾರಿ
ತನ್ನಗಾಗಿಯೂ ಬೆಚ್ಚಗೆ ಇಲ್ಲದ ಜೀವಿತವನ್ನು ಜೀವಿಸಬಾರ್ದು ಎಂಬುದಾಗಿ ದೇವರು ಇಷ್ಟಪಡ್ತಾರೆ. அப்படிப்பட்ட மனுஷனை தேவன் வாந்தி பண்ணி போடுவேன் என்கிறார். ಅಂತ ಮನುಷ್ಯನನ್ನು ನಾನು ಬಾಯಿಂದ ಕಾರಿ ಬಿಡ್ತೇನೆ ಎಂಬುದಾಗಿ ಹೇಳ್ತಾರೆ. நான் இப்படியா விளங்கிக் கொண்டேன் அந்த ಆ வாழ்க்கை. ಆ ವಾಕ್ಯವನ್ನು ಈ ರೀತಿಯಾಗಿ ತಿಳ್ಕೊಂಡೆ ನಾನು. என்னோட சொந்த வாழ்க்கை ஒரு வேற மாதிரி இருக்கிறது. ನನ್ನ ಸ್ವಂತ ಜೀವಿತ ಬೇರೆ ರೀತಿ ಆಗಿದೆ. உலகத்தில் நான் போடும்பொழுது என் வேலை ஸ்தலங்கள, என்னோட வீட்டுல, அலுவலகத்துல என்னோட மனசு சொன்னபடி நான் வாழ்கிறது. ಈ ನಾವು ಕೆಲಸ ಸ್ಥಳದಲ್ಲಿ, ನನ್ನ ಮನೆಯಲ್ಲಿ ನನ್ನ ಮನಸ್ಸು ಹೇಳಿದ ಹಾಗೆ ನಾನು ಜೀವಿಸ್ತೇನೆ. ஆனா சபைக்கு வந்த உடனே அது ஒரு முக்காடு போட்டுக்கு வந்து நம்ம சபையில உட்கார்ந்துக்கிறோம். ಆ ಸಭೆಗೆ ಬಂದ ಕೂಡಲೇ ಆ ಮುಸುಕು ಹಾಕಿಕೊಂಡು ನಾನು ಸಭೆಯಲ್ಲಿ ಕೂಳ್ಕೊಳ್ತೇನೆ. என்னோட சொந்த வாழ்க்கை யாருக்கும் தெரியக்கூடாது. ನನ್ನ ವೈಯಕ್ತಿಕ ಜೀವಿತ ಬಂದು ಯಾರಿಗೂ ಗೊತ್ತಾಗಬಾರ್ದು. இங்க ஒரு வாழ்க்கை, ಇಲ್ಲಿ ಒಂದು ಜೀವಿತ, வெளியே ஒரு வாழ்க்கை. ಹೊರಗೊಂದು ಜೀವಿತ. அப்படிப்பட்டவனை தேவன் வாந்தி பண்ண கொடுக்கிறேன் என்று சொல்கிறார். ಅಂತ ಜೀವಿತವನ್ನು ದೇವರು ಕಾರಿ ಬಿಡ್ತೇನೆ ಎಂಬುದಾಗಿ ಹೇಳ್ತಾರೆ. அப்படி வாழ வேண்டாம். ಆ ರೀತಿ ಜೀವಿಸಬಾರದು. ஆண்டவர் நமக்கு சொல்றார். ದೇವ್ರು ನಮ್ಗೆ ಹೇಳ್ತಾರೆ, நம்ம என்ன இருந்தாலும் யதார்த்தமா ஆண்டவரே என்னோட நிலைமை இதுதான் என்று நேர்மையா ஆண்டவர்கிட்ட போக வேண்டும். ಏನೇ ಇದ್ರೂ ಕೂಡ ನನ್ನ ಜೀವಿತ ಇದೇ ಆಗಿದೆ ಎಂಬುದಾಗಿ ಪ್ರಾಮಾಣಿಕವಾಗಿ ದೇವ್ರ ಹತ್ರ ಹೋಗ್ಬೇಕಾಗಿದೆ. எனக்கு உதவி செய்யுங்க ஆண்டவரೇ. ನನಗೆ ದೇವ್ರೆ ಸಹಾಯ ಮಾಡಿ ದೇವ್ರೆ. ஒரு கள்ளன் நம்ம குறிச்சு நமக்கு தெரியும். ಒಬ್ಬ ಕಳ್ಳನ ಬಗ್ಗೆ ನಮ್ಗೆ ಗೊತ್ತಿದೆ. மிகப்பெரிய பாவங்களை செய்திருந்தான் அவன். ಎಷ್ಟೋ ದೊಡ್ಡ ಪಾಪಗಳನ್ನು ಮನುಷ್ಯನು ಮಾಡಿದನು. அவன் சொன்னான், ಆ ಮನುಷ್ಯನು ಹೇಳಿದನು, பாவியா இருக்கிற எம்எல், அதாவது சாரி, கள்ளன் இல்லை, ஆலயத்துக்கு போறதுக்கு 2 பேருக்கு நான் சொன்னேன். ಕಳ್ಳನಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದಂತ ಇಬ್ಬರು ಮನುಷ್ಯರ ಕುರಿತು ನಾವು ನೋಡ್ತೇವೆ. அவன் சொன்னான், ஆண்டவரே பாவியா இருக்கிற என் மேல் தயவாயிரும் ஆண்டவரே சொன்னான். ಪಾಪಿಯಾದ ನನ್ನ ಮೇಲೆ ನೀನು ದಯ ತೋರಿಸಿ ಎಂಬುದಾಗಿ ಹೇಳಿದ ನಮ್ಮ ಮನುಷ್ಯನು. சோ அந்த ஒரு இருதயத்தை தேவன் விரும்புகிறார். ಅಂತ ಹೃದಯವನ್ನು ದೇವರು ಬಯಸ್ತಾರೆ. நம்மளை நேத்து பிரதர் நிறைய வார்த்தைகளை தாழ்மை குறிச்சு பேசிட்டு இருந்தார். ನಿನ್ನೆ ದಿನದಲ್ಲಿ ಸಹೋದರ ದೀನತೆ ಬಗ್ಗೆ ಅನೇಕ ವಿಷಯ ಮಾತಾಡ್ತಾ ಇದ್ರು. நம்ம ತಾಳ್ಮೆಯುள்ளவர்களா இருக்க வேண்டும். ಅಂತ ದೀನತೆ ಉಳ್ಳವರಾಗಿರ್ಬೇಕು ನಾವು. நான் ஒரு நாள் இந்த சிஎஃப்சிக்கு ஆரம்பத்துல வர நாள்ல, ಈ CFC ಪ್ರಾರಂಭದಲ್ಲಿ ಬರುವಾಗ நான் எங்காவது ஒரு மூலை எனக்கு கிடைச்சால் போதும் ஆண்டவரே அப்படின்னு சொல்லிட்டு இருந்தேன். ಯಾವ್ದೋ ಒಂದು ಮೂಲೆಯಲ್ಲಿ ಒಂದು ಸ್ಥಳ ಸಿಕ್ಕರೆ ಸಾಕು ದೇವ್ರ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೆ. இந்த சகோதரர்கள் எல்லாம் பார்க்கும்போது தேவதூதர்களை போல் நான் பார்த்தேன். ಈ ಸಹೋದರಗಳೆಲ್ಲ ನೋಡುವಾಗ ನಾನು ದೇವದೂತರ ಹಾಗೆ ನೋಡ್ತಾ ಇದ್ದೆ. ನಾನು உண்மையா நான் ஆண்டவருக்கு முன்னாக சத்தியத்தை தான் நான் சொல்லுகிறேன். என் வாழ்க்கையில் நான் அப்படித்தான் சகோதரர்களை பார்த்தேன். ನಾ ದೇವರ ಮುಂದವಾಗಿ ಸತ್ಯವಾಗಿ ಹೇಳ್ತಾನೆ, ನಿಜವಾಗ್ಲೂ ಸಹೋದರನ ಆ ರೀತಿಯಾಗಿ ನೋಡ್ತಾ ಇದ್ದೆ ನಾನು. இன்னைக்கு என்னோட வாழ்க்கை, ಆದ್ರೆ ಇವತ್ತು ನನ್ನ ಜೀವಿತ ஒருவர் மேல் ஒருவர் அன்பா இருப்பது, ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಮಾಡುವಂತದ್ದು, ஒருவர் பாவங்களை ஒருவர் மன்னிப்பது, ಒಬ್ಬರ ಪಾಪಗಳನ್ನು ಕ್ಷಮಿಸುವಂತದ್ದು, இது எல்லாமே நான் என்னோட வாழ்க்கையில் இருக்குதா? ಇದೆಲ್ಲ ನನ್ನ ಜೀವಿತದಲ್ಲಿ ಇದೆನಾ? என் சகோதரன் நான் இழிவாய் பார்க்கிறது, கீழாய் பார்க்கிறது, ನನ್ನ ಸಹೋದರನು ಕೀಳಾಗಿ ನೋಡುವಂತದ್ದು, இப்படிப்பட்ட ஒரு இருதயமுடையவர்கள் தேவனுக்கு பிரியமானவர் அல்ல. ಇಂಥ ಹೃದಯ ಇದ್ರೆ ಅವರು ದೇವರಿಗೆ ಮೆಚ್ಚುಗೆ ಆಗಿರ್ಲಿಕ್ಕೆ ಆಗೋಲ್ಲ. நான் இன்றைக்கும் அதே தாழ்மையில இருக்கிறதுக்கு ஆண்டவர்கிட்ட நான் உதவி கேட்கிறேன். ಇವತ್ತು ಕೂಡ ಅದೇ ದೀನತೆಯಲ್ಲಿ ಇರ್ಲಿಕ್ಕೆ ದೇವ್ರ ಹತ್ರ ಸಹಾಯ ಕೇಳ್ತಾನೆ. யாரை குறிச்சும் நியாயம் தீர்க்கிறதுக்கு என்னோட வேலை கிடையாது. ಯಾರನ್ನು ನ್ಯಾಯ ತೀರಿಸುವಂತದ್ದು ನನ್ನ ಕೆಲಸ ಅಲ್ಲ. ஒரு நாள் நியாயாதிபதி வருவார். ಒಂದು ದಿನ ನ್ಯಾಯಾಧಿಪತಿ ಬರ್ತಾರೆ. அவர் தான் அதை செய்வார். ಅವರೇ ಅದನ್ನ ಮಾಡ್ತಾರೆ. நான் என்னை நான் நியாயம் தீர்த்துக் கொண்டு, ನನ್ನನ್ನು ನಾನು ನ್ಯಾಯ ವಿಚಾರಣೆ ಮಾಡಿಕೊಂಡು, என்னை அனுதினமும் என்னை பரிசுத்தமாக்கி கொண்டு வாழ்வதே தேவன் விரும்புகிறார். ನನ್ನನ್ನು ಪ್ರತಿದಿನ ಪರಿಶುದ್ಧಪಡಿಸಿಕೊಂಡು ಜೀವಿಸುವಂತದೇ ದೇವರು ಇಷ್ಟಪಡ್ತಾರೆ. தேவன் யாருக்கும் உதவி செய்வார். ದೇವರು ಎಲ್ಲರಿಗೂ ಸಹಾಯ ಮಾಡ್ತಾರೆ. தேவன் பட்சபாதம் உள்ளவர் அல்ல. ದೇವರಲ್ಲಿ ಪಕ್ಷಪಾತ ಇಲ್ಲ. இன்றைக்கும் தேவன் நம்மளை வருந்தி அழைக்கிறார். ಇವತ್ತು ಕೂಡ ದೇವರು ನಮ್ಮನ್ನು ಕರೀತಾ ಇದ್ದಾರೆ. தேவன் நம்ம விழுந்து போவது அவர் விரும்புவதில்லை. ನಾವು ಬೀಳುವಂತದ್ದು ದೇವರ ಚಿತ್ತವಲ್ಲ. நாம் தேவனிடத்தில் திரும்பிக் கொள்வது அவர் விரும்புகிறார். ದೇವರ ಕಡೆ ತಿರುಗಿಕೊಳ್ಳುವಂತ ದೇವರು ಇಷ್ಟಪಡ್ತಾರೆ. அதுக்குதான் பேதுரு பார்த்து, பேதுருவே 490 தடவை உன் சகோதரன் மனஸ்தாபப்பட்டு வந்தா 490 தடவை அவனை மன்னின்னு சொல்றார். ಅದಕ್ಕೆ ಯೇಸು ಪೇತ್ರನಿಗೆ ಹೇಳ್ತಾನೆ, 490 ಸಾರಿ ನಿಮ್ಮ ಸಹೋದರನ ತಪ್ಪು ಮಾಡಿ ಕ್ಷಮಿಸಿ ಅಂತ ಕೇಳಿದ್ರೆ ಕ್ಷಮಿಸಿ ಎಂಬುದಾಗಿ ಹೇಳ್ತಾರೆ. நாம் சோர்ந்து போக கூடாது. ನಾವು ಆ ವಿಷಯದಲ್ಲಿ ಸೋತು ಹೋಗಬಾರದು. ஒரே ஒரு தேவைதான், ಒಂದೇ ಒಂದು ಅವಶ್ಯಕತೆ, ஆண்டவர் நோக்கி நம்ம வந்து விட வேண்டும். ನಾವು ದೇವರನ್ನ ಹುಡುಕಿ ಬಂದು ಬಿಡ್ಬೇಕು. நாம தாழ்மையில நிலைத்திருக்க தேவனுக்கு கிட்ட நம்ம உதவி கேட்க வேண்டும். ನಾವು ದೀನತೆಯಲ್ಲಿ ಇರ್ಲಿಕ್ಕೆ ದೇವರ ಹತ್ರ ಸಹಾಯ ಕೇಳೋಣ. தேவனும் யாருக்கும் உதவி செய்வார். ದೇವರು ಎಲ್ಲರಿಗೂ ಸಹಾಯ ಮಾಡ್ತಾರೆ.